ಪುಸ್ತಕ ಪರಿಚಯವನ್ನು ಮಾಡಿ ಒಂದು ವಾರ. ಈ ವಾರ ಕನ್ನಡದ ಒಳ್ಳೆ ಲೇಖಕರದ್ದು ವ್ಯಕ್ತಿ ಮತ್ತೆ ಕೃತಿ ಪರಿಚಯವನ್ನು ಮಾಡ್ಬೇಕಂತಿದ್ವಿ. ಈಗಾಗಲೇ 5 ಜನರದ್ದು ವ್ಯಕ್ತಿ ಮತ್ತು ಕೃತಿ ಪರಿಚಯ ಆಗಿದೆ. ಇವತ್ತು 6ನೇದಾಗಿ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮಾನನೀಯ ಶ್ರೀ ಓ.ವಿ. ಶೇಷಾದ್ರಿ ಅವರ ವ್ಯಕ್ತಿ ಮತ್ತು ಕೃತಿ ಪರಿಚಯ ಮಾಡಿಕೊಡ್ಲಿಕ್ಕಿದ್ದಾರೆ. ಅದಕ್ಕೋಸ್ಕರ ಇವತ್ತು ಕೃಷ್ಣಪ್ರಸಾದ್ ಜಿ ಬರ್ಲಿಕ್ಕಿದ್ದಾರೆ ನಮ್ಮ ಜೊತೆಲಿ. ಕೃಷ್ಣಪ್ರಸಾದ್ ಜಿ. ಹರಿ ಓಂ. ಹರಿ ಓಂ, ನಮಸ್ತೆ. ಹರಿ ಓಂ. ಕೃಷ್ಣಪ್ರಸಾದ ಕೇಳಿಸ್ತಾ ಇದೆಯಲ್ಲ ಕೃಷ್ಣಪ್ರಸಾದ್ ಜಿ? ಹರಿ ಓಂ. ಕೇಳಿಸ್ತಾ ಇದೆಯಲ್ಲ ನನ್ನ ಧ್ವನಿ? ಹರಿ ಓಂ. ಕೇಳಿಸ್ತಾ ಇದೆ ಜಿ, ನಿಮ್ಮ ಧ್ವನಿ ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆಯಲ್ಲ ನಿಮಗೆ ಸ್ಪಷ್ಟವಾಗಿ? ಕೇಳಿಸ್ತಿದ್ಯಾ? ಸ್ವಲ್ಪ ವಾಲ್ಯೂಮು ಹತ್ರ ಇಟ್ಕೊಂಡ್ರೆ ಚೆನ್ನಾಗಿತ್ತು. ಎಸ್, ಸರಿ. ಹಾಗೆ ಇವತ್ತು ವ್ಯಕ್ತಿ ಮತ್ತು ಕೃತಿ ಪರಿಚಯ ಸರಣಿಯಲ್ಲಿ ಸಪ್ತಾಹದಲ್ಲಿ ಇವತ್ತು ಶೇಷಾದ್ರಿ ಅವರ ಬಗ್ಗೆ ಪರಿಚಯ ಮಾಡಿಕೊಡ್ಲಿಕ್ಕೆ ನಮ್ಮ ಜೊತೆಲಿ ಕೃಷ್ಣಪ್ರಸಾದ್ ಜಿ ಇದ್ದಾರೆ. ಕೃಷ್ಣಪ್ರಸಾದ್ ಜಿ ಅವರ ಒಂದು ಕಿರು ಪರಿಚಯ ಮಾಡಿಬಿಡ್ತೀನಿ. ಶ್ರೀ ಕೃಷ್ಣಪ್ರಸಾದ್ ಜಿ ಅವರು ಕಾಸರಗೋಡಿನ ಪ್ರಜ್ಞಾದವರು. ಕಳೆದ 23 ವರ್ಷಗಳಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕರು. ಈ ಹಿಂದೆ ಮಂಗಳೂರು ಮತ್ತು ಶಿವಮೊಗ್ಗ ವಿಭಾಗದಲ್ಲಿ ಬಹಳಷ್ಟು ಸಮಯ ವಿಭಾಗ ಪ್ರಚಾರಕರಾಗಿದ್ದರು. ಹಾಗೆ ಪ್ರಸ್ತುತ ಕರ್ನಾಟಕ ದಕ್ಷಿಣ ಪ್ರಾಂತದ ಸಹ ಬೌದ್ಧಿಕ ಪ್ರಮುಖಾಗಿ ಜವಾಬ್ದಾರಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಓ.ವಿ. ಶೇಷಾದ್ರಿ ಜಿಯವರ ನೇರ ಸಂಪರ್ಕದಲ್ಲಿದ್ದ ಇವರ ಮುಖ್ಯವಾಗಿ ನಾವು ಇವತ್ತು ಶೇಷಾದ್ರಿ ಜಿಯವರ ವ್ಯಕ್ತಿ ಮತ್ತು ಕೃತಿ ಪರಿಚಯವನ್ನು ಕೇಳಲಿಕ್ಕಿದ್ದೇವೆ. ಎಲ್ಲ ಶ್ರೋತೃಗಳಿಗೆ ಮತ್ತೆ ಕೃಷ್ಣಪ್ರಸಾದ್ ಜಿಗೆ ಸ್ವಾಗತ. ಕೃಷ್ಣಪ್ರಸಾದ್ ಜಿ, ವೇದಿಕೆ ನಿಮ್ಮದು. ಎಲ್ರಿಗೂ ನಮಸ್ಕಾರ. ಮೊದಲೇ ಹೇಳಿಬಿಡ್ತೀನಿ, ನಾನು ಒಳ್ಳೆಯ ವಾಗ್ಮಿನೂ ಅಲ್ಲ, ಒಳ್ಳೆ ಓದುಗನೂ ಅಲ್ಲ. ಸಂತೆ ಹೊತ್ತಿಗೆ 3 ಮೊಳ ಮೇಯುವಂತಹ ಸ್ವಭಾವದವರು. ಆದ್ದರಿಂದ ಎಷ್ಟು ಮಟ್ಟಿಗೆ ಇವತ್ತು ನಿಮ್ಮ ಅಪೇಕ್ಷೆಯನ್ನು ಪೂರೈಸ್ತೀನೋ ಗೊತ್ತಿಲ್ಲ, ಪ್ರಯತ್ನ ಮಾಡ್ತೀನಿ. ಬೆಂಗಳೂರಿನಲ್ಲೊಂದು ಕಾರ್ಯಕ್ರಮ ಆಗಿತ್ತು ಕೆಲವು ವರ್ಷಗಳ ಹಿಂದೆ. ಸೂರ್ಯನಾರಾಯಣ ರಾಯರ ಬಹುಶಃ 90ನೇ ವರ್ಷದ ಶಾಂತಿ ಏನೋ ಇರಬೇಕು, 90-80ರದ್ದೇನೋ. ಅದಕ್ಕೆ ಪೇಜಾವರ ಸ್ವಾಮೀಜಿಯವರು ಬಂದಿದ್ದರು. ಅಲ್ಲಿ ಮಾತನಾಡ್ತಾ ಅವರು, ನಾನೊಬ್ಬ ಪೀಠಾಧಿಪತಿ ಅನ್ನೋ ನೆಲೆಯಲ್ಲಿ ನನ್ನ ಮಾತಿಗೆ ತುಂಬ ಜನ ಗೌರವ ಕೊಡ್ತಾರೆ. ಆ ಸ್ಥಾನದ ಬಗ್ಗೆ ಇರಬಹುದು ಅಥವಾ ನನ್ನ ಬಗ್ಗೆ ಇರುವಂಥ ವಿಶೇಷವಾದಂತಹ ಪ್ರೀತಿ ಇರಬಹುದು. ಆದರೆ ನಾನು ಎಲ್ಲರ ಗೌರವಕ್ಕೆ ಪಾತ್ರನಾಗುವಂಥ ಇಬ್ಬರ ಮಾತಿಗೆ ವಿಶೇಷವಾದಂಥ ಗೌರವವನ್ನು ಕೊಡ್ತೀನಿ. ಅದರಲ್ಲಿ ಒಬ್ಬರು ಸೂರ್ಯನಾರಾಯಣ ರಾಯರು, ಇನ್ನೊಬ್ಬರು ಓ.ವಿ. ಶೇಷಾದ್ರಿಯವರು. ಸೂರ್ಯನಾರಾಯಣ ರಾಯರ ಬಗ್ಗೆ ಅವರ ಕಾರ್ಯಕ್ರಮದಲ್ಲಿ ಸಹಜವಾಗಿ ಹೇಳೋದು, ಆ ಕಾರ್ಯಕ್ರಮದಲ್ಲಿ ಇಲ್ಲದ ಶೇಷಾದ್ರಿಯವರ ಬಗ್ಗೆ ಉಲ್ಲೇಖ ಮಾಡ್ತಾ ಹೇಳಿರೋರು ಇನ್ನೊಬ್ಬರು ಓ.ವಿ. ಶೇಷಾದ್ರಿಯವರು. ಅದಕ್ಕೆ ಕಾರಣವನ್ನು ಅವರು ಹೇಳ್ತಾರೆ. ಇಬ್ಬರು ಕೂಡ ಸಮಾಜ ಸಮರ್ಪಿತವಾದಂತಹ ಬದುಕನ್ನು ಬದುಕಿದಂಥವರು ಮತ್ತು ಸದಾಕಾಲ ಸಮಾಜ ಹಿತವನ್ನೇ ಗಮನದಲ್ಲಿಟ್ಟುಕೊಂಡು ಬದುಕ್ತಾ ಇರ್ತಾರೆ ಅವರು. ಒಂದು ರೀತಿಯಲ್ಲಿ ಶ್ವೇತ ವಸ್ತ್ರಧಾರಿಗಳಾದಂಥ ಸನ್ಯಾಸಿಗಳು ಅಂದರೆ ಹೆಚ್ಚಾಗಲಾರದು. ಈ ಹಿನ್ನೆಲೆಯಲ್ಲಿ ಅವರು ಮಾತನಾಡೋದರಿಂದ ಅಥವಾ ಏನೋ ಒಂದು ಹೇಳಬೇಕಾದನ್ನು ಹೇಳೋದರಿಂದ ಯಾವಾಗಲೂ ಸಮಾಜ ಹಿತವನ್ನೇ ಬಯಸುವರಾದ್ರಿಂದ ಸಮುಚಿತವಾದದ್ದನ್ನೇ ಹೇಳುತ್ತಾರೆ ಅಂತ ಅನಿಸುತ್ತೆ ನನಗೆ. ಹಾಗಾಗಿ ಯಾವ ಕಾರಣಕ್ಕೂ ಅವ್ರ ಮಾತನ್ನು ತೆಗೆದುಹಾಕಲ್ಲ ನಾನು. ನಾನು ಪ್ರಶ್ನೆಗಳಿದ್ದರೆ ಆ ಥರ ಕೇಳಿಕೊಂಡು ಅದನ್ನು ಪರಿಹರಿಸ್ಕೊಂಡು ಮುಂದೆ ಹೋಗ್ತೀನಿ. ಆದರೆ ಅದರಲ್ಲಿ ತೆಗೆದುಹಾಕುವಂಥ ಅಂಶ ಇದೆ ಅಂತ ನನಗೆ ಅನಿಸೋದೇ ಇಲ್ಲ. ಇದು ಪೇಜಾವರ ಸ್ವಾಮೀಜಿಯವರು ಸೂರ್ಯನಾರಾಯಣ ರಾಯರ ಯಾವುದೋ ಕಾರ್ಯಕ್ರಮದಲ್ಲಿ, ಅವರ ಶಾಂತಿಗೆ ಸಂಬಂಧಪಟ್ಟ ಯಾವುದೋ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಹೇಳಿದಂಥ ಒಂದು ಮಾತು. ಇದೇ ರೀತಿ ಇನ್ನೊಂದು ವ್ಯಕ್ತಿತ್ವ ಡಾಕ್ಟರ್ ಸಿದ್ಧಲಿಂಗಯ್ಯನವರು. ಅವರ ಕವನಗಳನ್ನು, ಅವರ ಭಾಷಣಗಳನ್ನು ಕೇಳಿದವರಿಗೆ ಗೊತ್ತು ಅವರ ಭಾವನೆಗಳು ಹೇಗಿತ್ತು ಅಂತ. ಅಂತಹ ಡಾಕ್ಟರ್ ಸಿದ್ಧಲಿಂಗಯ್ಯನವರು ಶೇಷಾದ್ರಿಯವರ ಬಗ್ಗೆ ಹೇಳ್ತಾರೆ, ಭಾರತೀಯ ಸಂಸ್ಕೃತಿಯ ಹಾಗೂ
ಮಾನವತಾವಾದಿ ಚಿಂತನೆಗಳ ಪ್ರತಿರೂಪ ಅವರು. ಬಹುಶಃ ನಾನು ಅವರ ಜೀವನದ ಉದಾಹರಣೆಗಳನ್ನು ಕೆಲವನ್ನು ಮುಂದಕ್ಕೆ ಇಟ್ಟಾಗ ಇನ್ನು ಸ್ವಲ್ಪ ನಮಗೆ ಅದು ಸ್ಪಷ್ಟ ಆಗ್ತಾ ಹೋಗ್ಬೋದು. ಓದಿದವರಿಗಂತೂ ಗೊತ್ತಿದ್ದೇ ಇದೆ. ನಮ್ಮ ಸಂಸ್ಕೃತಿಯಲ್ಲಿರುವ ಉದಾರವಾದಿ ಚಿಂತನೆಗಳನ್ನು ಪುನರುಜ್ಜೀವನಗೊಳಿಸುವುದಕ್ಕಾಗಿಯೇ ತಮ್ಮ ಜೀವನವನ್ನು ಸವಿಸಿದಂಥವರು ಮತ್ತು ಶೋಷಿತ ವರ್ಗದವರಿಗೆ ನೀಡುವಂಥ ಕೊಡುಗೆ ಅದು ಅಂತ ಅವರು ನಂಬಿದರು. ಅವರ ಎಲ್ಲ ಲೇಖನಗಳಲ್ಲಿ ಇದು ವ್ಯಕ್ತ ಆಗುತ್ತದೆ ಅಂತ ಡಾಕ್ಟರ್ ಸಿದ್ಧಲಿಂಗಯ್ಯನವರು ಹೇಳ್ತಾರೆ. ಇತ್ತೀಚೆಗೆ ಶೇಷಾದ್ರಿಯವರ ಹಿಂದೆ ಅವರು ಬೇರೆ ಬೇರೆ ಸಂದರ್ಭಗಳಲ್ಲಿ ಬರೆದಂತಹ ಪ್ರಬಂಧಗಳು, ವಿಶೇಷವಾಗಿ ಅವರ ತೋರ್ಬೆರಳು, ತಾಯಿ ಕಾದಿಹಳು, ಕೋರಿಕೆ, ಅಮ್ಮ ಬಾಗಿಲು ತೆಗಿ ಮುಂತಾದಂಥ ಲೇಖನಗಳ ಸಂಗ್ರಹಗಳು ಏನು ಪ್ರಕಟ ಆಗಿದ್ದವೋ ಅದರಲ್ಲಿ ಇನ್ನೂ ಆಯ್ದಂಥ ಲೇಖನಗಳನ್ನು ನಮ್ಮ ಖ್ಯಾತ ಸಾಹಿತಿ ನಾ ಡಿಸೋಜ ಅವರು ಸಂಗ್ರಹಿಸಿದ್ದಾರೆ. ಅವರು ಶೇಷಾದ್ರಿಯವರ ಬಗ್ಗೆ ಆ ಪುಸ್ತಕದಲ್ಲಿ ಅವರ ಬಗ್ಗೆ ಬರೀತಾರೆ. ನಾನು ಓದಿದ ಅಷ್ಟೂ ಲೇಖನಗಳಲ್ಲಿ ನನಗೆ ಓದೋದಕ್ಕೋಸ್ಕರ ಅವರ ಸಮಗ್ರ ಸಾಹಿತ್ಯವನ್ನು ಕೊಟ್ಟಿದ್ದಾರೆ, ಲೇಖನಗಳನ್ನು ಕೊಟ್ಟಿದ್ದಾರೆ. ಅದರಿಂದ ಆಯ್ದಂತಹ ಪ್ರಬಂಧಗಳನ್ನು ನಾನು ಸಂಗ್ರಹ ಮಾಡಿಕೊಡಬೇಕು. ಅದಕ್ಕಾಗಿ ಅಷ್ಟೂ ಸಾಹಿತ್ಯಗಳನ್ನು ನಾನು ಓದಿದ್ದೀನಿ. ಅದನ್ನು ಅಷ್ಟೂ ಲೇಖನಗಳಲ್ಲಿ ಲೇಖಕರ ಒಂದು ದೇಶಾಭಿಮಾನ, ರಾಷ್ಟ್ರನಿಷ್ಠೆ, ಧರ್ಮಶ್ರದ್ಧೆ, ಸಂಸ್ಕೃತಿಯ ಮೇಲೆ ಇದ್ದಂಥ ಅವರಿಗೆ ಅಪಾರವಾದಂಥ ಕಾಳಜಿ, ಅಗೋಚರವಾದಂಥ ಯಾವುದೋ ಒಂದು ಶಕ್ತಿ ಇದೆ, ದೇವರು ಅನ್ನೋನೊಬ್ಬ ಇದ್ದಾನೆ, ಆ ದೇವರ ಕುರಿತಾಗಿರುವಂತಹ ನಂಬಿಕೆ ಮತ್ತು ಈ ಮಣ್ಣಿನ ಸಂಪ್ರದಾಯ, ಇಲ್ಲಿನ ಮೌಲ್ಯಗಳ ಬಗ್ಗೆ ಅವರ ಗೌರವ ಅದು ಎದ್ದು ಕಾಣ್ತಿತ್ತು. ಅಂದರೆ ಶೇಷಾದ್ರಿಯವ್ರನ್ನ ಅವರು ಅರ್ಥ ಮಾಡಿಕೊಂಡಂತಹ ರೀತಿ ಅದು. ಶೇಷಾದ್ರಿಯವರ ಲೇಖನದಲ್ಲಿ ಕಾಣುವಂತಹ ಇನ್ನೂ ಅನೇಕ ಗುಣಗಳನ್ನು ವಿವರಿಸ್ತಾ ಹೇಳ್ತಾರೆ ಅವರು. ದೇಶಕ್ಕೆ ಎಂತಹದೇ ಭವ್ಯ ಇತಿಹಾಸ ಇರಲಿ, ಅಪೂರ್ವ ಸಂಸ್ಕೃತಿ ಅಲ್ಲಿದ್ದಾಗಿರಲಿ, ಆದರೆ ನಾವಿಲ್ಲಿ ಬದುಕುವಂತಹ ರೀತಿ, ಇವತ್ತು ಸ್ವಾತಂತ್ರ್ಯ ಗಳಿಸಿದ ನಂತರ ಈ ಸ್ವತಂತ್ರ ಭಾರತದಲ್ಲಿ ನಾವಿವತ್ತು ಬದುಕ್ತಾ ಇರುವಂತಹ ರೀತಿ ಅದು ಸಮಾಧಾನಕರವಾಗಿಲ್ಲ ಅನ್ನುವಂಥ ನೋವು ಶೇಷಾದ್ರಿಯವರನ್ನು ಸದಾ ಕಾಡ್ತಾ ಇತ್ತು ಅಂತ ನಾ ಡಿಸೋಜ ಅವರು ಆ ಪುಸ್ತಕದಲ್ಲಿ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಶೇಷಾದ್ರಿ ಅವರ ಮಾನಸಿಕತೆ ಹೇಗಿತ್ತು ಅಂತ ಅವರು ಚಿತ್ರಿಸ್ತಾರೆ. ನಿರಾಶಾದಾಯಕ ಪರಿಸ್ಥಿತಿಯಲ್ಲೂ ಕೂಡ ಸಾಮಾನ್ಯರು ಯಾರಿದ್ದಾರೆ, ಜನಸಾಮಾನ್ಯರು, ಅವರು ಅಸಾಮಾನ್ಯರಾಗುವುದಕ್ಕೆ ಪ್ರಯತ್ನಿಸಬೇಕು ಅಂತ ಶೇಷಾದ್ರಿಯವರು ಬಯಸ್ತಾ ಇದ್ರು. ಅಸ್ಪೃಶ್ಯರ ಸಮಸ್ಯೆಯನ್ನು ಕೂಡ ಇದೇ ಮಾನವೀಯ ನೆಲೆಯಲ್ಲಿ ನೋಡಬೇಕು ಅನ್ನೋದು ಅವರ ಅಭಿಪ್ರಾಯ ಆಗಿತ್ತು. ಬಹುಶಃ ಈ ಥರ 2-3 ಅಭಿಪ್ರಾಯಗಳು ನಮಗೆ ಶೇಷಾದ್ರಿಯವರ ವ್ಯಕ್ತಿತ್ವವನ್ನು ಅದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸುಲಭ ಆಗ್ಬೋದು ಅಂತ ಅನಿಸುತ್ತೆ. ಒಂದು ರೀತಿಯಲ್ಲಿ ಅವರನ್ನು ಮತ್ತೆ ಪುನಃ ಅದೇ ಪೇಜಾವರ ಸ್ವಾಮೀಜಿಯವರು ಹೇಳಿದಂಥ ಅದೇ ರೀತಿಯ ಮಾತುಗಳನ್ನ ನಾ ಡಿಸೋಜ ಅವರು ವ್ಯಕ್ತಪಡಿಸ್ತಾರೆ. ಒಂದು ರೀತಿಯ ಶ್ವೇತ ವಸ್ತ್ರದ ಸನ್ಯಾಸಿಯವರು. ಅವರ ಒಂದೊಂದು ಶಬ್ದವನ್ನು ಕೂಡ ಆಯ್ದು ತೂಕ ಮಾಡಿ ಬರೆಯುವಂಥದ್ದು. ಸುಮಾರು 10,000 ಪುಟಗಳ ಲೇಖನ ಸಂಗ್ರಹ ಅವಧಿದೆ. ಅಷ್ಟು ನೀವು ಹುಡುಕಿದರೂ ಕೂಡ ಅಪ್ರಸ್ತುತ ಅಥವಾ ಇಲ್ಲಿ ಅನಗತ್ಯ ಅಂತ ಅಂದ್ಕೊಂಡು ಅನ್ನಿಸಬಹುದಾ ಅಂತ ಒಂದೇ ಒಂದು ಶಬ್ದ ನಿಮಗೆ ಸಿಗೋದಿಲ್ಲ. ಅಷ್ಟು ಸಮಗ್ರ ಲೇಖನಗಳನ್ನು ನೀವು ಅಧ್ಯಯನ ಮಾಡಿದರೂ ಕೂಡ, ಅಂದರೆ ಒಂದೊಂದು ಶಬ್ದವನ್ನು ಬಳಸಬೇಕಿದ್ರೂ ಕೂಡ ಪ್ರತಿಯೊಂದು ಶಬ್ದದ ಬಗ್ಗೆ ಅಳೆದು ತೂಗಿ ಅದನ್ನು ಮಾಡ್ತಿದ್ರು. ಮೊನ್ನೆ ಶಿವರಾಮ ಅವರ ಪರಿಚಯದಲ್ಲೂ ಕೂಡ ಅಥವಾ ಬಾಬು ಕೃಷ್ಣಮೂರ್ತಿಯವರು ಮಾತಾಡುವಾಗಲೂ ಕೂಡ ಅಥವಾ ಅವರ ಬಗ್ಗೆ ಮಾತಾಡುವಾಗಲೂ ಕೂಡ ಬಹುಶಃ ಈ ವಿವರಣೆ ಉಲ್ಲೇಖ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ನಾನು. ಒಂದೊಂದು ಲೇಖವನ್ನು ಬರೀಬೇಕಿದ್ರೂ ಕೂಡ ಅದು ಮುದ್ರಣಕ್ಕೆ ಹೋಗ್ಬೇಕಿದ್ರೆ, ಮುದ್ರಣ ನಂತರ ಓದುಗನ ಕೈ ಸೇರಬೇಕಿದ್ರೆ ಕನಿಷ್ಠ ಪಕ್ಷ ಒಂದು 6-7 ಬಾರಿ ಆದರೂ ಅದರ ಅವಲೋಕನ ಆಗ್ತಿತ್ತು, ತಿದ್ದುಪಡಿ ಆಗ್ತಿತ್ತು, ಅನೇಕ ಸಾರಿ ಹೊಸ ಲೇಖನವೇ ಸಿದ್ಧ ಆಗಿಬಿಡ್ತಿತ್ತು. ಇದು ಶೇಷಾದ್ರಿಯವರ ಬರಹದ ಶೈಲಿ ರೀತಿ. ಪ್ರೊಫೆಸರ್ ಜಿ ವಿ ಅವರು ಹೇಳ್ತಾರೆ, ಶೇಷಾದ್ರಿಯವರದು
ಉನ್ನತ ತಿಳುವಳಿಕೆ, ಉನ್ನತವಾದಂಥ ವಿದ್ವತ್ತು, ಆಸ್ತಿಕತೆ ಮತ್ತು ಉನ್ನತವಾದಂಥ ಅವರ ವಿಚಾರ, ಪರಿಪ್ರಶ್ನ ಅನ್ನುವಂಥ ಅಂಕಣದಲ್ಲಿ ಅವರು ಕೊಡ್ತಾ ಇದ್ದಂಥ ಈ ಹಿನ್ನೆಲೆಯ ಉತ್ತರಗಳು ನನ್ನ ಮೇಲೆ ಬಹಳ ಪ್ರಭಾವ ಬೀರಿದೆ ಅಂತ ಜೀವಿಯವರು ಹೇಳ್ತಾರೆ. ಶಿಕ್ಷಕರಿಗೆ ಅಥವಾ ಒಂದು ಶಾಲೆ ನಡೆಸುವಂಥವರಿಗೆ ಒಬ್ಬ ಆದರ್ಶ ವ್ಯಕ್ತಿ ಅಂತ ಅನಿಸಿಕೊಂಡಂಥವ್ರು ಇನ್ನೂ ಅನೇಕ ಮೌಲ್ಯಗಳಿದೆ ಅವರ ಜೀವನದ್ದು. ಎಚ್ ನರಸಿಂಹಯ್ಯ ಅವರು ಸುಲಭವಾಗಿ ಯಾವುದನ್ನು ಒಪ್ಪಿಕೊಳ್ಳುವಂತಹ ಜಾಯಮಾನ ಅಲ್ಲ ಅವರದ್ದು. ಅವರ ಕೊಠಡಿಯಲ್ಲಿ ಒಂದು ಪ್ರಶ್ನಾರ್ಥಕ ಚಿಹ್ನೆಯನ್ನು ಯಾವಾಗಲೂ ಇಟ್ಕೊಂಡಿರ್ತಿದ್ರು. ಪ್ರಶ್ನೆ ಕೇಳಿ ಅದು ಅವರ ಸ್ವಭಾವ ಆಗಿತ್ತು ಜಾಯಮಾನ. ಎನ್ ಬಗ್ಗೆ ಇದ್ದಂತಹ ಒಂದು ಅಭಿಪ್ರಾಯ ಇರುವಂಥದ್ದು. ಅವರು ಒಂದು ಸಾರಿ ಕೇಶವ ಕೃಪಕ್ಕೆ ಬಂದಿದ್ದರು. ಕೇಶವ ಕೃಪೆಯಿಂದ ವಾಪಸ್ ಹೋಗಬೇಕಿದ್ರೆ ನಮ್ಮ ಪ್ರಚಾರಕರಾಗಿದ್ದಂಥ ವಾದಿರಾಜರು ಅವರನ್ನು ಬಿಡೋದಕ್ಕೋಸ್ಕರ ಅವರ ಶಾಲೆಗೆ ನ್ಯಾಷನಲ್ ಕಾಲೇಜಿನಲ್ಲಿ ಅವರ ವಾಸ ಇತ್ತು, ಅಲ್ಲಿಗೆ ಬಿಡೋದಕ್ಕೋಸ್ಕರ ಅವ್ರ ಜೊತೆಗೆ ಹೋಗಿದ್ರು. ಹೋಗ್ತಾ ದಾರಿನಲ್ಲಿ ನಿಮ್ಮ ಈ ಸ್ವಭಾವವನ್ನು, ನಿಮ್ಮ ಜೀವನದ ಮೌಲ್ಯಗಳನ್ನು ಅನೇಕ ಜನ ಒಪ್ತಾರೆ, ಹೀಗಿರಬೇಕು ಅಂತ ಅನಿಸುತ್ತೆ ಅನೇಕರಿಗೆ. ಆದರೆ ನಿಮ್ಮ ಜೊತೆಗೆ ಇವತ್ತು ಯಾರ್ಯಾರಿದ್ದಾರೆ ಅವರೆಲ್ಲ ಇದನ್ನು ಮುಂದಕ್ಕೆ ಅನುಸರಿಸಬಹುದು ಅಂತ ಅನಿಸುತ್ತಾ ನಿಮಗೆ? ಆ ಥರ ಅನುಸರಿಸೋರು ಯಾರಿದ್ದಾರೆ? ಈ ರೀತಿ ಅರ್ಥ ಬರುವಂಥ ಪ್ರಶ್ನೆಯನ್ನು ಅವ್ರು ಕೇಳ್ತಾರೆ. ಅದಕ್ಕೆ ಕೊಟ್ಟಂಥ ಉತ್ತರ, ನನಗೆ ಆ ಬಗ್ಗೆ ಏನು ಭರವಸೆ ಇಲ್ಲ, ಯಾರಿದ್ದಾರೆ ಅಂತ ನನಗೇನು ಕಾಣಿಸೋದಿಲ್ಲ. ಆದರೆ ನಿಮ್ಮ ಶೇಷಾದ್ರಿಗಾದರೆ ಒಂದು ದೊಡ್ಡ ಪಡೆಯನ್ನೇ ಅವರು ಆ ಥರ ನಿರ್ಮಾಣ ಮಾಡಿದ್ದಾರೆ. ಅವರ ವಿಚಾರವನ್ನು ಜೀವನದಲ್ಲಿ ಅಳವಡಿಸಿಕೊಂಡಂಥ, ಅವರನ್ನು ಅನುಸರಿಸಿಕೊಂಡು ನಡೆಯುವಂಥ ಮುಂದಕ್ಕೆ ಅನೇಕರನ್ನು ಅವರು ಸೃಷ್ಟಿ ಮಾಡಿದ್ದಾರೆ. ಇದು ಎಚ್ ನರಸಿಂಹಯ್ಯ ಅವರು ಶೇಷಾದ್ರಿಯವರ ಬಗ್ಗೆ ಹೇಳಿದಂಥ ಮಾತು. ಅವರಿಬ್ಬರು ಕೂಡ ಸಹಪಾಠಿಗಳು, ಹಾಗೆ ಪರಸ್ಪರ ಅನ್ಯೋನ್ಯತೆ ಇತ್ತು. ಯೋಚನೆಯ ರೀತಿ ಅವರು ಆಯ್ಕೊಂಡಂತಹ ಕ್ಷೇತ್ರ ಎರಡೂ ಬೇರೆ ಬೇರೆ ಆದರೂ ಕೂಡ ಸ್ವಭಾವ ಆ ಥರ ಪರಸ್ಪರ ಇಬ್ಬರಿಗೂ ಕೂಡ ಗೌರವದ ಭಾವ ಇದ್ದದ್ರಿಂದ ಮತ್ತು ಶೇಷಾದ್ರಿಯವರ ಬಗ್ಗೆ ಅವರು ಅಂದ್ಕೊಂಡಂಥ ಅನಿಸಿಕೆ ಆ ಥರ. ಅವರ ಸರಳ ವ್ಯಕ್ತಿತ್ವಕ್ಕೆ ಒಂದೆರಡು ಉದಾಹರಣೆ ಕೊಟ್ಟು ಅವರ ಇದರ ಕಡೆಗೆ ಹೋಗ್ತೀನಿ. ನಾನು ಸಾಹಿತ್ಯದ ಕಡೆಗೆ ಬಹಳ ವಿಸ್ತಾರವಾಗಿ ಹೋಗ್ತೀನಿ ಅಂತಿಲ್ಲ. ಆದರೆ ಬಹುಶಃ ಅವರ ಬದುಕು ಮತ್ತು ಬರಹ ಎರಡು ಭಿನ್ನವಾಗಿರಲಿಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿದರೆ ಅವರ ಬದುಕಿನ ಒಂದೊಂದೇ ಸಣ್ಣ ಸಣ್ಣ ಉದಾಹರಣೆಗಳನ್ನು ತೆರೆದಿಟ್ಟರು ಕೂಡ ನಮಗೆ ಅವರ ಬರಹದ ತೂಕವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತದೆ. ಅಥವಾ ಈ ಬದುಕಿನಿಂದಾಗಲೇ ಆ ಬರಹದ ತೂಕ ಬಂತು ಅಂದರೂ ತಪ್ಪಾಗಲಾರದು ಅಂತ ನನಗೆ ಅನಿಸುತ್ತೆ. ದತ್ತೋಪಂತ್ ಹೆಂಗಡಿ ಅಂತಿದ್ರು. ಅನೇಕ ಸಂಘಟನೆಗಳನ್ನು ಅಖಿಲ ಭಾರತ ಮಟ್ಟದಲ್ಲಿ ಹುಟ್ಟು ಹಾಕಿದಂಥ ಒಬ್ಬ ಶ್ರೇಷ್ಠ ಸಂಘಟಕ, ಚಿಂತಕ. ಕಾರ್ಮಿಕರ ಸಂಘಟನೆಗೆ ಸಂಬಂಧಪಟ್ಟಂಥ ಒಂದು ಕಾರ್ಯಕ್ರಮ, ಅದಕ್ಕೆ ಪ್ರಮುಖರು ಭಾರತೀಯ ಮಜ್ದೂರ್ ಸಂಘದ ಅಭ್ಯಾಸ ವರ್ಗ, ಈ ಥರದ ಯಾವುದೋ ಒಂದು ಕಾರ್ಯಕ್ರಮ. ಹೋವೆ ಶೇಷಾದ್ರಿಯವರು ಸಂಘದ ಸರಕಾರ್ಯವಾಹರು. ಅವ್ರನ್ನ ಆ ಕಾರ್ಯಕ್ರಮಕ್ಕೆ ಕರೆತಂದಿದ್ದಾರೆ. ಅಲ್ಲಿ ಇವರ ಪರಿಚಯ ಮಾಡಬೇಕು. ಪರಿಚಯ ಮಾಡ್ತಾ, ನಾವೆಲ್ಲರೂ ಕೂಡ ಕಾರ್ಮಿಕರಿದ್ದೀವಿ, ಸಾಮಾನ್ಯವಾಗಿ ಮಾಲೀಕರಿಗೂ ನಮಗೂ ಬೇರೆ ಬೇರೆ ಕಾರಣಕ್ಕೆ ಸಂಘರ್ಷ ನಡೀತಾ ಇರುತ್ತದೆ, ಅಥವಾ ಸಂಬಂಧವನ್ನು ಸುಧಾರಿಸುವಂಥ ಪ್ರಯತ್ನಗಳನ್ನು ನಾವು ಮಾಡ್ತಾನೆ ಇರ್ತೀವಿ. ಈ ಥರ ಕಾರ್ಮಿಕ ಕ್ಷೇತ್ರದ ಬಗ್ಗೆ ವಿವರಿಸ್ತಾ, ಇವತ್ತು ಒಂದು ದೊಡ್ಡ ಫ್ಯಾಕ್ಟ್ರಿಯ MDನ ಈ ಕಾರ್ಯಕ್ರಮಕ್ಕೆ ಕರ್ಕೊಂಬಂದಿದ್ದೀನಿ ನಾನು. ಅವರ ಪರಿಚಯ ಮಾಡಿಕೊಡ್ತೀನಿ. ಈ ಫ್ಯಾಕ್ಟ್ರಿ ಸಾಮಾನ್ಯವಾದ್ದೇನಲ್ಲ, ದೇಶಾದ್ಯಂತ ಇದರ ಶಾಖೆಗಳಿದೆ. ಆ ಫ್ಯಾಕ್ಟ್ರಿಯ ಕೆಲಸ ಏನಪ್ಪ, ಅಲ್ಲಿ ಏನು ತಯಾರಾಗುತ್ತೆ ಅಂದರೆ ಹುಚ್ಚರು ತಯಾರಾಗ್ತಾರೆ. ಹುಚ್ಚರನ್ನು ತಯಾರು ಮಾಡುವಂಥ ಫ್ಯಾಕ್ಟ್ರಿಯ ಪ್ರಮುಖರು ಇವರು, ಮತ್ತು ಇವರು ದೊಡ್ಡ ಹುಚ್ಚ ಅನ್ನೋ ರೀತಿಯಲ್ಲಿ ಅವರು ವಿವರಿಸ್ತಾರೆ. ಅಂದರೆ ಶೇಷಾದ್ರಿಯವರ ಅವರ ಬದುಕು ಆ ಥರ ಒಂದು ಉಳಿದವರಿಗೆ, ಹೊರಗಿಂದ ನೋಡುವವರಿಗೆ ಒಂದು ಹುಚ್ಚು ಅಂತ ಅನ್ನಿಸೋ ರೀತಿಯಲ್ಲಿ ಸಮರ್ಪಿತ ಭಾವದಿಂದ, ಬಹುಶಃ ನಿನ್ನೆ ಮೊನ್ನೆಲ್ಲ ಪರಿಚಯ ಮಾಡಿ ಯಾರ್ಯಾರ ಗ್ರಂಥಗಳನ್ನು, ಸಾಹಿತ್ಯವನ್ನು, ವ್ಯಕ್ತಿತ್ವವನ್ನು ಪರಿಚಯ ಮಾಡಿದ್ದೀರೋ ಅವರೆಲ್ಲರ ಬದುಕು ಕೂಡ ಅಂಥದ್ದೇನೆ, ಒಂದು ರೀತಿಯ ಹುಚ್ಚಿನಿಂದ ಕೂಡಿರುವಂಥದ್ದು. ಒಂದು ಸ್ವಲ್ಪ ತಿಳಿ ಹಾಸ್ಯದಿಂದ ಠೇಂಗಡಿಯವರು ಇವರನ್ನ ಪರಿಚಯ ಮಾಡಿಕೊಟ್ಟಂಥ ಶೈಲಿ ಇದು. ಅಂದರೆ ನೋಡುವವರಿಗೆ ಹುಚ್ಚುತನ ಅಂತ ಅನಿಸುವ ಥರದ್ದು. ಅಷ್ಟೆತ್ತರಕ್ಕೆ ಏರಿದಾಗಲೂ ಕೂಡ ಅವರ ಸ್ವಭಾವ, ಆ ಸರಳತೆ, ಇದೆಲ್ಲವೂ ಕೂಡ ಅವ್ರ ಬದುಕಿನ ಉದ್ದಕ್ಕೂ ಕಾಣಿಸ್ತಾ ಬರ್ತದೆ.
ಮತ್ತು ಅಷ್ಟೇ ಬಿಗಿತನ ಕಾಣಿಸುತ್ತೆ. ಬಹುಶಃ ನಿನ್ನೆ ಈ ಶಬ್ದ ಬಳಕೆ ಆಯಿತೋ ಇಲ್ವೋ ಗೊತ್ತಿಲ್ಲ. ಅವರು ಆ ಭುಗಿಲು ಪುಸ್ತಕ ಬರೆದಾಗ, ಅಂದರೆ ಅದರ ಸಂಗ್ರಹ ಮಾಡಿದಾಗ, ಅಥವಾ ಚಿಂತನ ಗಂಗಾ ಅದರ ತಯಾರಿ ನಡೀತಿದ್ದಾಗ ಯಾರ್ಯಾರು ಪ್ರಮುಖರಿದ್ದಾರೋ ಅವರೆಲ್ಲರೂ ಕೂಡ ಇವತ್ತು ಪ್ರಮುಖ ಸ್ಥಾನದಲ್ಲಿರುವಂಥವ್ರು ಆಗಿನ ಹುಡುಗರು, ಅವರು ಇವರ ಬಗ್ಗೆ ಹೇಳ್ತಾ ಇದ್ದಂಥ ಮಾತು ಹೆಡ್ ಮಾಸ್ಟ್ರು ಅಂತ. ಅಂದರೆ ಅಷ್ಟು ಬಿಗಿ ಅನುಶಾಸನ, ಶಿಸ್ತು, ಇದಕ್ಕೆ ಅವರ ಗಮನ ಕೊಡ್ತಿದ್ರು. ಸಂಘದ ವಲಯದಲ್ಲಿ ಅವರ ಜೊತೆಗಾರರು ಅವರನ್ನು ತಮಾಷೆಗೆ ಅದೇ ಆತ್ಮೀಯತೆಯಿಂದ, ಗೌರವದಿಂದ ಅವ್ರನ್ನ ಹೇಳ್ತಾ ಇದ್ದಿದ್ದು ಹೆಡ್ ಮಾಸ್ಟ್ರು ಅಂತ. ಈ ಥರದ ಒಂದು ವ್ಯಕ್ತಿತ್ವ ಅವರದ್ದು. ಕೃ ಸೂರ್ಯನಾರಾಯಣರಾಯರ ಹೆಸರು ಉಲ್ಲೇಖ ಮಾಡಿದೆ ನಾನು. ಅವರ ಇಬ್ಬರ ಮಧ್ಯೆ ನಡೆದಂಥ ಒಂದು ಸಣ್ಣ ಇದೇ ಥರದ ಗೌರವವನ್ನು ಇಮ್ಮಡಿಗೊಳಿಸುವಂತಹ ಒಂದು ಘಟನೆ. ನಾನು ಪ್ರತ್ಯಕ್ಷದರ್ಶಿಯಾಗಿದ್ದೆ. ಕೇಶವಕೃಪಾದ ಅಡುಗೆ ಮನೆ, ಊಟದ ಮನೆ, ಕೇಶವಕೃಪಕ್ಕೆ ಬಂದು ಹೋಗುವವರ ಸಂಘದ ಕಾರ್ಯಾಲಯ ಕೇಶವಕೃಪ ಬೆಂಗಳೂರಿನಲ್ಲಿರುವಂಥದ್ದು. ಬಂದು ಹೋಗುವವರ ಸಂಖ್ಯೆಗೆಲ್ಲ ಹೋಲಿಸಿದರೆ ಸ್ವಲ್ಪ ಸಣ್ಣದೇ ಆದಂಥ ಅಡುಗೆ ಮನೆ. ಎಲ್ಲರೂ ಕೆಳಗಡೆ ಕೂತ್ಕೊಂಡೇ ಊಟ ಮಾಡ್ತಾರೆ. ವಯಸ್ಸಿನ ಕಾರಣಕ್ಕೆ ಇವರಿಬ್ಬರು ಪ್ರತ್ಯೇಕ 2 ಕುರ್ಚಿನಲ್ಲಿ ಕೂತು ಊಟ ಮಾಡ್ತಿದ್ರು. ಶೇಷಾದ್ರಿಯವರು, ಇವರು ಕೃ ಸೂರ್ಯನಾರಾಯಣರಾಯರು. ಅದೇನು ಅನ್ನಿಸ್ತೋ ಗೊತ್ತಿಲ್ಲ, ಶೇಷಾದ್ರಿ ಅವರಿಗೆ ಇದ್ದಕ್ಕಿದ್ದ ಹಾಗೆ ಪಾಪ ಒಂದ್ಸಾರಿ ಎಲ್ಲರ ತೂಕ ನೋಡಬೇಕು ಅಂತ ಅಂದರು. ರಾಷ್ಟ್ರೋತ್ಥಾನ ಪರಿಷತ್ನಲ್ಲಿ ತೂಕ ನೋಡೋ ಯಂತ್ರ ಇದೆ, ತರಬೇಕು, ಎಲ್ಲರದ್ದು ತೂಕ ನೋಡಬೇಕು. ಸ್ವಲ್ಪ ಹೊತ್ತಾದಮೇಲೆ ನನ್ನನ್ನು ಸೂರ್ಯನಾರಾಯಣರಾಯರನ್ನು ಬಿಡಬೇಕು. ಯಾಕಂದರೆ ನಾನು ಕೋಲು ಹಿಡ್ಕೊಂಡು ನಿಂತ್ಕೋತೀನಿ, ಆ ಯಂತ್ರದ ಮೇಲೆ ನಿಲ್ಲಕ್ಕಾಗಲ್ಲ, ನಿಮಗೆ ತೂಕನೂ ಸರಿ ಸಿಗಲ್ಲ. ಸೂರ್ಯನಾರಾಯಣರಾಯರು ಕೂಡ ಅವರು ವಾಕರ್ ಹಿಡ್ಕೊಂಡು ನಡೆಯೋರು. ಆಕ್ಸಿಡೆಂಟ್ನಲ್ಲಿ ಕಾಲಿನ ಮೂಳೆ ಬುರ್ದಿತ್ತು, ಅದರ ನಂತರ ನಿಲ್ಲಕ್ಕಾಗ್ತಿರ್ಲಿಲ್ಲ ಅವರಿಗೆ. ಅವರು ನೋಡಿದವ್ರಿಗೆ ಗೊತ್ತು, ಬಹಳ ಎತ್ತರದ, ಬಹಳ ದಪ್ಪದ, ತೂಕದ ವ್ಯಕ್ತಿತ್ವ ಅವರದ್ದು. 100ರ ಮೇಲೆ ಕೆಲವು ಕಿಲೋ ತೂಕ. ಇವರನ್ನು ಸ್ವಲ್ಪ ತಮಾಷೆಯ ರೀತಿಯಲ್ಲಿ, ಅವರಿಬ್ಬರು ಒಟ್ಟೊಟ್ಟಿಗೆ ಸಂಘದಲ್ಲಿ ಬೆಳೆದಂಥವ್ರು ಬೆಂಗಳೂರಿನಲ್ಲಿ. ಅಲ್ಲಿಂದ ಆರಂಭ ಆದಂಥದ್ದು ಜೀವನ, ಅವರು ಸಂಘ ಜೀವನ. ಸುಮ್ಮನೆ ತಮಾಷೆಗೋಸ್ಕರ ಹೇಳ್ತಾರೆ, ಸೂರು ನಿಲ್ಲಕ್ಕಾಗಲ್ಲ ಅನ್ನೋದು ಒಂದು ಮಾತು, ಆದರೆ ಆ ತಕ್ಕಡಿಯಲ್ಲಿ ಅವರ ತೂಕವನ್ನು ತೋರಿಸುವಷ್ಟು ನಂಬರ್ಗಳೇ ಇಲ್ಲ ಅಂತ. ಸೂರು ಅವರು ಆವಾಗ ಹಲ್ಲಿನ ಸೆಟ್ಟು, ಅವರು ಜಗಿತಾ ಇದ್ರು, ಅದು ಸ್ವಲ್ಪ ಅಲುಗಾಡ್ತಿತ್ತು. ಅದನ್ನು ನುಂಗಿ ಆಗಬೇಕಾದ್ರೆ ಇವರು ಎದ್ದು ಕೈ ತೊಳೆದು ಹೋಗಾಗಿದೆ ಬಾಯಲ್ಲಿದ್ದದನ್ನು. ಸೂರು ಹೇಳ್ತಾರೆ, ಅಪ್ಪ ನನ್ನ ತೂಕದ ಕಾರಣಕ್ಕೆ ತಕ್ಕಡಿಯಲ್ಲಿ ಆ ಸಂಖ್ಯೆ ಇಲ್ಲ, ಅದಕ್ಕಿಂತ ಹೆಚ್ಚು ತೂಕ ನಾನಿದ್ದೀನಿ ಅನ್ನೋ ಕಾರಣಕ್ಕೆ ತಕ್ಕಡಿ ಮೇಲೆ ನಿಲ್ಬೇಡ ಅಂತ ಶೇಷಾದ್ರಿ ಅಂದರು. ಹೋಗಿ ಅವ್ರಿಗೆ ಹೇಳೋ, ಅವರ ತಲೆಯಲ್ಲಿರುವಂಥ ಜ್ಞಾನ, ಆ ಸಂಪತ್ತು, ಅದರ ತೂಕ ಮತ್ತು ಸಂಘದ ಬಗ್ಗೆ ಅವ್ರಿಗಿದ್ದಂಥ, ಸಮಾಜದ ಬಗ್ಗೆ, ದೇಶದ ಬಗ್ಗೆ, ಧರ್ಮದ ಬಗ್ಗೆ ಇದ್ದಂಥ ನಿತಾಂತ ನಿಷ್ಠೆ, 2 ವಿಷಯವನ್ನು ತೆಗೆದಿಟ್ಟು, ಪಕ್ಕಕ್ಕೆ ತೆಗೆದಿಟ್ಟು ತಕ್ಕಡಿ ಮೇಲೆ ನಿಲ್ಲಕ್ಕೆ ಹೇಳೋ, ಮುಳ್ಳೆ ಮೇಲಕ್ಕೆ ಕೇಳಲ್ಲ. ಶೇಷಾದ್ರಿ ಅವರ ಶರೀರ ಇದ್ದಿದ್ದೇನೆ ಹಾಗೇನೆ, ಬಹಳ ಸಣ್ಣಕಲ್ಲ, ವಯಸ್ಸಿನ ಕಾರಣಕ್ಕೆ ಇನ್ನೂ ಕೃಶವಾಗಿದ್ದಂಥ ಶರೀರ. ಅವರನ್ನು ತಮಾಷೆ ಮಾಡಿದಂಥ ರೀತಿ, ಅಂದರೆ ತಮಾಷೆ ಮಾಡುವಾಗಲೂ ಕೂಡ ಅವರೊಳಗಡೆ ಅದ್ಯಾವುದೋ ಒಂದು ಅದ್ಭುತವಾದಂಥ ಶಕ್ತಿ, ಜ್ಞಾನಶಕ್ತಿ ಇದೆ, ಸಂಘಟನೆ ಶಕ್ತಿ ಇದೆ. ಈ ಥರ ಅವರನ್ನು ಗುರುತಿಸುವಂಥ ಕೆಲಸವನ್ನು ಅವತ್ತು ಮಾಡಿದರು. ಬಹುಶಃ ಈ ಉದಾಹರಣೆಗಳೇ ಶೇಷಾದ್ರಿಯವರ ವ್ಯಕ್ತಿತ್ವವನ್ನು ನಮಗೆ ಕಟ್ಟಿಕೊಡಬಹುದು ಅಂತ ನನಗೆ ಅನಿಸುತ್ತೆ. ಶೇಷಾದ್ರಿಯವರು ಹುಟ್ಟಿರೋದು 1926ರಲ್ಲಿ ಬೆಂಗಳೂರಿನ ಹೊಂಗಸಂದ್ರ ಅಂತ. ಹೋವೆ ಶೇಷಾದ್ರಿ ಅಂದರೆ ಹೊಂಗಸಂದ ವೆಂಕಟಪ್ಪ ಶೇಷಾದ್ರಿ, ವೇ ಅಂದರೆ ಅಪ್ಪ ವೆಂಕಟರಾಮಯ್ಯ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ MSc ಗೋಲ್ಡ್ ಮೆಡಲು. ಶೇಷಾದ್ರಿ ಅವರ ಅಕ್ಕ ಒಬ್ಬರಿದ್ದರು, ಲಕ್ಷ್ಮಿ ಅಂತ. ಅವರು ತಮಾಷೆಯಾಗಿ ಶೇಷಾದ್ರಿಗೆ ಹೇಳ್ತಿದ್ರು, ನಮ್ಮ ಶೇಷು ಅವನು ಹುಟ್ಟುವುದಕ್ಕಿಂತ ಮೊದಲು ಅವನ ಕಾಯಿಲೆ ಹುಟ್ಟಿ ಅವನ ಸ್ವಾಗತಕ್ಕೆ ಕಾಯ್ತಾ ಕೂತಿತ್ತು, ಅವನು ಹೊರಗಡೆ ಬಂದೋ ಇಲ್ಲ ಅವನನ್ನು ಆವರಿಸ್ಕೊಂಡು ಬಿಟ್ಟಿದೆ ಅಂತ ಶೇಷಾದ್ರಿ ಬಗ್ಗೆ ಅವರ ಅಕ್ಕ ತಮಾಷೆ ಮಾಡ್ತಿದ್ರು. ನಾನು ಕಿವಿಯಾರೆ ಕೇಳಿದಂತಹ ಸಂಗತಿ ಇದು. ಹಾಗೆ ಇದ್ರೂ ಕೂಡ ಜೀವನ ಪೂರ್ತಿ ಕಾಯಿಲೆ ಜೊತೆಗೆ ಬದುಕಿದಂಥವರು. 1946ರಲ್ಲಿ ಸಂಘದ ಪ್ರಚಾರಕರಾಗಿ ಹೊರಡ್ತಾರೆ. ಆವಾಗ ಅವರ ಈ ಸಣ್ಣಕರ ಶರೀರ, ಅವರ ಅನಾರೋಗ್ಯದ ಸ್ಥಿತಿ ಇತ್ಯಾದೆಲ್ಲ ನೋಡಿ ಹೊರಗಡೆ ಪ್ರವಾಸದ ಕೆಲಸವನ್ನು ಬಿಟ್ಟು ಕಾರ್ಯಾಲಯ ಪ್ರಮುಖ ನಿಯುಕ್ತಿ ಮಾಡ್ತಾರೆ ಅವರು.
ಆಮೇಲೆ ಅವರ ಪ್ರತಿಭೆ, ಸಾಮರ್ಥ್ಯ ಇನ್ನಷ್ಟು ಅರಿವಿಗೆ ಬರ್ತಿದ್ದ ಹಾಗೆ ಅದುರಾಜಿಯವರು ಅವರನ್ನು ಕೋಲಾರ ಜಿಲ್ಲಾ ಪ್ರಚಾರಕರನ್ನು ನಿಯೋಜನೆ ಮಾಡ್ತಾರೆ. ಬೆಳೀತಾ ಬೆಳೀತಾ ಮಂಗಳೂರು ವಿಭಾಗದ ಪ್ರಚಾರಕರಾಗ್ತಾರೆ, ಪ್ರಾಂತ ಕಾರ್ಯವರಾಗ್ತಾರೆ, ಪ್ರಾಂತ ಪ್ರಚಾರಕರಾಗ್ತಾರೆ, ಕ್ಷೇತ್ರ ಪ್ರಚಾರಕರಾಗ್ತಾರೆ. 1987ರಿಂದ 2000ವರೆಗೆ 13 ವರ್ಷಗಳ ಕಾಲ ಈಗ ದತ್ತಾತ್ರೇಯ ಹೊಸಬಾಳೆಯವರಿದ್ದಾರಲ್ಲ, ಮಾನ್ಯ ಸರ್ಕಾರಿಯವರಾಗಿ ಜವಾಬ್ದಾರಿಯನ್ನು ನಿರ್ವಹಿಸ್ತಾರೆ 13 ವರ್ಷಗಳ ಕಾಲ. ಸಂಘದ ಒಳಗಡೆ ಮತ್ತು ಸಂಘದ ಸಮಾಜಮುಖಿ ಚಟುವಟಿಕೆಗಳು ಇವೆರಡಕ್ಕೂ ಹೊಸ ದೃಷ್ಟಿ, ಹೊಸ ರೀತಿ, ಶೈಲಿಯನ್ನು ಅವರು ಜೋಡಿಸಿಕೊಡ್ತಾರೆ. ಈ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಜವಾಬ್ದಾರಿ, ಇಡೀ ಸಂಘಟನೆಯನ್ನು, ಜಗತ್ತಿನಲ್ಲೇ ಅತ್ಯಂತ ಹಿರಿದಾದಂಥ ಸಂಘಟನೆ, ಅದರ ಅತ್ಯಂತ ಪ್ರಮುಖವಾದಂತಹ ಜವಾಬ್ದಾರಿ. ಸಂಘದಲ್ಲಿ ನಮ್ಗೆ ಗೊತ್ತಿರ್ಬೋದು, ಸರ್ಸಂಘ ಚಾಲಕ ಸ್ಥಾನ ಅನ್ನುವಂಥದ್ದು ಗೌರವದ ಸ್ಥಾನ. ನಿರ್ವಹಣೆಯ ಕೆಲಸವನ್ನು, ಸಂಘಟನೆಯ ಕೆಲಸವನ್ನು ಎಲ್ಲವನ್ನು ನಿರ್ವಹಣೆ ಮಾಡುವಂಥದ್ದು ಸರ್ಕಾರ್ಯವಾಹ. ಕೇವಲ ಸಂಘ ಮಾತ್ರ ಅಲ್ಲ, ಹೊರಗಿನ ಭಾಷೆಯಲ್ಲಿ, ಸಂಘಕ್ಕಿಂತ ಹೊರಗಿನ ಭಾಷೆಯಲ್ಲಿ ಏನು ಪರಿವಾರ ಸಂಘಟನೆಗಳು ಅಂತ ಏನು ಕರೀತಾರೆ, ವಿವಿಧ ಕ್ಷೇತ್ರಗಳು, ಆ ಎಲ್ಲ ಕ್ಷೇತ್ರಗಳ ಅವುಗಳೆಲ್ಲದರ ಸಮನ್ವಯ, ಅದನ್ನು ನಿರ್ವಹಣೆ ಮಾಡುವಂಥದ್ದು, ಅವರ ಜೊತೆಗೆ ಪರಸ್ಪರ ಸಂವಹನ, ಅವರ ಸಮಸ್ಯೆಗಳಿಗೆ, ಸವಾಲುಗಳಿಗೆ, ಈ ಥರ ಅನೇಕ ಕೆಲಸಗಳನ್ನು ಸರ್ಕಾರವರು ಮಾಡಬೇಕಾಗುತ್ತೆ. ಈ ಥರ ಇಷ್ಟು ದೊಡ್ಡ ಹೊಣೆಗಾರಿಕೆ, ಇಡೀ ದೇಶದ ಜವಾಬ್ದಾರಿ, ಅದನ್ನು ಹೊಣೆಗಾರಿಕೆ ಹೊತ್ಕೊಂಡು ಅದರ ಜೊತೆಗೆ ಈ ಚಿಂತನೆ, ಮನಸ್ಸಿನಲ್ಲಿ ಮೂಡಿದಂಥ ವಿಚಾರಗಳನ್ನು ಪುಸ್ತಕ ರೂಪದಲ್ಲಿ ತರೋದು, ಅದರಲ್ಲಿ ಒಂದೊಂದು ಅಕ್ಷರವೂ ಲೋಪ ಆಗದ ಹಾಗೆ, ಪ್ರತಿಯೊಂದು ಕೂಡ ಆ ಥರ ಅರ್ಥಗರ್ಭಿತವಾದಂಥ ಶಬ್ದಗಳಿರಬೇಕು, ಕೊರತೆಗಳು ಬರಬಾರ್ದು, ಈ ಥರ ಸೂಕ್ಷ್ಮವಾಗಿ ಗಮನಿಸ್ತಾ ಸಾಹಿತ್ಯದ ಸೃಷ್ಟಿ ಮಾಡೋದು ಸಣ್ಣ ಕೆಲಸ ಏನಲ್ಲ. ಒಂದು ಪರಿವ್ರಾಜಕನ ರೀತಿಯಲ್ಲಿ, ಒಬ್ಬ ಸನ್ಯಾಸಿನ ರೀತಿಯಲ್ಲಿ ಇಡೀ ದೇಶಾದ್ಯಂತ ಹಲವಾರು ಬಾರಿ ಓಡಾಡಿದರು. ಅದರ ಜೊತೆಗೆ ಒಂದು ವ್ರತದ ರೀತಿಯಲ್ಲಿ ಅವರು ಬರವಣಿಗೆಯ ಕೆಲಸವನ್ನು ಮಾಡಿದರು. ಇನ್ನು ಸ್ವಲ್ಪ ಅವರ ಸಾಹಿತ್ಯದ ಕಡೆಗೆ ಗಮನ ಕೊಡೋದಾದರೆ, ಸಂಗತಿಗಳೇನೇನು ಬರೆದಿದ್ದಾರೆ ಅನ್ನೋದನ್ನು ನೆನಪು ಮಾಡೋದಾದರೆ, ನಾವೀಗಾಗಲೇ ಅನೇಕ ಪುಸ್ತಕಗಳನ್ನು ನೋಡಿರ್ಬೋದಾದಂಥ ಸಾಧ್ಯತೆ ಇದೆ. ಮೊದಲನೇ ಪುಸ್ತಕನೇ ಅವ್ರದ್ದು ಬಂದಿರೋದು 1967ರಲ್ಲಿ. ಅವಾಗಿನ್ನು ಇವತ್ತು ಎಷ್ಟು ಶಿವಾಜಿ ಕನ್ನಡದಲ್ಲಿ ಪರಿಚಿತ ಇದ್ದಾರೋ, ಕನ್ನಡ ಜನರಿಗೆ ಅಥವಾ ದಕ್ಷಿಣದ ಜನರಿಗೆ ಅಥವಾ ದೇಶದ ಉಳಿದ ಭಾಗದಲ್ಲಿ, ಮಹಾರಾಷ್ಟ್ರ ಮತ್ತು ಸುತ್ತಮುತ್ತಲ ಪ್ರದೇಶ, ಮಿಕ್ಕುಳಿದ ಪ್ರದೇಶದಲ್ಲಿ ಇವತ್ತು ಯಾವ ಪ್ರಮಾಣದಲ್ಲಿ ಇದ್ದಾರೋ, ಶಿವಾಜಿ ಬಗ್ಗೆ ಪರಿಚಯ ಇದೆಯೋ, ಅಭಿಮಾನ ಇದೆಯೋ, ಆ ಪ್ರಮಾಣದಲ್ಲಿ ಇರಲಿಲ್ಲ ಆ ಕಾಲದಲ್ಲಿ. ಅಂದರೆ ಶಿವಾಜಿ ಅಷ್ಟು ಪರಿಚಿತ ಆಗಿರಲಿಲ್ಲ. ಈಗಲೂ ನಮ್ಮ ಕರ್ನಾಟಕದಲ್ಲೇ ಆ ಥರ ಸಮರ್ಪಿತ ಬದುಕು ನಡೆಸಿದಂತಹ ಕ್ರಾಂತಿಕಾರಿಗಳು, ಸಮಾಜ ಸುಧಾರಕರು, ಅವರೆಲ್ಲರ ಪರಿಚಯ ಈಗಿನ ಪೀಳಿಗೆಗೆ ಇದೆ ಅಂತಿಲ್ಲ. ಶಿವಾಜಿಯವರದ್ದು ಇರಲಿಲ್ಲ. ಬೆಂಗಳೂರಿನಲ್ಲಿ ನಡೆದಂಥ ಕಥಾಮಾಲಿಕೆ, ಶಿವಾಜಿಯ ಕಥೆಯನ್ನು ಸಮಗ್ರವಾಗಿ ಅವರು ಹೇಳುತ್ತಾರೆ. ಅದನ್ನು ಆಮೇಲೆ ಪುಸ್ತಕ ರೂಪದಲ್ಲಿ ತರ್ತಾರೆ. 1967ರಲ್ಲಿ ಯುಗಾವತಾರ ಪುಸ್ತಕ ಅವರದ್ದು ಮೊದಲನೇ ಪುಸ್ತಕ. ನಾನು ಆವಾಗಲೇ ಉಲ್ಲೇಖ ಮಾಡಿದಂತಹ ತಾಯಿ ಕಾದಿಗಳು ಉತ್ಥಾನ ಪತ್ರಿಕೆಗೆ ಪ್ರತಿ ತಿಂಗಳು ಅನ್ನುವ ರೀತಿಯಲ್ಲಿ ಬರೀತಾ ಇದ್ದಂಥ ಲೇಖನಗಳು. ಆ ಪುಸ್ತಕ ತಾಯಿ ಕಾದಿಗಳು ಅನ್ನೋ ಹೆಸರಿನಲ್ಲಿ ಬರುತ್ತೆ. ಕ್ರಾಂತಿಯಲ್ಲ ಭ್ರಾಂತಿ, ಅಮ್ಮ ಬಾಗಿಲು ತೆರಿ, ಇನ್ನು ಸಣ್ಣ ಪುಸ್ತಕ ಶಿವಾಜಿ ಭಾರತ ಭಾರತಿಗೆ ಪುಸ್ತಕಗಳ ಸಂಪದಲ್ಲಿ ಅವರಲ್ಲಿ ಅವ್ರದ್ದೊಂದು ಪುಸ್ತಕ ಇದೆ. ಕೋರಿಕೆ. ನಾವು ಗಮನಿಸಬೇಕಾದ ಆ ಪುಸ್ತಕಕ್ಕೆ ಕೊಡ್ತಾ ಇದ್ದಂಥ ಶೀರ್ಷಿಕೆಗಳು ಅಥವಾ ಅವರು ಕೊಡ್ತಾ ಇದ್ದಂಥ ಬರೀತಾ ಇದ್ದಂಥ ಲೇಖನಗಳಿಗೆ ಕೊಡ್ತಾ ಇದ್ದಂಥ ಅದರಲ್ಲೇ ಏನೋ ಒಂದು ಆಕರ್ಷಣೆ. ಅಮ್ಮ ಬಾಗಿಲು ತೆರಿ, ಅದು ನೋಡಿದಾಗಲೇ ಒಳಗಡೆ ಹಿಡಿದು ಆ ಪುಸ್ತಕದಲ್ಲಿದ್ದಂಥದ್ದನ್ನು ಏನೋ ಓದಬೇಕು ಅಂತ ಅನಿಸುತ್ತೆ. ಆ ಸಣ್ಣ 3 ಶಬ್ದಗಳ ವಾಕ್ಯ, ಅದರಲ್ಲೇನೋ ಭಾವನೆಗಳು. ಅಸ್ಸಾಮಿನ ಅರ್ಥಸ್ವರ, ಮೀನಾಕ್ಷಿಪುರಂನಲ್ಲಿ ಬಹಳ ದೊಡ್ಡ ಪ್ರಮಾಣದ ಮತಾಂತರದ ಹುನ್ನಾರ ನಡೆದಾಗ ಅದನ್ನು ಸಮಗ್ರ ಅಧ್ಯಯನ ಮಾಡಿ ಅದರ ಕುರಿತಾಗಿ ಒಂದು ಪುಸ್ತಕವನ್ನು ಹೊರಗ್ತಾ ಇರ್ತಾರೆ, ಮೀನಾಕ್ಷಿಪುರಂ ಒಂದು ಎಚ್ಚರಿಕೆ ಅಂತ. ಹಾಗೆ ತೋರ್ಬೆರಳು, ಆ ಕಾಳರಾತ್ರಿಯ ಪ್ರಶ್ನೆ, ದೇಶ ವಿಭಜನೆಯ ಸಂದರ್ಭದಲ್ಲಿ ಆದಂತಹ ಸಮಾಜ, ದೇಶ ಎದುರಿಸಿದಂತಹ ಸಮಸ್ಯೆ, ಸವಾಲುಗಳು, ಆದಂತಹ ಅತ್ಯಾಚಾರ, ಅನಾಚಾರಗಳು, ಕೊಲೆಗಳು, ಈ ಥರ 47ರ ಆ ಸಂದರ್ಭದಲ್ಲಿ ಆದಂಥ ಘಟನಾವಳಿಗಳನ್ನು ಕಣ್ಣು ಮುಂದೆ ತಂದು ನಿಲ್ಲಿಸುವಂಥ ಒಂದು
ಪುಸ್ತಕ ಕಾಡರಾತ್ರಿಯ ಪ್ರಶ್ನೆ. ಆಧುನಿಕ ಮಾನವ ಜೀವನದಲ್ಲಿ ಕುರುಕ್ಷೇತ್ರದಲ್ಲಿ ಆ, ಇಂದಿನ ಜೀವನವನ್ನು ಆ ಕುರುಕ್ಷೇತ್ರಕ್ಕೆ ಹೋಲಿಕೆ ಮಾಡ್ತಾರೆ ಅವರು. ಅದರಲ್ಲಿ ಅರ್ಜುನನ ಪಾತ್ರವನ್ನು, ಕೃಷ್ಣನ ಪಾತ್ರವನ್ನು ನಿರ್ವಹಣೆ ಮಾಡಬೇಕಾದವರು ಯಾರು? ಆಧುನಿಕ ಮಾನವ ಜೀವನದ ಕುರುಕ್ಷೇತ್ರದಲ್ಲಿ ಪಾರ್ಥಸಾರಥಿ ಯಾರು? ಮೃಗಜಲ, ನಿಜಜಲ, ಭಾರತದಲ್ಲಿ ಕ್ರೈಸ್ತ ಚಟುವಟಿಕೆ. ಉತ್ಥಾನ ಪತ್ರಿಕೆಯಲ್ಲಿ ಜನಸಾಮಾನ್ಯರು ಕೇಳ್ತಾ ಇದ್ದಂತಹ ಪ್ರಶ್ನೆಗಳು, ವಿವಿಧ ರೀತಿಯ ಪ್ರಶ್ನೆಗಳು. ಅದು ಪ್ರೇಮ ವಿವಾಹದಿಂದ ತೊಡಗಿ, ವಿವಾಹ ವಿಚ್ಛೇದನದಿಂದ ತೊಡಗಿ, ಸಲಿಂಗ ಕಾಮದಂತಹ ಈ ಥರ ಪ್ರಶ್ನೆಗಳಿಂದ ತೊಡಗಿ, ದೇಶದ ಸಮಗ್ರತೆಗೆ ಸಂಬಂಧಪಟ್ಟ ಹಾಗೆ, ವೈಶ್ವಿಕ ದೃಷ್ಟಿಕೋನಕ್ಕೆ ಸಂಬಂಧಪಟ್ಟ ಹಾಗೆ ಒಂದೊಂದು ಪ್ರಶ್ನೆ ಕೂಡ ಪ್ರಶ್ನೆ ಕೇಳುವನ ಮಾನಸಿಕತೆ, ವಯಸ್ಸು, ಲಿಂಗ, ಅವನ ಶಿಕ್ಷಣ ಇತ್ಯಾದಿಗಳ ಆಧಾರದಲ್ಲಿ ಬರುವಂಥ ಪ್ರಶ್ನೆಗಳು. ಆ ಉತ್ತರಗಳು ಕೂಡ ಅಷ್ಟೇ ಚುಟುಕಾಗಿರುವಂಥದ್ದು, ಮೊನಚಾಗಿರುವಂಥ ಉತ್ತರಗಳು, ಪ್ರಶ್ನೆಗಳು. ಈ ಥರ ಕೃತಿರೂಪ ಸಂಘದರ್ಶನ, ಇದೊಂದೇ ದಾರಿ, ವಿಕೃತಿಯಿಂದ ಸಂಸ್ಕೃತಿಯೆಡೆಗೆ, ದೇಶ ವಿಭಜನೆಯ ದುರಂತ ಕತೆ, ನವನಿರ್ಮಾಣದ ಒಳಪದರುಗಳು, ಚರೈವೇತಿ ಪ್ರವಾಸ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಬಂದಿದ್ದಾಗ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದಂತಹ ವಿಚಾರದ ಸಂಗ್ರಹ ಈಗಿನ ಕಾರ್ಯಕರ್ತರಿಗೆ ತುಂಬ ಪ್ರೇರಣಾದಾಯಿ ಅನ್ನೋ ರೀತಿಯಲ್ಲಿರುವಂಥ ಪುಸ್ತಕ. ಹಾಗೆ ದಿಶಾಬೋಧ, ಸಮರಸತೆಯ ಸವಾಲು, ಸಮಾಜಯೋಗ, ಹಿಂದೂ ಸಮಾಜಕ್ಕೆ ಸವಾಲುಗಳು, ಪರಿಹಾರ, ಜಾಗೃತಾತ್ಮರಿಗಾಗಿ, ಶ್ರೀ ಗುರೂಜಿ, ಇದು ಅವರ ಕೊನೆಯ ಕೃತಿ, ಅಂತಿಮ ಕೃತಿ. ಇಂಗ್ಲೀಷ್ನಲ್ಲೂ ಬಹುತೇಕ ನಾನೀಗ ಕನ್ನಡದಲ್ಲಿ ಹೇಳಿದಂತಹ ಅನೇಕ ಪುಸ್ತಕಗಳು ಇಂಗ್ಲೀಷಿನಲ್ಲಿ ಮೂಲ ಇದ್ದದ್ದು ಕನ್ನಡಕ್ಕೆ ಭಾಷಾಂತರ ಆಗಿದೆ. ಉದಾಹರಣೆಗೆ RSS ಎ ವಿಷನ್ ಇನ್ ಆ್ಯಕ್ಷನ್, ಅಥವಾ ಯಾವುದು ದಿ ಟ್ರಾಜಿಕ್ ಸ್ಟೋರಿ ಆಫ್ ಪಾರ್ಟಿಷನ್, ಈ ಥರ ಇಂಗ್ಲೀಷ್ನಲ್ಲಿ ಬರೆದದ್ದು ಕನ್ನಡಕ್ಕೆ ಭಾಷಾಂತರ ಆದದಿದೆ. ಆರಂಭದಲ್ಲಿ ಕನ್ನಡದಲ್ಲಿ ಬರೆದದ್ದು ಇಂಗ್ಲೀಷಿಗೆ ಆಮೇಲೆ ಭಾಷಾಂತರ ಆದದ್ದು, ಭಾರತೀಯ ಬೇರೆ ಬೇರೆ ಭಾಷೆಗಳಿಗೆ ಭಾಷಾಂತರ ಆದಂತಹ ಸಾಹಿತ್ಯನೂ ಅನೇಕ ಇದೆ. ನಾವು ಗಮನಿಸಬೇಕಾದ ಸಂಗತಿಗಳು ನಾನು ಆವಾಗಲೇ ಹೇಳಿದಾಗೇ, ಆ ಸಾಹಿತ್ಯಗಳಲ್ಲಿ ಅವರು ಕೊಡ್ತಾ ಇದ್ದಂಥ ಶೀರ್ಷಿಕೆಗಳು ಅದು ಬಹಳ ಪ್ರೇರಣಾದಾಯಿ, ಓದಿಸ್ಕೊಂಡು ಹೋಗುವಂಥ ಸ್ವಭಾವ. ಒಂದೊಂದು ಅಕ್ಷರ, ಒಂದೊಂದು ವಾಕ್ಯದ ರಚನೆ ಕೂಡ ಆ ಗ್ರಂಥವನ್ನು ಓದಬೇಕು ಅಂತ ಅನಿಸೋ ರೀತಿಯಲ್ಲಿ ಬಹಳ ಸರಳ. ಉದಾಹರಣೆಗೆ ಭಾರತೀಯ ದೃಷ್ಟಿಯಲ್ಲಿ ಸ್ತ್ರೀ, ಆಕೆಗೊಂದು ಮಾತೃತ್ವದ ಸ್ಥಾನ, ಮಾತೆಯ ಸ್ಥಾನ. ಒಂದು ಶೀರ್ಷಿಕೆ ಕೊಡ್ತಾರೆ, ಸ್ತ್ರೀ ತಾಯಿಯೋ ಪತ್ನಿಯೋ. ಅವರು ವಿವರಣೆ ಕೊಡ್ತಾ ಅದರಲ್ಲೇ ಹೋಗ್ತಾರೆ. ತಾಯಿ ಅಂದಾಗ ಏನೇನು ಭಾವಗಳು ಬರುತ್ತೆ, ಉದಾಹರಣೆ ಕೊಡ್ತಾ ಹೋಗಿ. ಉದಾಹರಣೆಗೆ ಆಕರ್ಷಣೆ ಅನ್ನೋದು ದುಷ್ಯಂತ ಶಕುಂತಲೆಯರ ಕಥಾನಕವನ್ನು ಅವರು ಉದಾಹರಣೆ ರೀತಿ ಕೊಡ್ತಾರೆ. ಆರಂಭ ಆಗೋದು ಶಾರೀರಿಕ ಆಕರ್ಷಣೆಯಿಂದನೇ ಇರಬಹುದು, ಆದರೆ ಪತಿ ಪತ್ನಿಯರ ಸಂಬಂಧ ಅನ್ನೋದು, ಅವರ ಉಂಗುರದ ಪ್ರಕರಣ ಇತ್ಯಾದಿಗಳನ್ನು ತುಂಬ ಸ್ಪರ್ಶ ಮಾಡದೆ ಅದು ಕೊನೆಯ ಹಂತಕ್ಕೆ ಎಲ್ಲಿ ತರುತ್ತೆ, ಆ ಪರಸ್ಪರ ಪ್ರೇಮ, ಅನುರಾಗ ಅದು ಎಲ್ಲಿಗೆ ತಲುಪ್ತದೆ, ಇದನ್ನು ಅವರು ವಿವರಿಸ್ತಾರೆ. ಹೆಣ್ಣು ಅನ್ನೋದು ಪುರುಷನಿಗೆ ಸಮಾನ ಅಲ್ಲ, ಅದು ಸಮ್ಮಾನಕ್ಕೆ ಅರ್ಹವಾದಂಥ ಒಂದು ಹೆಸರು ಅಥವಾ ವ್ಯಕ್ತಿತ್ವ ಹೆಣ್ಣು ಅನ್ನೋದು. ಹಾಗೆ ಪೂಜ್ಯಳು ಇತ್ಯಾದಿಗಳನ್ನು ಅವರ ಘಟನೆಗಳಲ್ಲಿ ವಿವರಿಸ್ತಾರೆ. ಸೀತೆಗಾಗಿ ರಾಮ ಬಿಡಬೇಕು ಅಂತಿದ್ರೆ, ಕಾಡಿಗೆ ಬಿಡಬೇಕು ಅಂತಿದ್ದರೆ ಮತ್ತೆ ಅಷ್ಟೊಂದು ಯಾಕೆ ಪರಿತಪಿಸಬೇಕಾಯ್ತು, ಯಾಕೆ ಹುಡ್ಕೊಂಡು ಹೋಗಬೇಕಾಯ್ತು ಅಂದರೆ ಅದರಿಂದಲೂ ಮೇಲಿನ ಯಾವುದೋ ಒಂದು ಭಾವನೆ. ಲಕ್ಷ್ಮಣನ ಉದಾಹರಣೆಯನ್ನು ಕೊಡ್ತಾರೆ, ಹೆಣ್ಣಿನ ಬಗ್ಗೆ ಹೇಗೆ ದೃಷ್ಟಿಕೋನ ಇತ್ತು ಅನ್ನೋದಕ್ಕೆ. ನನಗೆ ಕಿವಿಯ ಆಭರಣಗಳ ಪರಿಚಯ ಇಲ್ಲ, ಮೂಗಿನ ಆಭರಣ ಪರಿಚಯ ಇಲ್ಲ, ಕತ್ತಿನ ಆಭರಣಗಳ ಪರಿಚಯ ಇಲ್ಲ, ನನಗೆ ಕೇವಲ ಕಾಲಿನ ಆಭರಣಗಳದ್ದು ಮಾತ್ರ ಪರಿಚಯ ಇರೋದು. ಈ ಥರದ ಉದಾಹರಣೆಗಳೊಟ್ಟಿಗೆ ಅದನ್ನು ಸ್ತ್ರೀಯ ಮಹಾನತೆಯನ್ನು ಕಟ್ಟಿಕೊಡುವಂಥ, ತೋರಿಸಿಕೊಡುವಂಥ ಪ್ರಯತ್ನವನ್ನು ಅವರು ಮಾಡ್ತಾರೆ.
ಒಂದೊಂದು ಮೌಲ್ಯವನ್ನು ತೋರಿಸಿಕೊಡಾಗ ಉದಾಹರಣೆಗೆ ತುಣುಕು ಮಿಣುಕು ಅಂತ ಒಂದು ಲೇಖನ ಇವರ ಡಿಸೋಜ ಅವರು ಸಂಗ್ರಹ ಮಾಡಿದ ಆ ಪ್ರಬಂಧ ಸಂಚಯದಲ್ಲೂ ಬಂದಿದೆ. ಅವರು ಅದನ್ನು ತೋರ್ಬೆರಳು ಸಂಕಲನದಿಂದ ಆಯ್ಕೆ ಮಾಡಿದ್ದಾರೆ. ಆ ತೋರ್ಬೆರಳಿಗೆ ಆಮೇಲೆ ಕರ್ನಾಟಕದ ಮಾನವಿಕ ಶಾಸ್ತ್ರ ವಿಭಾಗದ ಪ್ರಶಸ್ತಿನೂ ಬಂದಿತ್ತು. ಅದರಲ್ಲಿ ಒಂದು ಘಟನೆ ಬರುತ್ತೆ, ಮಾಲಿನ್ಯದಲ್ಲಿ ಮಾಂಗಲ್ಯ ಅಂತ. ಚಿತ್ರಿಸುವಂಥ ರೀತಿನೇ ಬಹಳ ಚೆನ್ನಾಗಿದೆ. ಅದನ್ನು ಹೇಗಿದೆ ನಮ್ಮ ದೃಷ್ಟಿಕೋನ ಕೆಲವು ವಿಷಯಗಳ ಬಗ್ಗೆ ಅಂತ. ರಸ್ತೆ ಬದಿಯಲ್ಲಿ ಇಬ್ಬರು ಹೆಣ್ಮಕ್ಳ ಮಧ್ಯೆ ಜಗಳ ನಡೆಯುತ್ತೆ ಯಾವುದೋ ಕಾರಣಕ್ಕೆ. ಹೊಡೆದಾಟ ಬಡದಾಟ ನಡೀತಾರೆ. ಅವಾಗ ಗಂಡಸರಿಗೆ ನಾವೇನು ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ಎಷ್ಟು ಚೆನ್ನಾಗಿ ಬರೀತಾರೆ ಅಂದರೆ, ಎಷ್ಟು ತಪಸ್ಸು ಮಾಡಿದರೂ ಕೂಡ ಸಿಗದಂತಹ ರುದ್ರಕಾಳಿಯ ದರ್ಶನ ಅಂದು ನಮಗೆ ಅಯಾಚಿತವಾಗಿ ಲಭಿಸ್ತು ಅಂತ. ಆ ರಸ್ತೆ ಬದಿ ಹೆಣ್ಮಕ್ಕಳ ಹೋರಾಟದ ಆ ದೃಶ್ಯವನ್ನು ಬಹಳ ಸರಳ ವಾಕ್ಯದಲ್ಲಿ, ರುದ್ರಕಾಳಿಯ ದರ್ಶನ ನಮಗೆ ಅಯಾಚಿತವಾಗಿ ಸಿಕ್ತು ಅಂತ. ಜಗಳ ನಡೆಯುತ್ತೆ. ಜಗಳ ನಡೀತಾ ಒಂದು ಹಂತಕ್ಕೆ ತಲಾಗುತ್ತೆ. ಆಮೇಲೆ ಯಾರೋ ಗಂಡಸರು ಬಂದು ಬಿಡಿಸ್ತಾರೆ ಜಗಳನ. ಈ ಹೆಣ್ಮಗಳು ಅವ್ರವ್ರ ಮಕ್ಕಳು ಅವ್ರವ್ರ ಮನೆಗೆ ಹೋಗ್ತಾರೆ. ಸ್ವಲ್ಪ ಹೊತ್ತಿನಲ್ಲಿ ಯಾರು ಏಟು ತಿಂದಿದ್ಲೋ ಆಕೆಯ ಮನೆಯ ಮಗಳು ಕೈಯಲ್ಲಿ ಅದನ್ನೇ ಹಿಡ್ಕೊಂಡು ಬರ್ತಾಳೆ. ಯಾರು ಹೊಡೆದಿದ್ದಾಳೋ ಆ ಹೆಣ್ಣಿನ ಹತ್ರ ಹೋಗ್ತಾಳೆ, ಸರಸರ ನಡೆದು ಅವಳು ಕೈ ಕೊಡ್ತಾಳೆ, ವಾಪಸ್ ಬರ್ತಾಳೆ. ಎಲ್ರಿಗೂ ಆಶ್ಚರ್ಯ, ಏನಿದು ಅಂತ. ಅವಳೇನು ತಂದು ಕೊಟ್ಟಿದ್ಲೋ ಅವಳು ಅದನ್ನು ಕತ್ತಿ ಕಟ್ಕೊಳ್ತಾಳೆ. ಈ ಹೊಡೆದಾಟದ ಆ ಭರದಲ್ಲಿ ಪರಸ್ಪರ ಕಿತ್ತಾಡುವ ಆ ಸಂದರ್ಭದಲ್ಲಿ ಈಕೆಯ ಮಾಂಗಲ್ಯ ಕಿತ್ಕೊಂಡು ಆಕೆ ಕೈಗೆ ಹೋಗಿರುತ್ತೆ. ಅದನ್ನು ವಾಪಸ್ ಕಳಿಸ್ಕೊಡ್ತಾರೆ. ಅಂದರೆ ಮಾಂಗಲ್ಯ ಅನ್ನೋದು ಹೇಗೆ, ಅದರ ಬಗ್ಗೆ ಇದ್ದಂಥ ದೃಷ್ಟಿ ಏನು ಅಂದರೆ, ಜೀವನ ಅನ್ನೋದು ಪತಿ ಪತ್ನಿ ಸಂಬಂಧ ಅನ್ನೋದು ಕೇವಲ ಅಷ್ಟಕ್ಕೆ ಅಲ್ಲ, ಒಂದೊಂದು ಅದರಲ್ಲೊಂದು ಸಂಸ್ಕಾರದ ಭಾಗ ಇದೆ. ಈ ರೀತಿಯ ಶ್ರದ್ಧೆಯ ಭಾಗ ಇರೋದ್ರಿಂದನೇ ಬದುಕು ಬಹಳ ಚೆನ್ನಾಗಿ ಮುಂದುವರಿಯುತ್ತದೆ ಅನ್ನೋದನ್ನು ಅವರು ಅದರಲ್ಲಿ ವಿವರಿಸ್ತಾರೆ. ಇವತ್ತು ತುಂಬ ಅಂದರೆ ಈಗ ಸ್ವಾತಂತ್ರ್ಯದ 75ರ ಸಂಭ್ರಮ ಇಡೀ ದೇಶದಲ್ಲಿ ಅದರ ಆಚರಣೆ ನಡೀತಾ ಇದೆ. ಅವರು ಮೃತ್ಯೋರ್ಮ ಅಮೃತಂಗಮಯ ಅನ್ನುವಂಥ ಒಂದು ಲೇಖನದಲ್ಲಿ ಸ್ವಾತಂತ್ರ್ಯ ಭಾರತದಲ್ಲಿ ಏನೇನು ಆಗ್ತಿದೆ ಅದು ಕೂಡ ಮೃಗಜಲ ನಿಜಜಲದಿಂದ ಆಯ್ಕೆ ಮಾಡಿದಂಥ ಒಂದು ಲೇಖನ. ಅವರು ಅದನ್ನು ವಿವರಿಸ್ತಾ ಹೋಗ್ತಾರೆ. ಸ್ವತ್ವ ಎಲ್ಲೆಲ್ಲಿ ಪ್ರಕಟ ಆಗಬೇಕು, ನಮ್ಮ ಬದುಕಿನ ಅದರ ಅಸ್ತಿತ್ವ ಅದು ಉಳಿದು ಹೇಗೆ ಅಂದರೆ, ನನ್ನತನ ಏನು ಅನ್ನೋದು ನಮಗೆ ಅರಿವಿರಬೇಕು, ಏನು ಅಂತ ಗೊತ್ತಿರಬೇಕು. ಅದನ್ನು ಕಳೆದುಕೊಂಡ್ರೆ ಅದನ್ನು ಮತ್ತೆ ಆ ವ್ಯಕ್ತಿಗೆ ಬದುಕು ಅನ್ನೋದು ಇರೋದಿಲ್ಲ. ಅವನ ಆತ್ಮನೇ ತನ್ನತನದ ಅರಿವು, ಅದನ್ನು ಗುರುತಿಸುವಂಥ ಕೆಲಸ ಆಗಬೇಕು. ನಮ್ಮ ಸ್ವರಾಜ್ಯದಲ್ಲಿ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳ ನಂತರನೂ ಕೂಡ ಅವರು ಆ ಲೇಖನವನ್ನು ಬರೆದಿರೋದು ಸ್ವಾತಂತ್ರ್ಯ ನಂತರ ಒಂದು 25 ವರ್ಷಗಳ ನಂತರ ಬರೆದರು. ಈಗ ಬಹುಶಃ ಬರೆದ್ರೆ ಇನ್ನೂ ಅದಕ್ಕಿಂತಲೂ ಬಹಳ ಬೇಸರ ಪಡುವಂತಹ ಸಂಗತಿಗಳು ಸಿಗಬಹುದೇನೋ. ಎಲ್ಲೆಲ್ಲಿ ನಮ್ಮ ಸ್ವತ್ವದ ಪ್ರಕಟೀಕರಣ ಆಗ್ತಿಲ್ಲ ಅದನ್ನು ವಿವರಿಸ್ತಾ ಹೋಗ್ತಾರೆ. ನಮ್ಮ ಶಿಕ್ಷಣದಲ್ಲಿ ಈ ಮಣ್ಣಿನ ಗುಣ, ಇಲ್ಲಿನ ಸಂಸ್ಕೃತಿ, ಇಲ್ಲಿನ ಮೌಲ್ಯಗಳನ್ನು ಬಿಂಬಿಸುವಂಥ ವಿಚಾರಗಳೇ ಇಲ್ಲ. ನಾವು ಯಾವುದೋ ವಿದೇಶಿ ವಿಚಾರವನ್ನು ಕರಿತಿದ್ದೀವಿ. ಇಲ್ಲಿರುವಂಥದ್ದೇನು, ಕೇವಲ ನೌಕರಿ ಗಳಿಸ್ಕೊಳ್ಳಿಕ್ಕೆ ಮಾತ್ರ ಶಿಕ್ಷಣ ಅಲ್ಲ, ನನ್ನ ಉನ್ನತಿಗೋಸ್ಕರ ಶಿಕ್ಷಣ, ಎಲ್ಲ ರೀತಿಯ ಉನ್ನತಿ ಆಗಬೇಕು. ಶಿಕ್ಷಣದ ಬಗ್ಗೆ ಏನು ನಮ್ಮ ದೇಶದ ಕಲ್ಪನೆ ಇದೆಯೋ, ನಮ್ಮ ಜೀವನದ ಮೌಲ್ಯಗಳನ್ನು ಎತ್ತರಿಸಿಕೊಳ್ಬೇಕು, ನಮ್ಮ ಒಳಗಣ್ಣನ್ನು ತೆರೆಸುವಂಥದ್ದು ಶಿಕ್ಷಣ, ಒಳಗಿರುವಂಥ ದಿವ್ಯತೆಯ ಪ್ರಕಟೀಕರಣ ಶಿಕ್ಷಣ. ಈ ರೀತಿಯ ಕಲ್ಪನೆಗಳೇನಿದೆ ಅದನ್ನು ಕೊಡುವಂಥ ರೀತಿಯಲ್ಲಿ ನಮ್ಮ ಜೀವನದ ಮೌಲ್ಯಗಳು, ಮಾತೃದೇವೋಭವನ, ಪಿತೃದೇವೋಭವನ, ಈ ಥರ ಗುರು ಹಿರಿಯರಿಗೆ ಗೌರವ ಕೊಡಬೇಕು. ಧಾರ್ಮಿಕ ಮೌಲ್ಯಗಳು, ಸತ್ಯಂವದ, ಧರ್ಮಾಂತರ ಇತ್ಯಾದಿಗಳನ್ನು ಕಲಿಸಿಕೊಡುವಂತಹ ಆ ಭಾವವನ್ನು ಜಾಗೃತಿಗೊಳಿಸುವಂಥ ಅಂಶಗಳು ಶಿಕ್ಷಣದಲ್ಲಿಲ್ಲ, ಅಂದರೆ ಅಲ್ಲಿ ಸ್ವತ್ವ ಇಲ್ಲ ಅನ್ನೋದನ್ನು ಆ ಲೇಖನದಲ್ಲಿ ಅವರು ಪ್ರಕಟಪಡಿಸ್ತಾರೆ. ಕಾರ್ಮಿಕದಲ್ಲೂ ಕ್ಷೇತ್ರದಲ್ಲೂ ಕೂಡ ಹಾಗೆ ಇದೆ. ಹಾಗೆ ದೇವಸ್ಥಾನಗಳು, ಅಲ್ಲಿ ದೇವರ ಏನು ಅವ್ರು ಕೊಟ್ಟಂಥ ಶೀರ್ಷಿಕೆ ಎಷ್ಟು ಚೆನ್ನಾಗಿದೆ ಅಂದರೆ, ದೇವತೆಯ ಪೀಠದಲ್ಲಿ ಧನಪಿಶಾಚಿ ಅಂತ. ಅಂದರೆ ಆ ಮನಸ್ಸಿನ ವೇದನೆಗೆ ಎಷ್ಟು ಕಟುವಾದ ರೀತಿಯಲ್ಲಿ ಅವರು ಅದನ್ನು ಶೀರ್ಷಿಕೆಯಲ್ಲಿ ಅದನ್ನು ವ್ಯಕ್ತಪಡಿಸಿದ್ದಾರೆ ಅಂತ ನಾವು ಗಮನಿಸ್ಬೋದು. ಹೀಗೆ ಆಡಳಿತದಲ್ಲಿ ಎಲ್ಲೆಲ್ಲ ಸ್ವತ್ವದ ಪ್ರಕಟೀಕರಣ ಆಗ್ತಿಲ್ಲ, ನಾವು ಗಮನಿಸಬೇಕಾದ ಸಂಗತಿಗಳೇನು, ಸ್ವರಾಜ್ಯ ಹೇಗಿರಬೇಕು
ಅನ್ನೋದನ್ನು ವಿವರಿಸ್ತಾ ಅವ್ರು ಹೇಳುತ್ತಾರೆ. ಸ್ವರಾಜ್ಯದ ಆದರ್ಶದಿಂದ ಸ್ಫೂರ್ತಿ ಪಡಿಬೇಕು ಒಂದು ದೇಶದ ಜನ. ಅದು ಆ ಸ್ಫೂರ್ತಿ ಪಡೆಯುವುದು ಅಲ್ಲಿನ ಸ್ವತ್ವದಿಂದ, ಅಂದರೆ ತನ್ನದ ಅರಿವಿನಿಂದ. ಪರರಾಜ್ಯಕ್ಕೂ ಸ್ವರಾಜ್ಯಕ್ಕೂ ಅಂತರ ಇರುವುದೇ ಆದಲ್ಲಿ ಪರ ತಪ್ಪಿ ಸ್ವ ಬಂದಿತು ಎಂದರೆ ಪರಕೀಯರ ಕೈ ತಪ್ಪಿ ಸ್ವಕೀಯರ ಕೈಗೆ ಆಡಳಿತ ಅಧಿಕಾರ ಬಂತು ಎಂದಷ್ಟೇ ಅರ್ಥ ಅಲ್ಲ. ಪರಕೀಯತನ ಹೋಗಿ ನಮ್ಮತನ ಬರುವುದೇ ಅದರ ತಿರುಳು. ಪರರಾಜ್ಯದಲ್ಲಿ ಹೇರಲಾಗುವ ರಾಜಕೀಯ ಭಾಷೆ, ಪರಕೀಯ ವಿಚಾರ, ಪರಕೀಯ ಶಿಕ್ಷಣ, ಪರಕೀಯ ಸಾಹಿತ್ಯ ಸಂಸ್ಕೃತಿಗಳು, ಇವುಗಳ ಜಾಗದಲ್ಲಿ ಈ ನಾಡಿನ ಜೀವನಾದರ್ಶಗಳು, ಭಾಷೆಗಳು, ಸಂಸ್ಕೃತಿ, ಸಾಹಿತ್ಯ ಇವುಗಳು ಮಿಂಚತೊಡಗಿದಾಗಲೇ ಪರರಾಜ್ಯ ತೊಲಗಿ ಸ್ವರಾಜ್ಯ ಬಂದುದು ಜನಕ್ಕೆ ಭಾಸವಾಗತೊಡಗುತ್ತದೆ. ಸ್ವರಾಜ್ಯದ ಅಭಿವೃದ್ಧಿಗಾಗಿ ಕಷ್ಟ ಸಹನೆಗೆ, ತ್ಯಾಗಕ್ಕೆ ಅವರು ಸಿದ್ಧರಾಗ್ತಾರೆ. ಕಾರ್ಯಕರ್ತರಿಗೂ ರಾಜಕೀಯ ಅಂದರೆ ಬರಿಯ ಸ್ವಾರ್ಥ ಸಾಧನೆಯ ಕಣವಾಗದೆ ಹಿರಿಯ ಆದರ್ಶನ ಸಾಧನೆಯ ರಂಗವಾಗುತ್ತದೆ. ಈ ರೀತಿಯ ವಾಕ್ಯಗಳು ನಮ್ಮ ಕರ್ತವ್ಯಗಳೇನು, ಕೇವಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಅಲ್ಲದೆ ನಾನು ಮಾಡಬೇಕಾದಂತಹ ಕೆಲಸ ಏನು, ನನ್ನ ಕರ್ತವ್ಯದ ಭಾವ ಏನು, ಇದನ್ನು ನೆನಪು ಮಾಡಿಕೊಳ್ಬೇಕು ಅನ್ನೋದು ಅವರ ಲೇಖನಗಳಲ್ಲಿ ವ್ಯಕ್ತವಾಗುವಂಥ ಒಂದು ಅಂಶ. ಕತ್ತಲನ್ನು ಬರೀ ಕತ್ತಲು ಅಂತ ಹೇಳ್ತಾ ಕೂತ್ಕೋಬೇಡ, ದೀಪ ಹಚ್ಚು, ಆ ದೀಪ ನೀನೇ ಆಗೋದಕ್ಕೆ ಪ್ರಯತ್ನ ಪಡು. ಈ ಥರದ ಅನೇಕ ಸಾಲುಗಳು. ಅನೇಕ ಸಾರಿ ಒಳ್ಳೆಯದನ್ನು ಮಾಡ್ತಾ ಹೋದಾಗ ಸ್ಪಷ್ಟವಾದಂತಹ ಕಲ್ಪನೆ ಇಲ್ಲದಿದ್ದರೆ, ಈ ಥರ ಉದಾತ್ತವಾದಂತಹ ಚಿಂತನೆಗಳಿಲ್ಲದಿದ್ದರೆ ದೇಶದಲ್ಲಿ ಒಳಿತು ಹೇಗೆ ಸೋಲುತ್ತದೆ ಅನ್ನೋದನ್ನು ಅವರು ವಿವರಿಸ್ತಾರೆ. ಕರ್ನಾಟಕದಲ್ಲಿ ಅಥವಾ ಕರ್ನಾಟಕ ಸರ್ಕಾರ ಕೆಲವು ವರ್ಷಗಳ ಹಿಂದೆ ಕನ್ನಡ ಚಿತ್ರೋದ್ಯಮಕ್ಕೆ ಪೂರಕ ಆಗಲಿ ಅಂತ ಹಣಕಾಸಿನ ನೆರವು ಅದು ಘೋಷಣೆ ಮಾಡುತ್ತೆ, ಕನ್ನಡದ ಭಾಷಾಭಿವೃದ್ಧಿಗೋಸ್ಕರ ಅಂತ. ಆದರೆ ಕ್ರಮೇಣ ಕನ್ನಡದ ಸಿನಿಮಾಗಳಲ್ಲಿ ಆ ಥರದ ಗುಣಮಟ್ಟ ಇಲ್ಲದಿದ್ದದ್ದು ನೋಡಿದಾಗ ಆಡಳಿತದಲ್ಲಿದ್ದಂಥವ್ರಿಗೆ ಅನಿಸುತ್ತೆ, ಪ್ರಾಮಾಣಿಕವಾದಂಥ ಕಳಕಳಿಯಿಂದ ಯಾವ ಚಿತ್ರಗಳು ಚೆನ್ನಾಗಿವೆಯೋ ಅದಕ್ಕೆ ಮಾತ್ರ ನಾವು ಆ ಥರ ಧನ ಸಹಾಯ ಕೊಡ್ತೀವಿ ಅನ್ನುವಂಥ ಘೋಷಣೆಯನ್ನು ಸರ್ಕಾರ ಮಾಡುತ್ತೆ. ಆವಾಗ ಕನ್ನಡ ಚಿತ್ರರಂಗದ ಹೆಸರಿನಲ್ಲಿ ಈ ಥರ ಕೀಳು ಅಭಿರುಚಿಯ ಚಿತ್ರಗಳನ್ನು ಅಥವಾ ಮೌಲ್ಯಗಳೇ ಇಲ್ಲದಂಥ ಚಿತ್ರಗಳನ್ನು, ಕೇವಲ ಹಣ ಗಳಿಕೆಯ ಉದ್ದೇಶದಿಂದ ಮಾಡಿದಂಥ ಚಿತ್ರಗಳು, ಈ ರೀತಿಯ ದಾರಿಯನ್ನು ಯಾರು ಹಿಡಿದಿದ್ದರೋ ಅವರು ಹೊಸ ಒಂದು ಗಲಾಟೆಯನ್ನು ಎಬ್ಬಿಸ್ತಾರೆ. ಅಂದರೆ ಕನ್ನಡ ಚಿತ್ರರಂಗಕ್ಕೆ ಸರ್ಕಾರ ಅವಮಾನ ಮಾಡ್ತಿದೆ, ಬೆನ್ನಿಗಿರಿಯುವಂತಹ ಕೆಲಸ ಮಾಡ್ತಿದೆ ಅಂತ. ಅಂದರೆ ಈ ರೀತಿಯ ಯೋಜನೆಗಳಿಂದ ಇಡೀ ದೇಶಕ್ಕೆ ಏನು ಒಳಿತಾಗಬೇಕು ಅದು ಆಗದೆ, ಅಥವಾ ಇಡೀ ಸಮಾಜಕ್ಕೆ ಯಾವುದು ಶ್ರೇಯಸ್ಕರ ಅದಾಗದೆ ಕೇವಲ ಕೆಲವರ ಹಿತಾಸಕ್ತಿ ಮಾತ್ರ ಕಾಪಾಡೋದ್ರಿಂದ, ಅದರ ಕಡೆಗೆ ಗಮನ ಕೊಡೋದ್ರಿಂದ, ಸ್ವಹಿತದ ರಕ್ಷಣೆಗೋಸ್ಕರ ಪ್ರಯತ್ನ ಪಡೋದ್ರಿಂದ ನಿಜವಾದಂಥ ಉದ್ದೇಶ ಏನಿದೆ ಅದು ಈಡೇರೋದಿಲ್ಲ. ಈ ಥರ ಸಣ್ಣ ಸಣ್ಣ ವಿಷಯಗಳನ್ನು ತೆಗೆದುಕೊಂಡು ಅವರ ಲೇಖನಗಳನ್ನು ಬರೀತಾರೆ. ಕೆಲವು ಕೊಡುವಂತಹ ಶೀರ್ಷಿಕೆಗಳನ್ನು ಹೇಳ್ತೀನಿ. ನಾನು ಕೊಟ್ಟಿರುವಂಥ ಸಮಯ ಇನ್ನು ಕೆಲವೇ ನಿಮಿಷಗಳಿರೋದ್ರಿಂದ ಕೆಲವು ಶೀರ್ಷಿಕೆಗಳನ್ನು ಗಮನ ಕೊಡೋಣ. ನನಗೆ ಕೆಲವು ಗುರುತು ಹಾಕ್ಕೊಂಡಿರುವಂಥ ಶೀರ್ಷಿಕೆಗಳನ್ನು ನಿಮ್ಮ ಗಮನಕ್ಕೆ ತರ್ತೀನಿ. ಹುತ್ತಕ್ಕೆ ಹೊಡೆದರೆ ಹಾವು ಸತ್ತಿದೆ. ಎಲ್ಲಿಗೆ ಹೊಡಿಬೇಕು ಅಲ್ಲಿ ಹೊಡಿಬೇಕು. ಒಟ್ಟು ಇಲ್ಲಿನ ವ್ಯವಸ್ಥೆ ಬಗ್ಗೆ ಬೇಸತ್ತು ಕೊಟ್ಟಂಥ ಅವರು ಶೀರ್ಷಿಕೆ. ನಾವು ಗಮನಿಸಬೇಕಾದಂಥ ಕೆಲಸ ಏನು, ನಾವು ಮಾಡಬೇಕಾದಂಥ ಏನು ಅಂತ. ಕಾರಣ ಹೋಗದೆ ಪರಿಣಾಮ ಹೋದೀತೆ. ಜ್ವರ ಬಂದರೆ ಯಾಕೆ ಜ್ವರ ಬಂತು ಅದಕ್ಕೆ ಔಷಧಿ ಕೊಡಬೇಕು ಹೊರತು ಮೈಯ ತಾಪ ಕಡಿಮೆ ಮಾಡಲಿಕ್ಕೆ ಔಷಧಿ ಕೊಟ್ಟರೆ ಅದರಿಂದ ಏನು ಲಾಭ ಇಲ್ಲ. ರೋಗದ ಮೂಲ ಕಾರಣವನ್ನು ಹುಡುಕಬೇಕು. ಕಾರಣ ಹುಡುಕದೆ ಪರಿಣಾಮ ಹೋದೀತೆ. ಹಾಲುಂಡ ಮಕ್ಕಳೇ ಬದುಕೋದಿಲ್ಲ, ಇನ್ನು ವಿಷ ಉಂಡವರು ಬದುಕಲುಂಟೆ. ಇನ್ನೊಂದು ಶೀರ್ಷಿಕೆ ಕೊಡ್ತಾರೆ ಅವರು, ವ್ಯೂಹ ಇದೆ ಎಚ್ಚರಿಕೆ. ವಿಶೇಷವಾಗಿ ಸಾಮ್ರಾಜ್ಯ ವಿಸ್ತಾರದ ಕಲ್ಪನೆ ಇದ್ದಂಥವರು, ಆ ಥರ ಯಾವ ಆಂಗ್ಲರು ನಮ್ಮ ಮೇಲೆ ಆಕ್ರಮಣ ಮಾಡಿದರು ಅವರ ತಂತ್ರದಲ್ಲಿ ಕೇವಲ ಬಾಹುಬಲದ ಹೋರಾಟದಲ್ಲಿ ಅಥವಾ ರಣರಂಗದ ಹೋರಾಟ ಮಾತ್ರ ಅಲ್ಲ, ಅದಕ್ಕೆ ಮೊದಲು ಈಗ ಕ್ರಿಶ್ಚಿಯನ್ ಮಿಷನರಿಗಳನ್ನು ಮಾಡೋದನ್ನು ನಾವು ಗಮನಿಸ್ತಿರ್ಬೋದು. ನೇರ ಯುದ್ಧ ಭೂಮಿಯ ಹೋರಾಟಕ್ಕೆ ಬದಲು ಅದರ ಮೊದಲು ಒಂದು ಸಿದ್ಧತೆಯನ್ನು ಮಾಡೋದು, ಅಂದರೆ ಸಮಾಜವನ್ನು
ತನ್ನ ಪರವಾಗಿ ಮಾಡಿಕೊಳ್ಳಿಕ್ಕೆ ಬೇಕಾದಂಥ ಮಾನಸಿಕ ಅಥವಾ ಎದುರಾಳಿಯನ್ನು ದುರ್ಬಲಗೊಳಿಸುವುದಕ್ಕೆ ಬೇಕಾದಂಥ ತಂತ್ರಗಾರಿಕೆಯನ್ನು ಮಾಡೋದು. ಈ ಥರದ ವಿಚಾರಗಳನ್ನು ಅವರು ವಿವರಿಸ್ತಾರೆ. ಆ, ಕತ್ತರಿಸಬೇಕಾದ್ದು ಬದನಿಕೆಯನ್ನು ಹೊರತು ಮರವನ್ನಲ್ಲ. ನಮ್ಮ ಸಮಾಜ ಅನ್ನುವಂಥ ವೃಕ್ಷಕ್ಕೆ ಅಸ್ಪೃಶ್ಯತೆನೋ ಅಥವಾ ಇನ್ಯಾವುದೋ ಪಿಡುಗುಗಳೋ ಆ ಬದನಿಕೆಗಳು ಹಬ್ಬಿಕೊಂಡಿವೆ, ಬಂದನಿಕೆ ಅಂತ ಕರಿತೀವಿ. ಅದನ್ನು ತೆಗೆದು ಹಾಕಬೇಕು ಹೊರತು ಮರ ಕತ್ತರಿಸ್ಲಿಕ್ಕೆ ಹೋಗೋದಲ್ಲ. ಸಮಸ್ಯೆ ಮೂಲವನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಕು. ಅಂದರೆ ಆ ಶೀರ್ಷಿಕೆ ನೋಡಿದಾಗಲೇ ನಮಗೆ ಅದರ ಒಳಗಡೆಗೆ ಏನಿದೆ ಮತ್ತು ಅದನ್ನು ಇನ್ನಷ್ಟು ತಿಳ್ಕೊಳ್ಬೇಕು ಅನ್ನೋಂಥ ಕುತೂಹಲ, ಇದೆರಡೂ ಕೂಡ ಹುಟ್ಟುವ ರೀತಿಯಲ್ಲಿ ಒಂದು ರೀತಿಯ ಆಕರ್ಷಣೀಯವಾದಂಥ ಶೀರ್ಷಿಕೆಗಳನ್ನು ಕೊಡೋದು ಅವರ ಸ್ವಭಾವ. ಇತ್ತೀಚೆಗೆ ದಿವಸಗಳಲ್ಲಿ ಅವರು ಅತ್ಯುತ್ತಮ ಮಾರ್ಗದರ್ಶಕರು ಅಂತ ಕರೀಬಹುದೇನೋ ಗುರುರಾಜ ಕರ್ಜಗಿಯವರು ಶಿಕ್ಷಣ ಕ್ಷೇತ್ರದಲ್ಲಂತೂ ಅದ್ಭುತವಾದಂಥ ಸಾಧನೆಯನ್ನು ಮಾಡಿದರು. ಅವರ ಭಾಷಣದ ಶೈಲಿಗಳನ್ನು ನಾವು ಗಮನಿಸಿರ್ಬೋದು. ಅವ್ರು ಏನೇ ಭಾಷಣ ಮಾಡಬೇಕಿದ್ರೆ ಒಂದು ಪುಟ್ಟ ಕಥೆ ಇರುತ್ತೆ. ಆ ಕಥೆಯ ಮೂಲಕ ವಿಶೇಷ ಆವತ್ತು ಅವರು ಪಡಿಸಬೇಕಾದಂಥ ವಿಷಯಗಳನ್ನು ನಮ್ಮ ಮುಂದೆ ತೆರೆದಿಡ್ತಾರೆ ಅವರು. ಶೇಷಾದ್ರಿಯವರ ರೀತಿನೂ ಬಹುಶಃ ಅಥವಾ ಶೇಷಾದ್ರಿಯವರ ರೀತಿಯೇ ಇವರು ಅವ್ರಿಗಿಂತ ಚಿಕ್ಕವರಾದ ಕಾರಣ ಆ ರೀತಿಯನ್ನು ಅನುಸರಿಸ್ತಾ ಇದ್ದಾರೆ ಅಂತ ಹೇಳಬಹುದೇನೋ. ಸ್ವತಂತ್ರವಾದ ಇರ್ಬೋದು, ಆ ಶೈಲಿಯನ್ನು ಹೇಳ್ತಾ ಇರೋದು ನಾನು. ಇರ್ಬೋದು, ಆ ಶೈಲಿಯನ್ನು ಹೇಳ್ತಾ ಇರೋದು ನಾನು. ಶೇಷಾದ್ರಿಯವ್ರ ಶೈಲಿನೂ ಇದೇ ರೀತಿ. ಒಂದು ಸಣ್ಣ ಘಟನೆ, ಉದಾಹರಣೆಗೆ ಒಬ್ಬಾಕೆ ತಾಯಿ ಮಗು ದೇವಸ್ಥಾನಕ್ಕೆ ಹೊರಟಿದ್ದಾರೆ. ಬಳ್ಳಾರಿಯ ಆ ಕಡೆ ಭಾಗದ ಉತ್ತರ ಕರ್ನಾಟಕದ ಭಾಗದ ಯಾವುದೋ ಒಂದು ಪ್ರದೇಶದ ಘಟನೆ, ಅವ್ರು ನೋಡಿದಂಥ ಘಟನೆ ಹಾಗೆ ಚಿತ್ರಿಸಿಡುತ್ತಾರೆ. ಮಗು ರಸ್ತೆ ಕಾಲು ಇಟ್ಟ ತಕ್ಷಣ ಕಾಲು ಬೆಚ್ಚ ಕೆಂಡ ಥರ ಸುಡ್ತಾ ಇರುತ್ತೆ, ಕಾಲು ಹಿಂದಕ್ಕೆ ತಿರುತ್ತೆ. ಇಲ್ಲ ಅಮ್ಮ, ನಾನು ಚಪ್ಪಲಿ ಹಾಕೋಬೇಕು, ಬರಲ್ಲ ಈ ಥರ. ಮಗು, ನಾವು ಗುಡಿಗೆ ಹೊಂಟೀವಿ, ಚಪ್ಪಲಿ ಹಾಕಬಾರದು ಅಂತ ತಾಯಿ ಅದಕ್ಕೆ ವಿವರಿಸ್ತಾರೆ. ಆಮೇಲೆ ತಾಯಿ ಮಗು ಇಬ್ಬರು ಕೈ ಹಿಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ. ಆ ಸುಡು ಬಿಸಿಲಿನಲ್ಲಿ ಸುಡುವ ನೆಲ ಅದರಲ್ಲೇ ನಡ್ಕೊಂಡು ಹೋಗ್ತಾರೆ, ಆ ನೋವನ್ನು ಸಹಿಸ್ಕೊಂಡು. ನಾವು ಸ್ವಾತಂತ್ರ್ಯ ದೇವಿಯ ಗುಡಿಗೆ ಹೊಂಟೀವಿ, ಈ ಮನಸ್ಸಿರಬೇಕು. ಈ ಥರ ಒಂದು ಸಣ್ಣ ಉದಾಹರಣೆ ಕೊಟ್ಟು ದೊಡ್ಡದಾದಂಥ ಒಂದು ವಿಚಾರವನ್ನು ಸರಳವಾಗಿ ವಿವರಿಸೋದು, ಇದು ಶೇಷಾದ್ರಿಯವರ ಶೈಲಿ. ಈ ಥರ ಅನೇಕ ಘಟನೆಗಳ ಉದಾಹರಣೆ ಕೊಡ್ತಾರೆ. ನಾನು ಆವಾಗ ಹೇಳಿದಾಗೆ ಮಾಲಿನ್ಯದಲ್ಲಿ ಮಾಂಗಲ್ಯ ನೆನಪಾಗ್ಬೋದು. ಇದೊಂದು ಕೊಟ್ಟಂಥ ಮನಸ್ಸಿಗೆ ಬಹಳ ಆ ಥರ ಶಕ್ತಿ ಕೊಡುವಂಥ ಒಂದೆರಡು ಉದಾಹರಣೆ ಇರ್ತೀನಿ. ರಾಜಮಹೇಂದ್ರಿಯಲ್ಲಿ ನಡೆದಂಥ ಒಂದು ರೈಲು ಅಪಘಾತದ ಕಥೆಯನ್ನು ಅವರು ವಿವರಿಸ್ತಾರೆ. ಈ ಥರ ರೈಲು ಗೊತ್ತಿಲ್ಲದೆ ಒಂದೇ ಟ್ರ್ಯಾಕಿಗೆ ಬಂದುಬಿಡುತ್ತೆ. ಈ ಚಾಲಕನಿಗೆ ಅನಿಸುತ್ತೆ ಎದುರುಗಡೆ ಇನ್ನೇನು ಹೊಡಿತೀನಿ ನಾನು ಅಂತ. ಗಮನಕ್ಕೆ ಬಂದ ತಕ್ಷಣ ಅವನು ಮಾಡುವಂಥ ಮೊದಲನೇ ಕೆಲಸ, ಅವನ ಸಹಾಯಕ ಯಾರಿದ್ದಾನೆ ಅವನನ್ನು ನೋಡಿ ಹೀಗೆ ಆಗ್ತಿದೆ ಅಂತ ಹೇಳಿ ಅವನ ಹೊರಗಡೆ ದಬ್ಬಿ ಬಿಡ್ತಾನೆ, ನೀನು ಬದುಕು ಅಂತ. ಅವನು ಬದುಕು ಹೊಡಿತಾನೆ. ಆಮೇಲೆ ಎರಡನೇ ಕೆಲಸ, ಇದೆಲ್ಲವೂ ಸೆಕೆಂಡ್ಗಳೊಳಗೆ ಆಗೋದು. ಇವನು ಎದ್ದು ನಿಂತ್ಕೊಂಡು ಅದನ್ನು ರೈಲ್ನ ನಿಲುಗಡೆಗೆ ಬೇಕಾದ ಬ್ರೇಕ್ ಅದನ್ನು ಒತ್ತಿ ಹಿಡಿಯುವಂಥ ಕೆಲಸವನ್ನು ಮಾಡ್ತಾನೆ. ಆಮೇಲೆ ಆಕ್ಸಿಡೆಂಟ್ ಆಗುತ್ತೆ, ಇವನು ಸತ್ತು ಹೋಗ್ತಾನೆ. ಸತ್ತು ಹೋದರೂ ಕೂಡ ಅವನ ಇಡೀ ಶರೀರ ಚಿಂದಿಯಾಗಿದ್ರು ಕೂಡ ಆ ಬ್ರೇಕ್ ಹಿಡಿದಂತಹ ಕೈ ಅದು ಭದ್ರವಾಗಿತ್ತು. ಅಂದರೆ ಪ್ರಾಣಕ್ರಮಣ ಕಾಲದಲ್ಲೂ ಕೂಡ ತನ್ನ ಕರ್ತವ್ಯವನ್ನು ಅವನು ಮರೆಯಲಿಲ್ಲ. ಇದನ್ನು ಬಹಳ ಸೊಗಸಾಗಿ ಚಿತ್ರಿಸಿಡ್ತಾರೆ ಅವರು ಆ ಘಟನೆಯನ್ನು. ಕರ್ತವ್ಯ ಪರತೆ ಅನ್ನೋದಿದ್ದಾಗ ಹೇಗೆ ಅಂತ ಈ ಥರ ಸಣ್ಣ ಸಣ್ಣ ಘಟನೆಗಳನ್ನು ತೆರೆದೇ ಇರ್ತಾ. ಉದಾಹರಣೆಗೆ ಹುಲಿ ಏರಿದ ಮಹಿಳೆ ಅಂತ ಒಂದು ಘಟನೆಯನ್ನು ಚಿತ್ರಿಸ್ತಾಳೆ. ಅದಕ್ಕೆ ಅವರು ಮುಗಿಸುವಂಥ ವಾಕ್ಯ ಭಾರಿ ಚೆನ್ನಾಗಿದೆ. ಹೊರಟಾಗ ಮಹಿಳೆ ನಗುತ್ತಿದ್ದಳು, ನಾನು ಹುಲಿಯ ಮೇಲೆ ಏರಿದ್ದೀನಿ ಅಂತ ಬಹಳ ಒಂದು ರೀತಿಯ ಹೆಮ್ಮೆ ಅಭಿಮಾನಗಳಿಂದ. ಹಿಂದಕ್ಕೆ ಬಂದಾಗ ಆ ಹುಲಿ ಅದು ನಗ್ತಾ ಇತ್ತು, ಅದರ ಬೆನ್ನ ಮೇಲೆ ಕೂತಿದಂಥ ಮಹಿಳೆ ಇರಲಿಲ್ಲ. ನಾವು ಈ ನಾಗರಿಕತೆ ಹೆಸರಿನಲ್ಲಿ, ಆಧುನಿಕತೆ ಹೆಸರಿನಲ್ಲಿ ಹುಲಿಯ ಬೆನ್ನೇರುವಂಥ, ಸಿಂಹದ ಬೆನ್ನೇರುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಅವರು ಕೊಡುವಂಥ ಉದಾಹರಣೆ ಈ ಥರದ್ದು. ಈ ಥರ ದೊಡ್ಡ ದೊಡ್ಡ ವಿಷಯಗಳನ್ನು ಬಹಳ ಸರಳವಾಗಿ ವಿವರಿಸ್ತಾರೆ. ಆ ಕಾಳರಾತ್ರಿಯ ಪ್ರಶ್ನೆ ಬಹಳ ಶ್ರೇಷ್ಠವಾದಂಥ ನಮಗೊಂದು ಆಕರ ಗ್ರಂಥ. ಆ ದಿವಸಗಳು ನಡೆದಂಥ ಘಟನಾವಳಿಗಳದ್ದು. ದೇಶ ವಿಭಜನೆ ಕುರಿತು ಇದ್ದಂಥ ಭ್ರಮೆ, ಭಾರತದ ಅಸ್ತಿತ್ವ ಕೇವಲ ಭೌಗೋಳಿಕ ಅಲ್ಲ, ಅದರಿಂದ ಆಚೆಗೆ ಆಧ್ಯಾತ್ಮಿಕವಾದಂಥ ಭಾವನಾತ್ಮಕವಾದಂಥ ಯಾವುದೋ ಒಂದು ಕಲ್ಪನೆ ಇದೆ, ಅದರ ಜೊತೆಗೆ ಜೋಡ್ಕೊಂಡಿದೆ.
ಹಿಂದೂ ಮುಸ್ಲಿಂ ಅನ್ನುವಂತಹ ಭೇದ ಮತ್ತು ತುಷ್ಟೀಕರಣ ಇದರಿಂದ ಆಗಿರುವಂಥ ದುಷ್ಪರಿಣಾಮ ಈ ಥರ ಅನೇಕ ಸಂಗತಿಗಳನ್ನು ಎಳೆ ಎಳೆಯಾಗಿ ಆ ಪುಸ್ತಕದಲ್ಲಿ ಅವರು ಅದನ್ನು ಬಿಡಿಸಿಡ್ತಾರೆ. ಮುಗಿಲು ಪುಸ್ತಕದಲ್ಲೂ ಕೂಡ ಹಾಗೆ ಎರಡು ದೊಡ್ಡ ಸಂಪಾದನಾ ಗ್ರಂಥಗಳದು. ಆ ತುರ್ತು ಪರಿಸ್ಥಿತಿಯ ಹೋರಾಟದ ಕಥನಗಳು ಅದು ಅಡಕ ಪುಸ್ತಕ ಅದು. ಅವ್ರು ಬರೀತಾರೆ, ಹಲವು ಜೀವಂತ ಸಂಸ್ಥೆಗಳ ಹೋರಾಟ ಕಥನ ಇದು ಅಂತ. ಸಂಘದ ಹೋರಾಟ ಕಥನ ಅಥವಾ ಆ, ಈ ಥರ ಯಾವುದು ಹೇಳಕ್ಕೆ ಹೋಗಲ್ಲ ಅವರು. ಆ ಶಬ್ದದ ಹಿಂದೆ ಇರುವಂತಹ ಸೂಕ್ಷ್ಮವನ್ನು ಗಮನಿಸಬೇಕು. ಹಲವು ಜೀವಂತ ಸಂಸ್ಥೆಗಳ ಹೋರಾಟ ಕಥನ ಇದು ಅಂದರೆ ದೇಶದಲ್ಲಿ ಸಂಸ್ಥೆಗಳು ಅನೇಕ ಇದ್ದವು. ಅವೆಲ್ಲವೂ ಕೂಡ ಆ, ಆ ಸರ್ವಾಧಿಕಾರಕ್ಕೆ ಅಂಜಿ ಮೂಲೆ ಗುಂಪಾದಂಥ ಸಂಸ್ಥೆಗಳು ಅನೇಕ ಇದ್ದವು. ಆದರೆ ಇದಕ್ಕೆ ಇದು ಸರಿ ಇಲ್ಲ, ಸರಿಯಾದಂಥ ಮಾರ್ಗ ಬೇಕು ಅಂತ ಸಡ್ಡು ಹೊಡೆದಂಥ ಸಂಸ್ಥೆಗಳು ಯಾವ್ಯಾವುದಿದ್ವು, ಸಂಘ ಸಂಸ್ಥೆಗಳು ಅವರೆಲ್ಲ ಸೇರಿ ಒಟ್ಟಿಗೆ ಮಾಡಿದಂಥ ಪ್ರಯತ್ನ ಇದು ಅನ್ನೋ ರೀತಿ. ಏನಂದರೆ ಅದರ ಭಾಗ ಆಗಿದ್ದುಕೊಂಡೆ ಅದಕ್ಕೆ ಬೇಕಾದಂಥ ಸಾಹಿತ್ಯವನ್ನು ಸೃಷ್ಟಿ ಮಾಡಿಕೊಂಡೆ ಆ ಥರದ ಹೋರಾಟದ ಆ, ಬಹಳ ರೋಚಕವಾದಂಥ ಘಟನಾವಳಿಗಳಿದೆ. ಇವರ ಕಣ್ಣು ತಪ್ಪಿಸಿಕೊಂಡು ಏನೇನು ಸಾಧನೆಯನ್ನು ಮಾಡಿದರು ಇತ್ಯಾದಿಗಳೆಲ್ಲವೂ ಕೂಡ ಒಂದೊಂದು ಘಟನೆ ಕೂಡ ತುಂಬ ರೋಚಕವಾಗಿರುವಂಥದ್ದು. ಆ ಘಟನೆಯ ಅಥವಾ ಆ ರೀತಿಯ ಹೋರಾಟದ ಯೋಜನೆ ಎಲ್ಲದರ ಭಾಗವಾಗಿದ್ದುಕೊಂಡು ಅದನ್ನು ನಿರ್ವಹಣೆ ಮಾಡಿಕೊಂಡು ಆಡಳಿತಾರೂಢರು ಅಲ್ಲಲ್ಲಿ ಹುಡುಕ್ತಾ ಇದ್ದಂಥ ಸಂದರ್ಭದಲ್ಲಿ ಅವರ ಕಣ್ಣಿಗೆ ಕಾಣ ಸಿಗದೆ ಭೂಗತರಾಗಿದ್ದುಕೊಂಡು ಆ ಅಷ್ಟು ಕಠಿಣ ಪರಿಸ್ಥಿತಿಯಲ್ಲಿ ಭಾರತ ಮಾತಾಗೆ ಜೈ ಹೇಳಿದ್ರೆ ಒಳಗಡೆ ಹಾಕ್ತಿದ್ದಂತಹ ಆ ಸ್ಥಿತಿಯಲ್ಲಿ ಇಂದಿರಾ ಗಾಂಧಿನೇ ಅದಲ್ಲದೆ ಇನ್ನೇನಿಲ್ಲ ಅನ್ನುವಂಥ ಸ್ಥಿತಿ ಇದ್ದಂಥ ಕಾಲದಲ್ಲಿ ಆ ರೀತಿಯ ಇಡೀ ದೇಶಾದ್ಯಂತ ನಡಿಬೇಕಾದಂಥ ಸಂಘಟನೆಗಳನ್ನು ರೂಪಿಸ್ತಾ ಅದಕ್ಕೆ ಬೇಕಾದಂಥ ಸಾಹಿತ್ಯಗಳನ್ನು ಒದಗಿಸ್ತಾ ಅದರ ಜೊತೆಗೆ ಆ ಥರದ ತಯಾರಾದಂತಹ ಸಾಹಿತ್ಯಗಳನ್ನು ಅಂಕಿಅಂಶಗಳನ್ನು ಸಂಗ್ರಹಿಸಿಡ್ತಾ ಅದರ ನಂತರ ಒಂದು ಪುಸ್ತಕ ಮಾಡೋದು. ಇದು ತುರ್ತು ಪರಿಸ್ಥಿತಿಯ ಹೋರಾಟ ಮುಗಿದ ನಂತರ ಆ ಥರದ ಒಂದು ಪುಸ್ತಕ ಹೊರಗೆ ತರೋದು ಒಂದು ಅದ್ಭುತವಾದಂಥ ಸಾಧನೆ. ಈ ಥರ ಶೇಷಾದ್ರಿಯವರ ಬದುಕು ಬರಹಗಳ ಕೆಲವು ಸಂಗತಿಗಳು. ಇನ್ನೊಂದೆರಡು ಮೂರು ಘಟನೆಗಳನ್ನು ನಿಮ್ಮ ಮುಂದೆ ನಾನು ತೆಗೆದಿಡ್ತೀನಿ. ಸಂಘದ ಹಿರಿಯ ಇನ್ನೊಬ್ಬರು ಪ್ರಚಾರಕರು ಸುಬ್ಬು ಶ್ರೀನಿವಾಸ್ ಅಂತಿದ್ದರು. ಸಂಘದ ಬ್ಯಾಂಡ್ ಅದನ್ನು ಇಡೀ ದೇಶಾದ್ಯಂತ ಬೆಳೆಸಿದಂಥ ಮಹನೀಯರು. ಅದಕ್ಕೋಸ್ಕರ ಸಮರ್ಪಿತರಾದಂಥ ಬದುಕು ಅವರದ್ದು. ಅವರ ಕಾಯಿಲೆಯಿಂದ ಅವರು ಮೃತರಾಗ್ತಾರೆ. ಕಳಸದಲ್ಲಿ ಬಾಲಕೃಷ್ಣ ಕಾಮತ್ ಅಂತ ಒಬ್ಬರು ಕವಿ ಇದ್ದಾರೆ. ಅವರು ಬಹಳ ಅವರ ಬಗ್ಗೆ ಶ್ರದ್ಧೆ ಇಟ್ಕೊಂಡಂಥ ವ್ಯಕ್ತಿ, ಬಹಳ ಉತ್ತಮ ಕವಿ. ನಮ್ಮ ಅನೇಕ ಈಗ ಬಳಕೆಯಲ್ಲಿರುವಂಥ ಅನೇಕ ಸಂಘದ ಹಾಡುಗಳನ್ನು ಶಿವರಾಮ ಅವರ ನಂತರ ಅಥವಾ ಅದೇ ರೀತಿಯ ಅನೇಕ ಹಾಡುಗಳನ್ನು ತಯಾರು ಮಾಡಿದ್ರಲ್ಲಿ ಅವರು ಒಬ್ಬರು ಕವಿ, ಶ್ರೇಷ್ಠ ಕವಿ. ಅವರೊಂದು ಹಾಡು ಬರೆದು ಕಳಿಸ್ಕೊಡ್ತಾರೆ. ಮೂಕವಾಯಿತು ಮುರಳಿ, ಸ್ತಬ್ಧವಾಯಿತು ಶಂಖ, ಈ ಥರದ ಸಾಲುಗಳು ಅದರಲ್ಲಿ ಬರುತ್ತೆ. ನಾನು ನೋಡಿದೆ ಆ ಘಟನೆ, ನಾನು ಪ್ರತ್ಯಕ್ಷದರ್ಶಿ. ಈ ಹಾಡು ಇವತ್ತು ಹಾಡ್ತೀವಿ ಅಂತ ಶೇಷಾದ್ರಿ ಅವ್ರ ಗಮನಕ್ಕೆ ತರ್ತಾರೆ. ಶೇಷಾದ್ರಿ ಅವ್ರು ನೋಡ್ತಾರೆ, ಅದು ಮೇಲಿನ ಕೆಳಗಡೆ ನೋಡ್ತಾರೆ. ಆಮೇಲೆ ಹಾಡು ಬಹಳ ಸೊಗಸಾಗಿ ಬಂದಿದೆಯಪ್ಪ, ಸುಬ್ಬು ಅವನ ವ್ಯಕ್ತಿತ್ವನ ತೆರೆದಿಡುವ ಥರ ಇದೆ, ಆದರೆ ನನಗೆ ಮೊದಲನೇ ಎರಡು ಸಾಲು ಮಾತ್ರ ನನಗೆ ಒಪ್ಪಿಗೆ ಇಲ್ಲ. ಮೂಕವಾಯಿತು ಮುರಳಿ, ಸ್ತಬ್ಧವಾಯಿತು ಶಂಖ, ಈ ವಾಕ್ಯ ನನಗೆ ಒಪ್ಪಿಗೆ ಇಲ್ಲ. ಬೇಕಾದರೆ ಮೂಕವಾಗದು ಮುರಳಿ, ಸ್ತಬ್ಧವಾಗದು ಶಂಖ ಅಂತ ಹೇಳಿ. ಸುಬ್ಬು ಅವನ ಸಮರ್ಪಿತ ಜೀವನದ ಬಗ್ಗೆ ನನ್ನ ಪ್ರಶ್ನೆ ಅಲ್ಲ, ಆದರೆ ಆ ಹಾದಿಯಲ್ಲಿ ನಾನು ಮುನ್ನಡೆಯಬೇಕು ಅನ್ನುವಂಥ ಪ್ರೇರಣೆ. ಯಾರೋ ಒಬ್ಬ ತೀರ್ಕೊಂಡಾಗ ಅಲ್ಲಿಗೆ ಮುಗೀತು ನಂದು, ನಿನ್ನ ಹೋದ ತಕ್ಷಣ ಈ ಕೆಲಸ ಮುಗೀತು, ನಿಂತು ಹೋಯಿತು, ಇದು ಆಗಬಾರ್ದು. ಅವರು ಅಂದರೆ ಸಂಘದ ಬ್ಯೂಗಲ್ ಶಂಖ ಅದು ನಿಂತು ಹೋಗಬಾರ್ದು, ನಿರಂತರ ನಡಿಬೇಕಾದಂಥ ಪ್ರಕ್ರಿಯೆ. ಶ್ರದ್ಧಾಂಜಲಿ ಸಭೆ ಇರೋದು ಅಳೋದಕ್ಕೋಸ್ಕರ ಅಲ್ಲ, ಗತಿಸಿದವರ ಸಾಧನೆಯ ಹಾದಿಯನ್ನು ನೆನಪಿಸಿಕೊಂಡು ಮುನ್ನಡೆಯುವುದಕ್ಕೋಸ್ಕರ ಅಂತ ಹೇಳ್ತಾರೆ. ಇದು ಅವರ ರೀತಿ. ಅವರ ಜೀವನದ ಕೊನೆಯ ಸಂದರ್ಭಗಳನ್ನು ನಾನು ಹೇಳಲೇಬೇಕು, ಹಾಗಾಗಿ ಸ್ವಲ್ಪ ಸಮಯ ತೆಗೆದುಕೊಳ್ತೀನಿ. ಒಂದೆರಡು ಸಣ್ಣ ಉದಾಹರಣೆಗಳನ್ನು ಹೇಳಿಬಿಟ್ಟು ಮುಂದಕ್ಕೆ ಹೋಗ್ತೀನಿ. ಒಂದು ಸಾರಿ ಮುಂಬೈಗೆ ಹೋಗುವಂಥ ಕಾರ್ಯಕ್ರಮ ಇತ್ತು. ನೋಡಪ್ಪ, ಮುಂಬಯಿಯ ಅಲ್ಲಿನ ಪ್ರಾಂತ ಪ್ರಚಾರಕರಿಗೆ ಫೋನ್ ಮಾಡಿ ಇಂಥ ಒಬ್ಬ ವ್ಯಕ್ತಿಯ ವಿಳಾಸ ಹುಡುಕಕ್ಕೆ ಹೇಳೋ ಅಂತ ಅಂದರು ಒಂದು ದಿವಸ. ಆ ವಿಳಾಸ ಹುಡುಕಬೇಕಿದ್ರೆ ಅವ್ರಿಗೆ ಬಹುಶಃ ಒಂದು 4-5 ದಿವಸಗಳು ಸಿಕ್ತು. ಯಾಕಂದರೆ ಯಾರೋ ಒಬ್ಬ ಸಾಮಾನ್ಯ ಒಬ್ಬ ಹುಡುಗನ ವಿಳಾಸದ ಅವರದ್ದು ಕೆಳಗಿನ ಹಂತಕ್ಕೆ, ಇನ್ನು ಕೆಳಗಿನ ಕೊನೆಯ ಹಂತಕ್ಕೆ ಹೋಗಿ ಆ ವ್ಯಕ್ತಿಯ ವಿಳಾಸ
ಮುಂಬೈಗೆ ಹೋದ್ರೆ ಒಂದು 15 ದಿವಸದ ನಂತರ ಮುಂಬೈ ಹೋಗೋದಿತ್ತು. ಮುಂಬೈ ಹೋದ ನಂತರ ಆ ವ್ಯಕ್ತಿನ ಹುಡ್ಕೊಂಡು, ಆ ವಿಳಾಸ ಹುಡ್ಕೊಂಡು ಹೋದ್ವಿ. ಅಲ್ಲಿನ ವಿಭಾಗ ಪ್ರಚಾರಕರು ಶೇಷಾದ್ರಿಯವರು ಮತ್ತು ಅವ್ರ ಜೊತೆಗೆ ನಾನು, ಯಾರು ಕಾರ್ ಡ್ರೈವರ್, ಇನ್ಯಾರೋ ಒಂದಿಬ್ಬರು 3-4 ಜನ ಅಲ್ಲಿನ ಸ್ಥಳೀಯ ಕಾರ್ಯಕರ್ತರು. ಆ ವ್ಯಕ್ತಿಯ ಮನೆ ಎಲ್ಲಿದೆ ಅಂದರೆ ಒಂದು ಅತ್ಯಂತ ಅಂದರೆ ಮೂಗಿಗೆ ಬೆರಳಿಟ್ಕೊಂಡು ಹೋಗಬೇಕು ಅನ್ನುವಂಥ ಆ ಥರದ ಪ್ರದೇಶದಲ್ಲಿ, ಈ ನಡೀಲಿಕ್ಕಾಗದ ಆ ವಯಸ್ಸಿಗೆ ತಲುಪಿದಂತಹ ಶೇಷಾದ್ರಿಯವರು, ವೀಲ್ ಚೇರ್ನಲ್ಲೇ ಓಡಾಡ್ತಾ ಇದ್ದಂಥ ಶೇಷಾದ್ರಿಯವರು ಅವನ ಮನೆ ಹುಡ್ಕೊಂಡು ಅಲ್ಲಿಗೆ ಹೋಗ್ತಾರೆ. ಆ ಮನೆ ಸ್ಥಿತಿ ಹೇಗಿದೆ ಅಂದರೆ, ನಾವು 3-4 ಜನ ಒಳಗೆ ಹೋದವರು ಒಳಗೆ ಹೋಗಿ ಕೂರಬೇಕು ಅಂತಂದರೆ ಮನೇಲಿದ್ದ ಸಾಮಾನುಗಳನ್ನೆಲ್ಲ ಅಕ್ಕಪಕ್ಕದ ಮನೇಲಿ ಇಟ್ಟು ಅಲ್ಲಿ 3-4 ಕುರ್ಚಿಗಳನ್ನ ಇಟ್ಟಿದ್ದಾರೆ. ಮನೆಯವರೆಲ್ಲ ಹೊರಗಡೆ ನಿಂತಿದ್ದಾರೆ. ಅಷ್ಟು ಪುಟ್ಟ ಮನೆ, ಹಾಗೆ ಕೊಳಚೆ ಪ್ರದೇಶದ ಮನೆ. ಆಮೇಲೆ ಏನೋ ಒಂದಿಷ್ಟು ಮಾತುಕತೆಗಳೆಲ್ಲ ನಡೆಯುತ್ತೆ. ಅವನು ಒಳ್ಳೆ ಪ್ರತಿಭಾವಂತ ಹುಡುಗ, ಅವನಿಗೇನೇನೋ ಅಧ್ಯಯನ ಮಾಡಲಿಕ್ಕೆಲ್ಲ ಬರ್ತಾರೆ. ಸೂಕ್ಷ್ಮ ಏನು ಅಂತಂದರೆ, ಹಿಂದಿನ ಸಾರಿ ಯಾವುದೋ ಒಂದು ವರ್ಗಕ್ಕೆ ಹೋಗಿದ್ದಾಗ ಪ್ರಶ್ನೋತ್ತರ ಸಂಘದಲ್ಲಿ ಸಹಜವಾಗಿರುವಂಥ ಒಂದು ಪ್ರಕ್ರಿಯೆ, ಅವನು ಎದ್ದು ನಿಂತ್ಕೊಂಡು ಕಾಶ್ಮೀರದ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ದ. ಒಂದು ಸಂಘ ಶಿಕ್ಷಣ ವರ್ಗದಲ್ಲಿ, ಸಂಘದ ಶಿಬಿರದಲ್ಲಿ, OTCನಲ್ಲಿ ನಾಗ್ಪುರದಲ್ಲಿ, ಕಾಶ್ಮೀರದ ಸಮಸ್ಯೆಗಳ ಬಗ್ಗೆ, ವಾಪಸ್ ಬಂದಂತಹ ಪಂಡಿತರ ಸ್ಥಿತಿಗಳ ಬಗ್ಗೆ, ಡೆಲ್ಲಿಗೆಲ್ಲ ಬಂದು ನಿಂತಿದ್ದಾರೆ, ಹೇಗಿದೆ ಅವರ ಪರಿಸ್ಥಿತಿ, ಇವರು ಅದಕ್ಕೇನೋ ಉತ್ತರ ಕೊಟ್ಟಿದ್ದಾರೆ. ಅವನು ಪುನಃ ಎದ್ದು ನಿಂತ್ಕೊಂಡು, ನಿಮ್ಮ ಉತ್ತರ ನಮಗೆ ಸಮಾಧಾನ ಆಗಿಲ್ಲ ಅಂತ ಹೇಳಿದಾನೆ. ಅವರು ಮತ್ತೇನೋ ಅವನಿಗೆ ಸಮಾಧಾನ ಮಾಡಿ ಕೂರಿಸಿದ್ದಾರೆ. ಆಮೇಲೆ ಒಳಗಡೆಗೆ ಒಂದಿಷ್ಟು ಗೊಂದಲ ಆಗಿದೆ. ಏನು ಸರ್ಕಾರಿಯವರು ಮಾತಾಡಿದ ನಂತರ ಮತ್ತೆ ಪುನಃ ಎದ್ದು ನಿಂತ್ಕೊಂಡು ಏನೋ ಈ ಥರ ಉದ್ದಟತನದ ಉತ್ತರ ಅನ್ನೋ ಥರ, ನಮ್ಮ ಸಮಾಧಾನ ಆಗಿಲ್ಲ ಅಂತ ಹೇಳೋದು, ಏನೋ ಈಗಿನ ಕಾರ್ಯಕರ್ತರಿಗೆ ಈ ಥರ ಏನೋ ಒಂದಿಷ್ಟು ಚರ್ಚೆಗಳೆಲ್ಲ ಆಗಿದೆ. ಇವರು ಅವನನ್ನು ಕರೆಸಿ ಆಮೇಲೆ ಅವನಿಗೆ ಇನ್ನಷ್ಟು ಸಮಾಧಾನ ಅಂತ ಸಂಗತಿಯಲ್ಲಿ ಹೇಳಿದ್ದಾರೆ. ಆಮೇಲೆ ಅಲ್ಲಿನ ಕಾರ್ಯಕರ್ತರಿಗೆ ಹೇಳಿದಾರಪ್ಪ, ನೋಡಪ್ಪ, ಅವನ ಮಾತಿನಲ್ಲಿ ಆ ಧ್ವನಿ ಇರಬೇಕಿದ್ರೆ, ನನಗೆ ಸಮಾಧಾನ ಆಗಿಲ್ಲ ಅಂತ ಅವನು ಬಾಯಿಂದ ಬರಬೇಕಿದ್ರೆ ಅವನು ಅದನ್ನು ಪ್ರತ್ಯಕ್ಷ ನೋಡಿದ್ದಾನೆ. ಎರಡನೇದು, ಅವನು ಜೀವನದಲ್ಲಿ ಅದನ್ನು ಅನುಭವಿಸ್ತಾ ಇದ್ದಾನೆ. ಅದನ್ನು ನೋಡ್ಬೇಕು ನಾವು ಅಂತ. ಆ ಪ್ರತ್ಯಕ್ಷ ನೋಡುವುದಕ್ಕೋಸ್ಕರ ಆ ಸ್ಲಮ್ ಹುಡುಕೊಂಡು 1 ವರ್ಷದ ನಂತರ ನೆನಪು ಮಾಡ್ಕೊಂಡು ಅಲ್ಲಿಗೆ ಹೋಗಿದ್ರು ಶೇಷಾದ್ರಿಯವರು. ಇದು ಶೇಷಾದ್ರಿಯವರು. ಅವನ ಮನೆ ಹುಡ್ಕೊಂಡು ಹೋಗಿ ಅವನಿಗೆ ಸಾಂತ್ವನ ಹೇಳಿ, ಅವನ ಭವಿಷ್ಯಕ್ಕೆ ಬೇಕಾದಂಥ ಒಂದಿಷ್ಟು ಆರ್ಥಿಕ ಸಹಾಯನ ಇನ್ಯಾರೋ ಕಾರ್ಯಕರ್ತರ ಮೂಲಕ ಮಾಡೋದು ಇತ್ಯಾದಿ ಎಲ್ಲವನ್ನು ಮಾಡಿದರು. ಆಮೇಲೆ ಅಂದರೆ ಒಬ್ಬ ಸಾಮಾನ್ಯ ಪ್ರಶ್ನೆ ಕೂಡ ಸ್ಪಂದಿಸುವ ಮಟ್ಟ, ಈ ಥರ ದೇಶದ ಅತ್ಯಂತ ಪ್ರಮುಖ ಸಂಘಟನೆ, ಅತ್ಯುನ್ನತ ಜವಾಬ್ದಾರಿಯಲ್ಲಿದ್ದಂಥ ಒಬ್ಬ ವ್ಯಕ್ತಿ, ಒಬ್ಬ ವ್ಯಕ್ತಿ ಒಬ್ಬ ಸ್ಲಮ್ನಲ್ಲಿ ಅತ್ಯಂತ ಹಿಂದುಳಿದ ಪ್ರದೇಶದಲ್ಲಿ ಒಬ್ಬ ವಾಸಿಸುವಂಥ ಹುಡುಗನ ಪ್ರಶ್ನೆಗೆ ಸ್ಪಂದಿಸಿದಂಥ ರೀತಿ, ಅವನ ಮನೆಗೆ ಹುಡ್ಕೊಂಡು ಹೋಗಿ ಅವನಿಗೆ ವಿವರಿಸಿ, ಪುನಃ ಅವನಿಗೆ ಸಮಾಧಾನ ಆಗಿಲ್ಲದನ್ನು ವಿವರಿಸಿ ತಿಳಿಸುವಂಥ ಆ ಪ್ರವೃತ್ತಿ. ಸರಳತೆಗೆ ಅನೇಕ ಸಾರಿ ಹೇಳಿದ್ನಲ್ಲ, ಹೆಡ್ ಮಾಸ್ಟ್ರು ಅಂತ. ಕಠೋರತೆ ಮತ್ತು ಮೃದುತ್ವ ಎರಡರ ಸಂಗಮ ಅವರು ಹೇಗಾಗಿದ್ದರು ಅನ್ನೋದನ್ನು ವಿವರಿಸಿ ನಾನು ಈ ವಿವರಣೆ ಕೆಲಸವನ್ನು ಮುಗಿಸ್ತೀನಿ. ಪ್ರಶಾಂತಿ ಕುಟೀರ ಅಂತ ಇದೆ, ಅವರ ಅಕ್ಕ ಲಕ್ಷ್ಮಿ ಅಂತ ಇದ್ದರು ಅಂತಂದೆ ನಾನು. ಅಣ್ಣನ ಮಕ್ಕಳು ಡಾಕ್ಟರ್ ನಾಗರತ್ನ ಮತ್ತು ಇನ್ನೊಬ್ಬರು ಅಣ್ಣ ನಾಗೇಂದ್ರ, ಅವರಿಬ್ಬರು ದೊಡ್ಡ ಯೋಗ ಕೇಂದ್ರವನ್ನು ನಡೆಸ್ತಾ ಇದ್ದಾರೆ ಒಂದು ಡೀಮ್ಡ್ ಯೂನಿವರ್ಸಿಟಿಯಲ್ಲಿ. ಇವರು ವೃದ್ಧಾಪ್ಯದಲ್ಲಿ ಇವರು ಸಾಮಾನ್ಯ ಅಲ್ಲಿ ಹೋಗ್ತಿದ್ದರು. ನನಗೊಂದು ಚಹಾ ಕುಡಿಯೋದು, ಚಹಾ ಇಲ್ಲ ಅಂದರೆ ಏನೋ ಒಂಥರ ತಳಮಳ. ಆ ಪ್ರಶಾಂತಿ ಕುಟೀರ ಯೋಗ ಕೇಂದ್ರ, ಅಲ್ಲಿ ಚಹಾ ಇಲ್ಲ, ಆದರೆ ಕೆಲಸಗಾರರು, ಅಡುಗೆಯವರು ಎಲ್ಲ ಗುಟ್ಟಿನಲ್ಲಿ ಒಂದಿಷ್ಟು ಚಹಾ ಮಾಡಿ ಕುಡಿತಿದ್ರು. ಗುಟ್ಟಿನಲ್ಲಿ ಅಂದರೆ ಅವರಿಗೆ ಮಾಡೋದಕ್ಕೆ ನಿರ್ಬಂಧ ಇಲ್ಲ, ಅವರ ಬೇರೆ ವಸತಿ ವ್ಯವಸ್ಥೆ ಇತ್ತು, ಅಲ್ಲಿ ಇತ್ತು. ಶೇಷಾದ್ರಿಯವರಿಗೆ ಆ ಥರದ ಒಂದು ಕಾಟೇಜ್ನಲ್ಲಿ ವಸತಿ ವ್ಯವಸ್ಥೆ, ಬರಿಗೋಸ್ಕರನೇ ಒಬ್ಬರು ಅಮ್ಮನನ್ನು ಅಡುಗೆಗೆ ಅಂತ ಜೋಡಿಸಿದ್ರು. ಸಾಗರ ಕಡೆ ಅಮ್ಮ, ಅಡುಗೆ ಮನೆ, ಅದರ ನಂತರ ನನಗೆ ವಾಸಕ್ಕೆ ಕೊಟ್ಟಿರೋ ಕೋಣೆ, ಮುಂದಿನ ಕೋಣೆಯಲ್ಲಿ ಶೇಷಾದ್ರಿಯವರ ವಸತಿ. ಮಧ್ಯಾಹ್ನ ಊಟ ಎಲ್ಲ ಆಗಿ ಶೇಷಾದ್ರಿ ಒಂದು ವಿಶ್ರಾಂತಿ ಮಾಡ್ತಿದ್ದಾರೆ. ಸುಮಾರು ಒಂದು 3:15 ಅವ್ರು ಹೇಳೋ ಸಮಯ, 3:15 ಇರ್ಬೋದು. ಒಳಕೋಣೆಯಿಂದ ಅಮ್ಮ ಮೆತ್ತಗೆ ಬಾಗಿಲು ತಟ್ಟಿದ್ರು. ಮೆದ್ಲ ಕೈ ಸೊನ್ನೆಯಿಂದ ಒಳಗೆ ಕರೆದ್ರು ನನ್ನನ್ನು. ಆಮೇಲೆ ಕೈಯನ್ನು ತೋರ್ಬೆರಳ ಮೇಲೆ ಇನ್ನೊಂದು ತೋರ್ಬೆರಳು ಅಡ್ಡಲಾಗಿಟ್ಟು ಟೀ ಅಂತ ತೋರಿಸಿದ್ರು. ನಾನು ಒಳಗೆ ಹೋದೆ. ಭಾರಿ ಖುಷಿ ಆಗಿತ್ತು, 4-5 ದಿವಸ ಆಗಿತ್ತು ಟೀ ಕುಡಿಯೋಕ್ಕೆ. ಭಾಳ ರುಚಿಕರವಾದಂಥ ಟೀ ಮಾಡಿಕೊಟ್ರು. ನಾನೇನು ಟೀ ಕುಡಿಬೇಕು. ಅಷ್ಟೊತ್ತಿಗೆ ಒಳಗಡೆಯಿಂದ ಶೇಷಾದ್ರಿ ನಿಧಾನವಾಗಿ ಬಂದರು. ಅವ್ರ ವಯಸ್ಸು ಎಷ್ಟಾಗಿತ್ತು ಆವಾಗಂದರೆ, ಅವರ ದೇಹ ಸ್ಥಿತಿ ಹೇಗಿತ್ತಂದರೆ, ಮರಗಿದ್ರೆ ಅವ್ರು ಹೇಳಬೇಕಿದ್ರೆ ಅವ್ರ ಮೈ ಮೇಲಿನ ಹೊದಿಕೆಯನ್ನು ಇನ್ಯಾರೋ ತೆಗಿಬೇಕು, ಆಮೇಲೆ ಕೆಳಗಡೆಗೆ ಇಳಿಸಿ ಕೈಗೆ ಕೋಲು ಕೊಡಬೇಕು, ಆಮೇಲೆ ನಡ್ಕೊಂಡು ಬರಬೇಕು. ಅವರು ಎದ್ದ ತಕ್ಷಣ ಎದ್ದು ಮುಂದಕ್ಕೆ ನಡೀಲಿಕ್ಕೂ ಸಾಧ್ಯ ಇಲ್ಲ. ಈ ಸ್ಥಿತಿಯಲ್ಲಿದ್ದಂಥವ್ರು ಅದು ಹೇಗೆ ಎದ್ದು ಬಂದರು ಆಶ್ಚರ್ಯ. ನಿಧಾನಕ್ಕೆ ಬಂದರು. ಕುಡಿಯಪ್ಪ ಕುಡಿ, ಒಂದು ತಪ್ಪು ಮಾಡೋದು ಸರಿ, 2 ತಪ್ಪು ಒಟ್ಟಿಗೆ ಮಾಡಬೇಡ, ಟೀ ಕುಡಿಯೋದೊಂದು, ಕದ್ದು ಕುಡಿಯೋದೊಂದು ಅಂತ ಅಂದರು.
ಅಷ್ಟು ಹೇಳಿ ಆಮೇಲೆ ಬಾ ಕುಡಿದ್ಬಿಟ್ಟು ಬಾ ಅಂತ ವಾಪಸ್ ಹೋದ್ರು ಅವರು ಕೊಡ್ಸೋಕ್ಕೆ. ಆವಾಗ ಈ ಅಮ್ಮ ನನಗೆ ಹೇಳಿದ್ರು, ನಿನಗೆ ಹೀಗೆ ಹೇಳಿದ್ದಾರೆ, ಅವನಿಗೆ ಟೀ ಕೊಡು ಅಂತ ನನಗೆ ಹೇಳಿದವರು ಅವರೇನೆ. ನಾನು ನಿನ್ನನ್ನು ಗುಟ್ಟಿನಲ್ಲಿ ಕರೆದಿರೋದು ಅವರಿಂದ ಕದ್ದು ಮುಚ್ಚಿ ನೀನು ಕೊಡಬೇಕು ಅಂತಲ್ಲ. ಅವರಿಗೆ ಎಚ್ಚರ ಆಗಬಾರ್ದು ಈಗ ಮಲಗಿದ್ದಾರೆ ಅನ್ನೋ ಕಾರಣಕ್ಕೆ ನಿನಗೆ ಕೊಡ್ತಾ ಇದ್ದೀನಿ. ಅಂದರೆ ಜೊತೆಗಿದ್ದಂಥ ಒಬ್ಬ ಹುಡುಗ, ಅವನಿಗೆ ಯಾವುದೋ ಒಂದು ಚಟನ, ಅದು ಸರಿಯೋ ತಪ್ಪೋ, ಆದರೆ ಅವನು ಅದಕ್ಕೋಸ್ಕರ ತಳಮಳಿಸ್ತಾ ಇದ್ದಾನೆ. 3-4 ದಿವಸ ಅವನೇನೋ ಅಸ್ವಸ್ಥತೆ ಕಾಣಿಸ್ತಾ ಇದೆ. ಅಂದರೆ ಸಣ್ಣ ಸಂಗತಿ ಕೂಡ ಅಷ್ಟು ದೊಡ್ಡ ವ್ಯಕ್ತಿ, ನಾವು ನೀವು ಮಾಡಿದಾಗ ದೊಡ್ಡದು ಅನಿಸಲ್ಲ. ಅಷ್ಟು ದೊಡ್ಡ ವ್ಯಕ್ತಿ ಇಷ್ಟು ಸರಳವಾದಂಥದ್ದು ಹೀಗೆ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ. ಆ ದಿವಸ ಅದರ 1-2 ದಿವಸದ ನಂತರ ನಾನು ಸ್ವಲ್ಪ ಇದೇ ರೀತಿಯಲ್ಲಿ ಅದನ್ನು ಹೇಳಿ ಮುಗಿಸಿಬಿಡ್ತೀನಿ. ಮಧ್ಯಾಹ್ನದ ಹೊತ್ತಿಗೆ ಯಾವುದೋ ಒಂದು ಶ್ಲೋಕ ತೋರಿಸಿ, ನೋಡಪ್ಪ ಇದರ ಅರ್ಥ ಹೇಳೋರು. ಸಾಮಾನ್ಯ ವ್ಯಕ್ತಿ ನಾನೇನೋ ಅವರಿಗೆ ಅರ್ಥ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ನನಗೆ ಗೊತ್ತಿರೋ ಭಾಷೆನಲ್ಲಿ ಏನೋ ಒಂದು ಅರ್ಥ ಹೇಳಿದೆ, ಭಗವದ್ಗೀತೆಯದ್ದು ಅಂತ ನೆನಪು. ಆಮೇಲೂ ಅದನ್ನು ತುಂಬ ತಲೆ ಕೆಡಿಸ್ಕೊಂಡೋಗಿ ಹೋಗಿಲ್ಲ. 1-2-3 ವಾಕ್ಯಗಳಲ್ಲಿ ಕೆಳಗಡೆಗೆ ಅರ್ಥ ಇರುತ್ತೆ, ಅದನ್ನು ಸ್ವಲ್ಪ ನನ್ನ ಶಬ್ದದಲ್ಲಿ ಹೇಳಿ ಕೇಳಿದಾರಲ್ಲ ದೊಡ್ಡವರು. ಆಮೇಲೆ 1-1.5 ಗಂಟೆ ನನಗೆ ಅದರ ಆ ಅರ್ಥ ಉಪನ್ಯಾಸ ಅದ ರೀತಿಯಲ್ಲಿ ಹೇಳಿದರು. 3:30-5 ಗಂಟೆ ಹೊತ್ತಿನವರೆಗೆ ಬಹುಶಃ ನಡೀತಿದ್ದು. ಒಟ್ಟು ಸಾರಾಂಶ ಏನಂದರೆ, ಸ್ವಂತಕ್ಕೋಸ್ಕರ ಬದುಕೋದು ಬದುಕೇ ಅಲ್ಲ, ಸದಾಕಾಲ ಪರಹಿತದ ಚಿಂತನೆ ಅದು ಬದುಕಿನ ಆದರ್ಶ ಆಗಬೇಕು. ಅಂಥವನು ಬದುಕು ಶ್ರೇಷ್ಠ ಆಗುತ್ತೆ. ಅದು ಯಾಕೆ ಅವತ್ತು ಆ ಶ್ಲೋಕ ಆಯ್ಕೆ ಮಾಡಿಕೊಂಡ್ರು ಗೊತ್ತಿಲ್ಲ ನನಗೆ. ಅದಾದ ನಂತರ ಸಂಘಸ್ಥಾನ ಶಾಖೆಗೆ ಹೋಗಬೇಕು. ಶಾಖೆಗೆ ಹೋದರೆ ಶಾಖೆಯಲ್ಲಿ ಧ್ವಜ ಪ್ರಣಾಮ ಇತ್ಯಾದಿ ಎಲ್ಲ, ಯಾರು ಶಾಖೆ ಬಂದಿದ್ದೀರಿ ಈ ಗುಂಪಲ್ಲಿದ್ದವ್ರಿಗೆ ಗೊತ್ತಿರುತ್ತೆ. ಹೊಸಬರಿದ್ದರೆ ಮಾಮೂಲಿ ಶಾಲೆಯಲ್ಲಿ ನಡೀತಲ್ಲ ಆ ಥರ ಧ್ವಜ ಪ್ರಣಾಮ ಮಾಡಬೇಕು. ಅಲ್ಲಿದ್ದಂಥ ಪ್ರಮುಖರಿಗೆ ಪ್ರಣಾಮ ಮಾಡಬೇಕು. ಈ ಕಡೆ ತಿರುಗಬೇಕು. ಆವಾಗ ಅವ್ರ ಕೈಲಿದ್ದಂಥ ಕೋಲಿಟ್ಟದೊಂದು ಕಲ್ಲಿನ ಮೇಲೆ ಆಯಿತು, ಕೆಳಗಡೆ ಬಿದ್ದರು. ಕಾಲಿನ ಮೂಳೆ ಮುರಿಯಿತು. ಯೋಗಕ್ಕೆ ಎದುರಾದು ಮೊದಲಿನ ಈ ಥರ ಅವರಿಬ್ಬರು ಡಾಕ್ಟರ್ಸ್ ಆದ ಕಾರಣ ಸಣ್ಣ ಪುಟ್ಟ ಆಸ್ಪತ್ರೆಯ ವಾತಾವರಣದಲ್ಲಿದೆ. ಈ ಥರ ಎಲ್ಲ ಕೈಕಾಲು ನೋವಿನಲ್ಲಿ ಥೆರಪಿ ಸೆಂಟರ್ ಆದ ಕಾರಣ ಮೂಳೆ ಮುರಿಯಿತು ಕಾಲಿಂದು. ಪೇನ್ ಕಿಲ್ಲರ್ ಏನೋ ಇಂಜೆಕ್ಷನ್ ಕೊಟ್ಟು ಆಸ್ಪತ್ರೆ ಬೆಂಗಳೂರು ತರಬೇಕು. ಸುಮಾರು 30-35 ಕಿಲೋಮೀಟ್ರ್ ಬೆಂಗಳೂರಿನ ಸಂಜೆ ಹೊತ್ತು ಬಹಳ ವಾಹನ ದಟ್ಟಣೆ ಇರುವಂಥ ಸಂದರ್ಭ. ಹೊರಡಬೇಕಿದ್ರೆ ವಾಹನದಲ್ಲಿ ಹೇಳಿದ್ರಪ್ಪ, ಸಮಯ ವೇಸ್ಟ್ ಮಾಡಬಾರ್ದು. ಆ ನೋವಿನಲ್ಲಿ ಅವರು ಹೇಳಿರೋದು, ನಿನಗೆ ಬರೋ ಶ್ಲೋಕಗಳನ್ನು ಹೇಳೋ, ನಿನಗೆ ಬರೋ ಹಾಡುಗಳನ್ನು ಹೇಳೋ. ಅಲ್ಲಿವರೆಗೆ ನಾನು ನನ್ನ ಜೊತೆಗಾರ ಒಬ್ಬರು, ಆ ಆಂಬುಲೆನ್ಸ್ ಡ್ರೈವರಿಗೆ ಅವನಿಗೆ ಆಶ್ಚರ್ಯ, ಯಾರೋ ನೋವು ಸಂಕಟ ಪಡೋದು ಅಳೋದು ನೋಡಿದ ನಾನು, ಈ ಥರ ಶ್ಲೋಕ ಹೇಳ್ಕೊಂಡು ಹಾಡು ಹೇಳ್ಕೊಂಡು ಒಳ್ಳೆ ಪಿಕ್ನಿಕ್ ಹೊರಟಂಗೆ ಆಸ್ಪತ್ರೆಗೆ ಹೊರಟಿದಾರಲ್ಲ ಇವರು. ಆಸ್ಪತ್ರೆಯಲ್ಲಿ ದಾಖಲಾಯಿತು, ಆಪರೇಷನ್ ಇತ್ಯಾದಿಗಳೆಲ್ಲ ಆಯಿತು. ಅವರನ್ನು ಭೇಟಿಯಾಗೋದಕ್ಕೆ ಅಂತ ಪೇಜಾವರ ಸ್ವಾಮೀಜಿಯವರು ಬರ್ತಾರೆ, ಬೇಲಿ ಮಠಾಧೀಶರು ಬರ್ತಾರೆ ಬೇರೆ ಬೇಂದಲ್ಲಿ. ಅದ್ಭುತ. ಪೇಜಾವರ ಸ್ವಾಮೀಜಿಯವರು ಬಂದು 2 ವಾಕ್ಯ, ನಿಮ್ಮ ಆರೋಗ್ಯ ಹೇಗಿದೆ, ಈ ಥರ 2 ತಪ್ಪಿರೋ 3 ವಾಕ್ಯ. ಆಮೇಲೆ 1 ಗಂಟೆ ಪೂರ್ತಿ ಅವರಿಬ್ಬರು ಮಾತಾಡಿದ್ರು. ಇವತ್ತು ಸ್ವಾಮೀಜಿಯವ್ರ ಬಗ್ಗೆ ಚರ್ಚೆ ನಡೀತಾ ಇದೆಯಲ್ಲ, ಇಡೀ 1 ಗಂಟೆ ಪೂರ್ತಿ ಮಾತಾಡಿರೋದು ದಲಿತ ಸಮಸ್ಯೆ ಬಗ್ಗೆ. ನಾನು ಇನ್ನೇನೇನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ಅದಕ್ಕೆ ಇವರ ಉತ್ತರ, ಅದಕ್ಕೆ ಅವರ ಉತ್ತರ. ಸುಮಾರು 1 ಗಂಟೆ ಕಾಲ ಪೇಜಾವರ ಸ್ವಾಮೀಜಿಯವರು. ಬೇಲಿ ಮಠಾಧೀಶರು ಬಂದಾಗಲೂ ಹಾಗೇನೆ. PGR ಸಿಂಧ್ಯಾ ಅವರು ಬಂದಿದ್ರು, ಹಿಂದೆ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತರಾಗಿದ್ದರು. ಆಮೇಲೆ ರಾಜಕೀಯವಾಗಿ ಎಲ್ಲೆಲ್ಲೋ ಹೋದರು. ಎಲ್ಲಾದರೂ ಇರಪ್ಪ, ಚೆನ್ನಾಗಿರ್ಬೇಕು ನೀನು, PGR ಸಿಂಧ್ಯಾ ಅವರಿಗೆ ಅವ್ರು ಹೇಳಿದಂಥ ಮಾತು. ಕೊನೆಯ ಕ್ಷಣಗಳು ಬಹಳ, ನಾನು ಮುಗಿಸಬೇಕು ಅನ್ನೋ ತರಾತುರಿಯಲ್ಲಿ ಹೇಳ್ತಾ ಹೋಗ್ತೀನಿ, ಬಹಳ ರೋಮಾಂಚಕಾರಿ. ದನಕ್ಕೆ ಅವರು ಕುಸಿತಾ ಹೋಯಿತು ಆರೋಗ್ಯ. ಏನು ಡಯಾಲಿಸಿಸ್ ಆರಂಭ ಆಯಿತು. ಅದರ ಅಂತರ ಕಡಿಮೆ ಕಡಿಮೆ ಆಗ್ತಾ ಬಂತು. 2 ದಿನಕ್ಕೊಮ್ಮೆ ಮಾಡಬೇಕಾದಂಥ ಸ್ಥಿತಿ, ವೆಂಟಿಲೇಟರ್ ಅಳವಡಿಸಬೇಕಾಗಿ ಬಂತು. ಆವಾಗಲೂ ಆವಾಗ ಪ್ರಜ್ಞೆ ಬರ್ತಿತ್ತು ಅವರಿಗೆ. ಈ ಎಲ್ಲ ಯಂತ್ರಗಳ ಜೊತೆಗೆ ಜೀವನ ಪೂರ್ತಿ 40ರ ದಶಕದಿಂದ 40ರಿಂದ ತೀರಿಕೊಳ್ಳೋವರೆಗೆ 2005 ಆಗಸ್ಟ್ 14ರವರೆಗೆ ಆ ರೀತಿಯ ಬದುಕನ್ನು ಬದುಕಿದಂಥವ್ರು ಅವರು. ಪ್ರತಿ ದಿವಸ ಸಂಘದ ಪ್ರಾರ್ಥನೆ ನಮಸ್ತೆ ಸದಾವತ್ಸಲ ಹೇಳ್ತಾ ಇದ್ದಂಥವರು. ಅದು ಬಿಟ್ಟು ಹೋಗಬಾರ್ದಲ್ಲ. 5 ಗಂಟೆಗೆ 5:15 ಅದೇನೋ ಕಣ್ಣು ಎಚ್ಚರಾಗ್ತಿತ್ತು, ಕಣ್ಣಲ್ಲಿ ಹಿಂಗೆ ಅಂತಿದ್ರು. ಬಾಯಲ್ಲಿ ಹೇಳೋ ಸ್ಥಿತಿಯಲ್ಲಿರಲಿಲ್ಲ. ನಾವು ಅದನ್ನು ಪ್ರಾರ್ಥನೆ ಕೇಳ್ತಿದ್ದಾರೆ ಅಂತ ಅಂದ್ಕೊಟ್ಟು ಅವರಿಗೆ ಪ್ರತ್ಯೇಕವಾದಂಥ ICUನಲ್ಲೂ ಅವರಿಗೆ ವಿಶೇಷವಾದಂಥ ವ್ಯವಸ್ಥೆ, VIP ಅಲ್ಲಿ ಅವರಿಗೋಸ್ಕರ ಪ್ರಾರ್ಥನೆನೂ ಮಾಡ್ತಿದ್ವಿ. ಕೊನೆಯ ದಿವಸಕ್ಕಾದಾಗ ಅವರಿಗೋಸ್ಕರ ಆಗ CD ಪ್ಲೇಯರ್ ಇತ್ಯಾದಿ ಎಲ್ಲ ಇತ್ತಲ್ಲ, ಆ ವ್ಯವಸ್ಥೆಯನ್ನು ಮಾಡಿಕೊಟ್ಟು ದಿನದ 24 ಗಂಟೆ ಪ್ರಾರ್ಥನೆ ಕೇಳುವಂಥ ಸ್ಥಿತಿ. ಕೊನೆಗೆ ಒಂದು ಸಾರಿ ಸಂಘದ ಹಿರಿಯರು ಅವರು ಸೇರ್ಕೊಂಡು ನಿಶ್ಚಯ ಮಾಡ್ತಾರೆ, ಇಲ್ಲ ವೆಂಟಿಲೇಟರ್ ತೆಗಿಬೇಕು. ಆ ಬದುಕು ಹೇಗಿರುತ್ತೆ, ಒಂದು ಸಮರ್ಪಿತ ಬದುಕು ಅನ್ನೋದಕ್ಕೆ ಹೇಳ್ತಾ ಇರೋದು ನಾನು. ನಿಶ್ಚಯ ಮಾಡ್ತು, ತುಂಬ ಹಿಂಸೆ ಕೊಡಬಾರ್ದು, ವೆಂಟಿಲೇಟರನ್ನು ತೆಗೆದರೆ ಮತ್ತು ಆಮೇಲೆ ಕೆಲವು ಗಂಟೆಗಳ ಕಾಲ ಬದುಕಬಹುದು.
ಮನೆ ಹಿರಿಯರು, ಕುಟುಂಬದ ಹಿರಿಯರು, ಸಂಘದ ಹಿರಿಯರೆಲ್ಲ ಕೂತ್ಕೊಂಡು ನಿಶ್ಚಯ ಮಾಡಿದ್ರು ಇನ್ನು ಹಿಂಸೆ ಕೊಡಬಾರದು ಅಂತ. ಸಂಘದ ಪ್ರಮುಖರು ಭೇಟಿಯಾಗ್ಲಿಕ್ಕೆ ಬರ್ತಾರೆ. ಸುರೇಶ್ ಸೋನಿ ಅಂತ ಈಗಿನ ಸರ್ಕಾರಿ, ಈಗ ಆ, ಕಳೆದ ವರ್ಷ ಅವರು ಜವಾಬ್ದಾರಿಯಿಂದ ನಿವೃತ್ತರಾದರು. ಇನ್ನು 3-4 ಜನ ಇವರು ನೋಡಿದ ತಕ್ಷಣ ಇವರ ಕಣ್ಣಿಂದ ನೀರು ಬರುತ್ತೆ, ಅಳಕ್ಕೆ ಶುರು ಮಾಡ್ತಾರೆ. ಸೋನಿ ಅವ್ರು ಕೇಳ್ತಾರೆ, ಯಾಕೆ ದುಃಖ ಆಗ್ತಿದ್ಯಾ? ಆದರೆ ಹಿಂದಿನ ದಿವಸ ಅವ್ರ ಅಣ್ಣನ ಮಗಳು ಡಾಕ್ಟರ್ ನಾಗರತ್ನ, ಅದೇನು ತಂದೆ ಮಗಳ ಸಂಬಂಧನ ಅವರಿಬ್ಬರದು, ಚಿಕ್ಕಪ್ಪ ಆಗಬೇಕು ಇವರು, ಶೇಷು, ಆ, ಮೊನ್ನೆ ನಾವು ಮಾತಾಡ್ತಿದ್ದೀವಲ್ಲ ಅದ್ರ ಹಿಂದೆ, ಅಂದರೆ ಅವರು ಕೋಮಾದಿಂದ ಅಥವಾ ವೆಂಟಿಲೇಟರ್ಗಿಂತ ಅದರ ಹಿಂದಿನ ಸ್ಥಿತಿ, ಎಚ್ಚರ ಆಗಿದ್ದಾಗ 1 ವಾರದ ಹಿಂದೆ ಅನ್ಸುತ್ತೆ. ಹಳೆ ಬಟ್ಟೆ ಬಿಟ್ಟು ಹೊಸ ಬಟ್ಟೆ ಹಾಕೋಬೇಕು ಅಂತೆಲ್ಲ ಹೇಳ್ತಿದೆಯಲ್ಲ, ಬಹುಶಃ ಹಳೆ ಬಟ್ಟೆ ಕಳಚೋ ದಿವಸಗಳು ಬಂತು ಅಂತ ಅನಿಸುತ್ತೆ. ಈ ರೀತಿ ಅರ್ಥ ಬಹಳ ಎತ್ತರದ ಅರ್ಥಗಳು, ಶರೀರ ಅಂದರೆ ಬಟ್ಟೆ ಅನ್ನೋ ಥರ, ಆ ಥರದ ಮಾತುಗಳು ಪರಸ್ಪರ ನಡೆದಂಥದ್ದು. ಬಹುಶಃ ಅದೇ ಭಾವ ಅವರ ಮನಸ್ಸಿನಲ್ಲಿ ಉಮ್ಮಳಿಸ್ತಾ ಯಾಕೆ ಆಡೋಕ್ಕೆ ಶುರು ಮಾಡಿದರು. ದುಃಖ ಆಗ್ತಿದೆಯಾ ಅಂತ ಕೇಳಿದರೆ ಕಣ್ಣಲ್ಲೇ ಇಲ್ಲ ಅನ್ನೋಂಥ ಸೂಚನೆ. ಸಂತೋಷದ ಕಣ್ಣೀರ ಅಂತ ಕೇಳಿದರೆ ಕಣ್ಣಲ್ಲಿ ಸ್ವಲ್ಪ ತೂಗಿಸಿ ಹೌದು ಅನ್ನೋಂಥ ಸೂಚನೆ. ಮತ್ತು ಯಾಕೆ ಅದಕ್ಕೆ ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಹೇಳೋಕ್ಕಾಗಲ್ಲ. ಇವ್ರಿಗೆ ಸಂಜೆಯಲ್ಲೇ ಕೇಳಿದ್ರು, ನಿಮ್ಮ ಕೆಲಸ ನಾವು ಮುಂದುವರಿಸ್ತೀವಿ ಅನ್ನೋ ಭರವಸೆನಾ ಅಂತ. ಅದೇ ಕಣ್ಣುಗಳು 2 ಸಾರಿ ಅವರಂದ್ರು, ನಾವು ಅರ್ಥ ಮಾಡಿಕೊಂಡು ಜೊತೆಗಿದ್ದವರು ಹೌದು ಅನ್ನೋ ರೀತಿಯಲ್ಲಿ. ಈ ರೀತಿಯ ಒಂದು ಸ್ಪಂದನ, ಅಂದರೆ ಶರೀರ ಪೂರ್ತಿ ದುರ್ಬಲ ಆಗಿದಾಗಲೂ ಆ ಮಿದುಳು ಅದು ಸ್ಪಂದಿಸ್ತಾ ಇದ್ದಂಥ ರೀತಿ. ಕೇಶವಕೃಪಾ ಕರ್ಕೊಂಡು ಬರಬೇಕು ಅಂತ ನಿಶ್ಚಯ ಆಯಿತು. ಆಂಬುಲೆನ್ಸ್ನಲ್ಲಿ ಉಳಿದಂಥ ಸಿದ್ಧತೆಗಳು, ರಸ್ತೆ ಎಲ್ಲ ತೆರವು ಮಾಡಿ ಏನೇನು ಮಾಡಬೇಕು ಆ ಥರ ಮಾಡಿ ಕರ್ಕೊಂಡು ಬಂದ್ವಿ ಕೇಶವಕೃಪಾಕ್ಕೆ. ದಿನ ಅವರು ಪೂಜೆ ಮಾಡ್ತಾ ಇದ್ದಂಥ ಒಂದು ಪ್ರತಿಮೆ ದೇವಿದು, ಅದರ ಮುಂದೆ ಕರ್ಕೊಂಡು ಹೋದ್ವಿ. ಅಣ್ಣ, ಶೇಷು ಕಣ್ಣು ತೆರಿ, ನೀನು ಭಗವತಿ ಪೂಜೆ ಮಾಡ್ತಿದ್ಯಲ್ಲ, ಕಣ್ಣು ತೆರಿ ಅಂದರೆ ಕಣ್ಣು ತೆರೀಲಿಲ್ಲ. ಯಾರೋ ಅಂದರು, ಬೆಳಿಗ್ಗೆ ಪೂಜೆ ಮಾಡಿದ್ರಲ್ಲಪ್ಪ, ಪುಷ್ಪ ತಂದು ಕೊಡಿ ಪ್ರಸಾದ. ಆ ಪುಷ್ಪ ಕೈಯಲ್ಲಿ ಹಿಡ್ಕೋಬೇಕು. ಅಷ್ಟರಲ್ಲಿ ಇನ್ಯಾರೋ ಹೇಳಿದ್ರು, ಹೊರಗಡೆ ಡಾಕ್ಟರ್ ಜಿ ಅವರ ಫೋಟೋ ಇದೆ, ಸಂಘ ಸ್ಥಾಪಕರ ಫೋಟೋ ಇದೆ, ಆ ಹಾಲಿಗೆ ಕರ್ಕೊಂಡು ಹೋಗೋಣ, ಅಲ್ಲೇ ನಿಲ್ಸೋಣ, ಇಲ್ಲಿ ಮಲಗಿಸೋದು ಕಷ್ಟ, ಅಲ್ಲಿ ಕರ್ಕೊಂಡು ಹೋದರು. ಆ ಹೂ ಕೈಯಲ್ಲೇ ಬಾಕಿ ಅಲ್ಲಿ ತಲುಪಿಸಿದಾಗ ಅಣ್ಣನ ಮಗಳು ಅಂದರು, ಶೇಷು ಕಣ್ಣು ತೆರಿ ನೋಡು, ನಿಂಗೆ ಜೀವನಕ್ಕೆ ಪೂರ್ತಿ ಪ್ರೇರಣೆ ಕೊಟ್ಟಿದ್ರಲ್ಲ ಡಾಕ್ಟರ್ ಜಿ, ಅವರ ಫೋಟೋದ ಮುಂದೆ ತಂದು ನಿಲ್ಲಿಸಿದ್ವಿ, ಕಣ್ಣು ತೆರೆಯ. ಒಂದು ಸಾರಿ ಕಣ್ಣು ತೆರೆದ್ರು, ಡಾಕ್ಟರ್ ಜಿ ಅವ್ರ ಫೋಟೋ ನೋಡಿದ್ರು, ಕಣ್ಣು ಮುಚ್ಚಿದ್ರು, ಹೋಗೋದೈತೆ ಅಲ್ಲಿಗೆ. ಆ ಪುಷ್ಪ ದೇವರ ಪ್ರಸಾದ ಯಾವುದಿದೆಯೋ ಅವರ ಶವಕ್ಕೆ ಮೊದಲನೇ ಬಾರಿಗೆ ಅರ್ಪಣೆ ಆದಂಥ ಪುಷ್ಪ ಅದು. ಹೊರಗಡೆಗೆ ಸಂಘದ ಶಾಖೆ ನಡೀತಿತ್ತು. ಶಾಖೆಯಲ್ಲಿದ್ದಂಥ ಹುಡುಗ ಒಬ್ಬ ತರುಣ ಮುಖ್ಯ ಶಿಕ್ಷಕ, ಇನ್ನೊಂದಿಷ್ಟು ಬಾಲಕರು. ಅವನಿಗೆ ಒಂದಲ್ಲ, ನಾನೇನು ಮಾಡಬೇಕು, ಮನೆಯಲ್ಲಿ ಮನೆತನದ ಹಿರಿಯರ ಶವ ಇದೆ, ನಾನು ಧ್ವಜ ಹಾಕಿ ಆಗಿದೆ, ಪ್ರಾರ್ಥನೆ ಮಾಡಬೇಕು, ಏನೋ ಮಾಡಬೇಕು. ಯಾರು ಹಿರಿಯರಿಗೆ ಕೇಳಿದೆ, ಏನು ಮಾಡಬೇಕು ಗೊತ್ತಾಗಿಲ್ಲ ಅವನಿಗೆ. ಬಾಲಕರು ಗಾಬರಿಯಾಗಿದ್ದಾರೆ. ಬಾಲಕರನ್ನೆಲ್ಲ ಒಟ್ಟಿಗೆ ಸೇರಿಸಿದ. ಆ ತಿಂಗಳ ಹಾಡಿನ ಅರ್ಥವನ್ನು ಬಾಲಕರಿಗೆ ವಿವರಿಸಿದ ಹುಡುಗ. ಹಮ್ಕರೆ ರಾಷ್ಟ್ರ ಆರಾಧನ್ ತನುಸೆ ಮನುಸೆ ಧನಸೆ, ತನು ಮನ ಧನ ಜೀವನಸೆ. ಪ್ರಾರ್ಥನೆ ಶೀಟಿ, ಎಲ್ಲರೂ ಶೀಟಿ ಆದ ತಕ್ಷಣ, ವಿಶಾಲ ಆದ ತಕ್ಷಣ ಎಲ್ಲರೂ ಸಂಘಸ್ಥಾನಕ್ಕೆ ಮೈದಾನಕ್ಕೆ ಬಂದರು. ಶವದ ಹತ್ತಿರ ಅವರ ಅಣ್ಣನ ಮಗಳು ಡಾಕ್ಟರ್ ನಾಗರತ್ನ, ಇನ್ಯಾರೋ ಒಬ್ಬರು, ಉಳಿದವರೆಲ್ಲರೂ ಕೂಡ ಪ್ರಾರ್ಥನೆ ಹೇಳಿದರು. ಪತತ್ವೇಷಕಾಯೋ ನಮಸ್ತೆ ನಮಸ್ತೆ, ಈ ಶರೀರ ನಿನ್ನ ಕೆಲಸ ಮಾಡ್ತಾ ಮಾಡ್ತಾ ನಿನಗೆ ಸಮರ್ಪಿತ ಆಗಲಿ. ಶೇಷಾದ್ರಿಯವರ ಬದುಕಿಗೂ ಆ ಪ್ರಾರ್ಥನೆ ಸಾಲಿಗೂ ಅದ್ಭುತವಾದಂಥ ಒಂದು ಸಂಬಂಧ. ಅದೇ ರೀತಿ ಒಂದು ಸಾರಿ ಸಮಾಜಕ್ಕೋಸ್ಕರ, ಸಂಘಕ್ಕೋಸ್ಕರ, ಸಂಘದ ಮೂಲಕ ಸಮಾಜ, ರಾಷ್ಟ್ರ, ಈ ಚಿಂತನೆಯಿಂದ ಕೆಲಸ ಮಾಡಬೇಕು ಅಂತ ಸಮರ್ಪಿತರಾದಂಥವರ ಬದುಕು ಅದೇ ರೀತಿ ಬದುಕ್ತಾ ಅದರಲ್ಲಿ ಸಾರ್ಥಕತೆಯನ್ನು ಕಂಡಿತು. 14 ಶ್ರದ್ಧಾಂಜಲಿ ಇತ್ಯಾದಿ ಎಲ್ಲ ಬಹಳ ದೊಡ್ಡ ಸಭೆ. ಅಟಲ್ಜಿಯವರು, ಅಡ್ವಾಣಿಜಿಯವರು, ಈ ಥವರೆಲ್ಲ ಬಂದಿದ್ದರು. ನಾನು ಅದನ್ನು ವಿವರಿಸೋಕ್ಕೆ ಹೋಗಲ್ಲ. ಅಂತ್ಯ ಸಂಸ್ಕಾರ ಆದಮೇಲೆ ಮರು ದಿವಸದ ಕೆಲಸ, ಅಪ್ಪ ಅವರ ವಸ್ತುಗಳನ್ನೆಲ್ಲ ಜೋಡಿಸಿಡಪ್ಪ ಅಂತ ನಮ್ಮ ಕಾರ್ಯಾಲಯ ಪ್ರಮುಖರು ನನಗೆ ಹೇಳಿದ್ರು. ಜೋಡಿಸಿಟ್ಟೆ ನಾನು. ಏನಿತ್ತು ಆಸ್ತಿ. ಹಿಂದಿನ ದಿವಸ ದೇಶದ ಪ್ರಧಾನಿಯವರು, ಉಪ ಪ್ರಧಾನಿಯಾದಂಥವರೆಲ್ಲ ಬಂದು ಅಂತ್ಯಷ್ಟಿಯಲ್ಲಿ ಭಾಗವಹಿಸಿದರು. ಆ ಮಹಾನ್ ಸಂತನ ಆಸ್ತಿ ಎಷ್ಟಿತ್ತು ಅಂದರೆ 2 ಜೊತೆ ಬಟ್ಟೆ, ಸಂಘದ ಗಣವೇಶ ಒಂದು ಸೆಟ್ಟು, ಉತ್ತರ ಭಾರತದಲ್ಲಿ ಪ್ರವಾಸಕ್ಕೆ ಹೋದಾಗ ತೊಟ್ಕೊಳ್ಳಿಕ್ಕೆ ಇದಂಥ ಹುಲ್ಲನ್ನು ಒಂದು ಸೆಟ್ ಬಟ್ಟೆ, ಅದು ಬಿಟ್ಟರೆ 2 ಬೀರು ತುಂಬ ಪುಸ್ತಕಗಳು, ಆಪದ್ದನ ಅಂತ ಪ್ರವಾಸ ಕಾಲದಲ್ಲಿ ಜೊತೆಯಲ್ಲಿ ಇಟ್ಕೊಳ್ತಿದ್ದ, ದೇಶಾದ್ಯಂತ ಪ್ರವಾಸ ಮಾಡ್ತಿದ್ರು, ಒಂದು 7-8 ಸಾವಿರ ರೂಪಾಯಿ. ಅದು ಬಿಟ್ಟರೆ ಇನ್ನೇನಿಲ್ಲ.
ಬರೆದಂತಹ ಒಂದು ಲೇಖನಿ, ಅರ್ಧ ಬರೆದಿಟ್ಟಂಥ ಯಾವುದೋ ಒಂದು 2 ಸಾಲುಗಳು, ಯಾರ್ದೋ ಪತ್ರ, ಈ ಥರದ ಸಂಗತಿಗಳು. ಸ್ವಂತಕ್ಕೇನು ಅಪೇಕ್ಷೆ ಪಡದೆ ಸಮರ್ಪಿತವಾದಂಥ ಬದುಕುವುದು ಅಂದರೆ ಇದು ಅವರ ಒಡನಾಟಿನಲ್ಲಿ ನಾನು ಕಂಡುಕೊಂಡಂಥ ಸತ್ಯ. ಇದು ಎತ್ತರದ ಏರಿದವನು ಕೂಡ ಅವನು ಚಿಕ್ಕವನಾಗಿದ್ದಾಗ ನಾನು ಸಣ್ಣವನು ಅನ್ನುವಂಥ ಭಾವದಲ್ಲಿರ್ತಾನೆ ಅನ್ನೋದಕ್ಕೆ ಒಳ್ಳೆಯ ಉದಾಹರಣೆ ಶೇಷಾದ್ರಿಗಳು ಅಂತ ಅನಿಸುತ್ತೆ ನನಗೆ ತೋಚಿದ ಮಟ್ಟದಲ್ಲಿ, ನೆನಪಿನಾದ ಮಟ್ಟದಲ್ಲಿ. ನಾನು ಬಹಳೇನು ಆರಂಭದಲ್ಲೇ ಹೇಳಿದ ಹಾಗೆ ತುಂಬ ಓದುಗನೂ ಅಲ್ಲ, ವಿಚಾರವಂತನಲ್ಲ. ನನಗೆ ತೋರಿದಂಥ 4 ಸಂಗತಿಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇಲ್ಲಿಗೆ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಕೃಷ್ಣಪ್ರಸಾದ್ ಜಿ, ತುಂಬ ಚೆನ್ನಾಗಿದ್ವು ನಿಮ್ಮ ನುಡಿಗಳು. ನಿಜವಾಗ್ಲೂ ಶೇಷಾದ್ರಿ ಅವರ ಜೀವನ ಅನ್ನುವಂಥದ್ದು ಪ್ರತಿಯೊಂದು ಸ್ವಯಂ ಸೇವಕನಿಗೂ ಒಂದು ಪ್ರೇರಣಾದಾಯಿ. ನಿಜವಾಗ್ಲೂ ನಿಮ್ಮಲ್ಲಿ ಏನು ನಿಮ್ಮ ಅವರ ಸಹಚರ್ಯದಲ್ಲಿ ಇದ್ದವ್ರು ನೀವು. ಮಾತುಗಳನ್ನು ಕೇಳಿ ನಿಜವಾಗ್ಲೂ ಏನು ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಇವಾಗ ಹ್ಯಾಂಡ್ ರೈಸ್ ಓಪನ್ ಮಾಡ್ತೀವಿ. ಯಾರಿಗಾದ್ರೂ ಏನಾದರೂ ಪ್ರಶ್ನೆಗಳಿದ್ದರೆ ನೀವು ಪ್ರಶ್ನೆಗಳನ್ನು ಕೇಳ್ಬೋದು. ಹಾಗೆ ನಿಮ್ಮದು ಏನಾದರೂ ಅನುಭವಗಳಿದ್ದರೆ ಅದನ್ನು ಕೂಡ ಯಾರಾದರೂ ಹಿರಿಯರಿದ್ದೀರಿ ಕೆಳಗಡೆ ಶೇಷಾದ್ರಿ ಅವ್ರ ಜೊತೆಲಿ ನಿಮ್ಮದೇನಾದರೂ ಅನುಭವಗಳಿದ್ದರೆ ಅದನ್ನು ಕೂಡ ಹಂಚ್ಕೊಳ್ಬೋದು ನಮ್ಮ ಶ್ರೋತೃಗಳಿಗಾಗಿ. ಹಾಗೆ ಈ ವ್ಯಕ್ತಿ ಮತ್ತು ಕೃತಿ ಪರಿಚಯ ಸಪ್ತಾಹದ್ದು 6 ದಿನಗಳು ಮುಗಿದಿವೆ. ನಾಳೆ ಒಂದು ದಿನ ಇದೆ. ನಾಳೆಗೆ ಕನ್ನಡ ನಾಡಿನ ಶ್ರೇಷ್ಠ ಅವಧಾನಿಗಳಾದ ಶ್ರೀ ಶತಾವಧಾನಿ ರಾಗಣೇಶ್ ಅವರ ಬಗ್ಗೆ ಅವರ ಶಿಷ್ಯರಾದ ಶ್ರೀ ಶಶಿಕಿರಣ್ ಅನ್ನೋರು ವ್ಯಕ್ತಿ ಮತ್ತು ಕೃತಿ ಪರಿಚಯ ಮಾಡಿಕೊಡ್ಲಿಕ್ಕಿದ್ದಾರೆ. ಆ ಕಾರ್ಯಕ್ರಮಕ್ಕೂ ತಾವು ಎಂದಿನಂತೆ ಬಂದು ಸಹಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ಅದರ ಲಿಂಕನ್ನು ಕೂಡ ನಾವು ಈಗ ಮೇಲ್ಗಡೆ ಪಿನ್ ಮಾಡ್ತೀವಿ. ಸಿಂಧೂರ್, ನೀವಿದ್ದೀರಾ ಇಲ್ಲಿ? ಪ್ರಶ್ನೆ ಕೇಳಬೇಕು ಅಂದಿದ್ರು ಸಿಂಧೂರ್. ಹಾಗೆ ಹ್ಯಾಂಡ್ ರೈಸ್ ಓಪನ್ ಇದೆ, ಯಾರಾದರೂ ಬಂದು ಪ್ರಶ್ನೆಗಳನ್ನು ಕೇಳೋದಿದ್ರೆ ಕೇಳ್ಬೋದು. ಸಿಂಧೂರ್ ಕೇಳಿಸ್ತಾ ಇದೆಯಾ? ಓಕೆ, ಶ್ರೋತೃಗಳಲ್ಲಿ ಯಾರಾದರೂ ತಮ್ಮ ಅನಿಸಿಕೆಗಳನ್ನು ಏನಾದರೂ ವ್ಯಕ್ತಪಡಿಸಬೇಕು ಅಥವಾ ಪ್ರಶ್ನೆಗಳನ್ನು ಕೇಳೋದಿದ್ದರೆ ದಯವಿಟ್ಟು ಮೇಲೆ ಬಂದು ಕೇಳ್ಬೋದು. ಹಾಗೆ ಪ್ರದೀಪ್, ನಮ್ಮ ಸಂಘದಂಗಳ ವೇದಿಕೆ ಒಂದು ಮಾಹಿತಿಯನ್ನು ಕೊಟ್ಬಿಡಿ ಶ್ರೋತೃ. ಹರಿ ಓಂ. ನಾವು ಈ ಸಂಘದಂಗಳನ್ನು ಕ್ಲಬ್ನ ಒಂದು 3 ತಿಂಗಳಿಂದ ನಡ್ಕೊಳ್ತಾ ಬರ್ತಾ ಇದ್ದೇವೆ. ನಮ್ಮ ಉದ್ದೇಶ ಸಂಘದ ಪ್ರಾಥಮಿಕ ಪರಿಚಯ ಮತ್ತು ರಾಷ್ಟ್ರೀಯ ಚಿಂತನೆಗಳ ಕಾರ್ಯಕ್ರಮವನ್ನು ನಡೆಸುವಂಥದ್ದು ಈ ಕ್ಲಬ್ ಹೌಸ್ನ ವೇದಿಕೆಯಲ್ಲಿ. ಹಾಗೆ ಅದರ ಸಲುವಾಗಿ ನಾವು ಪ್ರತಿ ಬುಧವಾರ ರಾತ್ರಿ 8 ಗಂಟೆಗೆ ಒಂದು ಟಾಪಿಕ್ ಅಡಿ ಕಾರ್ಯಕ್ರಮವನ್ನು ನಡೆಸ್ತಾ ಬಂದಿದ್ದೇವೆ. ಈಗಾಗಲೇ ನಾವು ಸ್ವಾತಂತ್ರ್ಯ ದಿನಾಚರಣೆಯ ಪ್ರಯುಕ್ತ ಸ್ವರಾಜ್ಯಕ್ಕೆ 75 ವರ್ಷ ಅನ್ನುವ ಶೀರ್ಷಿಕೆ ಅಡಿಯಲ್ಲಿ 10 ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಇದೀಗ ನವೆಂಬರ್ನಲ್ಲಿ ಕರ್ನಾಟಕ ಪುಸ್ತಕ ಹಬ್ಬದ ಪ್ರಯುಕ್ತವಾಗಿ ವ್ಯಕ್ತಿ ಮತ್ತು ಕೃತಿ ಪರಿಚಯ ಇದರ 6ನೇ ಕಾರ್ಯಕ್ರಮ ಇದಾಗಿರುತ್ತೆ. ನಾಳೆ ಕೊನೆ ಕಾರ್ಯಕ್ರಮ ಆಗ್ಲೇ ರಾಘವೇಂದ್ರ ಅವರು ಹೇಳಿದ್ದಾರೆ, ಶ್ರೀ ರಾಗಣೇಶ್ ಅವರ ಬಗ್ಗೆ ಇರ್ತದೆ. ಹೀಗೆ ರಾಷ್ಟ್ರೀಯ ಚಿಂತನೆಗಳ ಕಾರ್ಯಕ್ರಮ ನಡೀತಾ ಇರ್ತದೆ. ಯಾರೆಲ್ಲ ಸಂಘದಂಗಳವರು ಇನ್ನು ಜಾಯ್ನ್ ಆಗಿಲ್ಲ, ಫಾಲೋ ಮಾಡಿಲ್ಲ, ನೀವು ಫಾಲೋ ಮಾಡಿ ಮತ್ತು ನಿಮ್ಮ ಬಂಧು ಮಿತ್ರರಿಗೂ ಫಾಲೋ ಮಾಡ್ಲಿಕ್ಕೆ ಪ್ರೇರಣೆ ನೀಡಿ. ಧನ್ಯವಾದ. ಸಿಂಧೂರ್ಜಿ ಇಲ್ಲ, ಸಿಂಧೂರ್ಜಿ ಕೇಳ್ತಿದ್ಯಾ? ಕೇಳಿಸ್ತಾ ಇದೆ. ಸಿಂಧೂರ್ಜಿ ಮಾತಾಡಿ. ನಮಸ್ತೆ. ನಾನು ಇತ್ತೀಚೆಗೆ ಓದಿದಂತ ಒಂದು ಪುಸ್ತಕ ಅಂದ್ರೆ ಪರಿಪ್ರಶ್ನೆ, ಅಂದ್ರೆ ಅವರು ಉತ್ಥಾನಕ್ಕೆ ಬರೆದಂತಹ ಅಂದ್ರೆ ಬಂದಂತಹ ಪತ್ರಗಳಿಗೆ ಉತ್ತರ ಕೊಟ್ಟಂತ ಒಂದು ಸಂಗ್ರಹ. ನನಗೆ ಅದನ್ನ ಓದ್ಬೇಕಾದ್ರೆ ಬಹಳಷ್ಟು ನನ್ನಲ್ಲಿದ್ದಂತ ಪ್ರಶ್ನೆಗಳು ಕೂಡ ಸಾಲ್ವ್ ಆದವು. ಯಾಕಂದ್ರೆ ಸಾಮಾನ್ಯ ಜನರಿಗೆ ಬರುವಂತ ಪ್ರಶ್ನೆಗಳು, ಹಿಂದೂ ಧರ್ಮ, ಹಿಂದೂ ಸಮಾಜ, ಅದೇ ರೀತಿ ಸಮಾಜದಲ್ಲಿರುವಂತಹ ಕೆಲವೊಂದು ಏನು ಸಮಸ್ಯೆಗಳಾಗಿರ್ಬೋದು, ಅದನ್ನ ಹಿಂದೂ ಧರ್ಮದವನ್ನ ಮುಂದಿಟ್ಕೊಂಡೆ ಯಾವ ರೀತಿ ಸಾಲ್ವ್ ಮಾಡ್ಬೋದು ಅನ್ನುವಂತ ಉತ್ತರಗಳು. ಮತ್ತೆ ಕೆಲವೊಂದು ಅಸಂಬದ್ಧ ಪ್ರಶ್ನೆಗಳು ಸಹ ಬಂದರೂ ಸಹ ಅದನ್ನ ಹಾಸ್ಯಮಯವಾಗಿ ಚುಟುಕಾಗಿ ಉತ್ತರಿಸಿದ್ದನ್ನ ನಾನಲ್ಲಿ ಕಂಡೆ. ನನ್ನ ಪ್ರಶ್ನೆ ಏನಂದ್ರೆ, ಒಬ್ಬರ ಪ್ರಚಾರಕರ ಜೀವನ ಅಂದ್ರೆ ಸಂಪೂರ್ಣವಾಗಿ ಅದು ಕಂಪ್ಲೀಟ್ 24x7 ಇದ್ದ ಹಾಗೆ. ಅಲ್ಲಿ ಬೈಠಕ್ಕು, ಸಂಪರ್ಕ, ಮತ್ತೆ ಶಾಖೆ ಕಂಪ್ಲೀಟ್ ಆಗಿ ಅದು ಪೂರ್ಣವಾಗಿ ಬ್ಯುಸಿಯಾಗಿರುತ್ತೆ. ಅಂತದ್ರಲ್ಲಿ ಶೇಷಾದ್ರಿ ಅವರು ಅಧ್ಯಯನ ಮಾಡ್ತಿದ್ರು, ಅದ್ರ ಮೇಲೆ ಅಷ್ಟೇ ಅಲ್ಲದೆ ಪುಸ್ತಕಗಳನ್ನ ಬರೀತಿದ್ರು. ಮತ್ತೆ ಈ ತರ
ಲೇಖನಗಳನ್ನ ಉತ್ಥಾನಕ್ಕಾಗಿರ್ಬೋದು, ಬೇರೆ ನಿಯತಕಾಲಿಕೆಗಳಿಗಾಗಿರ್ಬೋದು. ಅದೇ ರೀತಿ ಈ ಪ್ರಶ್ನೆಗಳಿಗೆ ಉತ್ತರವನ್ನ ಬರೆದು ವಾಪಸ್ ಬಂದಂತ ಪತ್ರಗಳಿಗೆ ಉತ್ತರವನ್ನ ಬರೆದು ಕಳಿಸ್ತಿದ್ರು. ಇದು ಎಲ್ಲೋ ನನಗೆ ವಿಶೇಷ ಅಂತ ಅನಿಸ್ತು. ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳ್ಬೋದು? ಅಭಿಪ್ರಾಯ ಅನ್ನೋದಕ್ಕಿಂತಲೂ ಅದೇ ಸತ್ಯ ಆಗಿತ್ತು ಅನ್ನೋದು. ಅದಕ್ಕೆ ಸಮಯ ಎಲ್ಲಿ ತೆಗೆದಿಡ್ತಿದ್ರು ಅನ್ನೋದು ಪ್ರಶ್ನೆ ಅಂತ ಅನ್ಕೊಂಡಿದ್ದೀನಿ ನಾನು. ಅದು ಖಂಡಿತ. ರೈಲ್ವೆ ಸ್ಟೇಷನ್, ರೈಲಿಗೆ ಕಾಯ್ತಾ ಕೂತ್ಕೊಳ್ಳೋದು, ರೈಲಲ್ಲಿ ಕೂತ ಮೇಲೆ ಪ್ರೂಫ್ ರೀಡಿಂಗು, ಎಲ್ಲೋ ಏರ್ಪೋರ್ಟಲ್ಲಿ, ಎಲ್ಲೋ ಬಸ್ ಸ್ಟ್ಯಾಂಡಲ್ಲಿ, ಎಲ್ಲಿ ಒಂದು ಸ್ವಲ್ಪ ಸಮಯ ಸಿಗುತ್ತೆ ಜೇಬ್ನಲ್ಲಿ ಒಂದು ಸಣ್ಣ ನೋಟ್ಬುಕ್, ಸ್ಪೈರಲ್ ಬಂಡ್ ಬರುತ್ತಲ್ಲ ನೋಟ್ಬುಕ್, ಆ ಥರದ್ದು ಏನೋ ಒಂದು ಬುಕ್ ಇಟ್ಕೊಂಡಿರೋರು. ಎಲ್ಲೋ ಒಂದು ಕಡೆಗೆ ಬಂದಿರುವಂಥ ಪತ್ರಿಕೆಯ ಕವರ್ ಪೇಜ್ ಖಾಲಿ, ಒಂದು ಸೈಡ್ ಖಾಲಿ ಇರುವಂಥದ್ದು ಅದನ್ನು ಕಟ್ ಮಾಡಿ ಒಂದು ಇಟ್ಕೊಂಡಿರೋರು. ಸಣ್ಣ ಪ್ಯಾಡ್, ಅದು ಕೈಲಿ ಹಿಡ್ಕೊಳ್ಳಿಕ್ಕೆ, ಆ ಚೀಲದ ಹಿಡ್ಕೊಳ್ಳಿಕ್ಕೆ ಅನುಕೂಲ ಆಗೋ ಥರದ್ದು. ಎಲ್ಲಿ ಸಮಯ ಸಿಗ್ತದಂತ ತೆಗೆದು ಏನೋ ಒಂದಿಷ್ಟು ಬರೆದಿಡೋದು, ಆಮೇಲೆ ಅದಕ್ಕೊಂದು ರೂಪ ಕೊಡುವಂಥದ್ದು. ಇದು ಅವರು ನಿರ್ವಹಿಸ್ತಾ ಇದ್ದಂಥ ಶೈಲಿ. ಅಂದರೆ ಅದರಲ್ಲಿ ಒಂದೊಂದು ವಸ್ತು ಕೂಡ, ಈ ಪತ್ರಿಕೆಯ ಕವರ್ ಬರುತ್ತೆ, ಪೋಸ್ಟಿಗೆ ಅಡ್ರೆಸ್ ಬರೆಯೋದಕ್ಕೆ ಹಾಕಿರುತ್ತಲ್ಲ, ಆ ಥರ ಒಂದು ವೇಸ್ಟ್ ಆಗಬಾರ್ದು, ಅದೊಂದು ಸಮಯ ರೀತಿ. ಇನ್ನು ಒಂದು ಕ್ಷಣವೂ ಕೂಡ ವೇಸ್ಟ್ ಆಗಬಾರ್ದು. ಈ ಎರಡು ಅಂಶ ಅವರ ಜೀವನದಲ್ಲಿ ಈ ಥರ ಪ್ರತಿಯೊಂದು ವಿಷಯದಲ್ಲೂ ಕೂಡ, ಬಟ್ಟೆಗೆ ಸಂಬಂಧಪಟ್ಟ ಹಾಗಿರ್ಬೋದು, ನೀವು ಹೇಗೆ ಸಮಯದ ಸದುಪಯೋಗ ಹೇಗೆ ಅನ್ನೋದು ಕೇಳಿದ್ರಿ. ನಾನು ಬಿಟ್ಟರು ಉಳಿದೆರಡು ಸಂಗತಿಗಳನ್ನು, ಹರಕಲು ಬಟ್ಟೆ ನೋಡಿದವ್ರಿಗೆ ಯಾರೋ ಒಬ್ಬ ಅಂತ ಅನಿಸ್ಬೇಕು, ಆ ಥರ ಕ್ಷಣದವರೆಗೂ ಅದನ್ನು ಉಪಯೋಗಿಸೋದು, ಈ ಎರಡು ಅವರಲ್ಲಿದ್ದಂಥ ವಿಶೇಷ ಗುಣಗಳು. ಸಮಯ ಹುಡುಕ್ತಾ ಇದ್ದದ್ದು ಹೀಗೆ ರೈಲ್ವೆ ಸ್ಟೇಷನ್, ಬಸ್ ಕಾಯೋದು, ಈ ಸಂದರ್ಭಗಳಲ್ಲಿ. ಖಂಡಿತ ಜಿ. ಬಹುಶಃ ನಾವು ಕೂಡ ಇದರಿಂದ ಬಹಳಷ್ಟು ಕಲ್ತ್ಕೊಳ್ಳೋದು ಇದೆ ಅಂತ ಅನ್ಸುತ್ತೆ. ರಾಘವೇಂದ್ರ ಜಿ? ಅದೇ ಕೃಷ್ಣಪ್ರಸಾದ್ ಹೇಳ್ತಾರಲ್ಲ, ನಾವು ಏನಾದರೂ ಓದ್ಬೇಕು, ಏನಾದರೂ ಮಾಡ್ಬೇಕಂದ್ರೆ ನಮಗೆ ಸಮಯ ಇಲ್ಲ ಅಂತ ಹೇಳ್ತಾ ಇರ್ತೀವಿ. ಅವ್ರದ್ದು ಜೀವನ ಏನಂದರೆ 24/7 ಎಷ್ಟು ಕೆಲಸ ಮಾಡಿದ್ದಾರೆ, ಎಷ್ಟು ಮಾಡ್ತಾ ಇದ್ರು ಅಂದರೆ ನಮ್ಮ ಹತ್ರ ಎಲ್ಲ ಊಹಿಸ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಇವಾಗಲೂ ನಾವು ಯೋಚನೆ ಮಾಡಬೇಕಾದ ಸಂಗತಿ ಇದು. ಧನ್ಯವಾದ ಕೃಷ್ಣಪ್ರಸಾದ್ ಜಿ. ಹಾಗೆ ಇನ್ನು ಯಾರು ಹ್ಯಾಂಡ್ ರೈಸ್ ಮಾಡಿಲ್ಲ, ಸಮಯ ಕೂಡ ಸಾಕಷ್ಟು ಆಗಿದೆ. ಸಿಂಧೂರ್ಜಿ, ನಮ್ಮ ಕನ್ನಡ ಪುಸ್ತಕ ಹಬ್ಬದ ಬಗ್ಗೆ ಇನ್ನೊಂದು ಸರ್ತಿ ಹೇಳ್ಬಿಡ್ತೀರಾ ಶ್ರೋತೃಗಳಿಗೆ? ಹೇಳ್ಬೋದಾ? ಅದು ನೀವೇ ಹೇಳಿ, ಅಂದರೆ ನನಗೆ ಅದು ಸರಿ. ಶ್ರೋತೃಗಳ ಗಮನಕ್ಕೆ, ನವೆಂಬರ್ ತಿಂಗಳಿನಲ್ಲಿ ಕರ್ನಾಟಕ ರಾಜ್ಯೋತ್ಸವದ ಪ್ರಯುಕ್ತ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಕೇಶವ ಶಿಲ್ಪದಲ್ಲಿ ರಾಷ್ಟ್ರೋತ್ಥಾನ ಸಾಹಿತ್ಯ ಪರಿಷತ್ ಅಂತ ಸಂಸ್ಥೆ ಇದೆ, ಅಲ್ಲಿ ಕನ್ನಡ ಪುಸ್ತಕ ಹಬ್ಬ ಅಂತ ನಡೀತಾ ಇದೆ. ಅದಕ್ಕೆ ಪೂರಕವಾಗಿ ನಾವು ಕಳೆದ ವಾರ ಒಂದಿಷ್ಟು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದ್ವಿ. ಕಳೆದ ವಾರ ಕನ್ನಡದ ಒಳ್ಳೊಳ್ಳೆ ಪುಸ್ತಕಗಳ ಬಗ್ಗೆ ಪರಿಚಯ ಮಾಡಿದ್ವಿ. ಹಾಗೆ ಈ ವಾರ ಒಂದಿಷ್ಟು ಜನ ಶ್ರೋತೃಗಳ ಸಲಹೆಯಂತೆ, ಒಂದು ಕೋರಿಕೆಯಂತೆ ವ್ಯಕ್ತಿ ಮತ್ತು ಕೃತಿ ಪರಿಚಯ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ವಿ, ಸಪ್ತಾಹ. ಹಾಗೆ ಇದು 6ನೇ ದಿನದ ಕಾರ್ಯಕ್ರಮ, ನಾಳೆ ಒಂದಿನ ಕಾರ್ಯಕ್ರಮ ಇದೆ. ಹಾಗೆ ಅಲ್ಲಿ ಕನ್ನಡ ಪುಸ್ತಕ ಹಬ್ಬದಲ್ಲೂ ಕೂಡ ಒಳ್ಳೊಳ್ಳೆ ಪುಸ್ತಕಗಳಿದ್ದಾವೆ. ಏನು ಕ್ರೀಡೆಗೆ ಸಂಬಂಧಪಟ್ಟ ಹಾಗೆ, ರಾಷ್ಟ್ರೀಯತೆಗೆ, ಧಾರ್ಮಿಕತೆಗೆ ಸಂಬಂಧಪಟ್ಟ, ಆಧ್ಯಾತ್ಮಿಕವಾಗಿ, ವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದು, ಹಿರಿಯರಿಗೆ ಕಿರಿಯರಿಗೆ, ಎಲ್ಲ ವಯೋಮಾನದವರಿಗೆ, ಎಲ್ಲ ರೀತಿಯ ಆಸಕ್ತಿ ಅಭಿರುಚಿ ಉಳ್ಳವರಿಗೆ ಬೇಕಾದಂಥ ಪುಸ್ತಕಗಳಿದ್ದಾವೆ. 40% ರಿಯಾಯಿತಿ ಇದೆ. ಭಾರತ ಈ ಪುಸ್ತಕ ಮಾಲೆ ಇದೆ, ವಿಶೇಷವಾಗಿ ಮಕ್ಕಳಿಗೆ ಓದಲಿಕ್ಕೆ ಸಿಗುವಂಥದ್ದು. ಸಾಧ್ಯ ಆದರೆ ನಾಳೆಗೆ ಕೊನೆ ಇರುತ್ತೆ ಪುಸ್ತಕ ಪರಿಚಯ, ಅಲ್ಲಿ ಪುಸ್ತಕ ಪ್ರದರ್ಶನ ಮತ್ತು ಮಾರಾಟದ ಕಾರ್ಯಕ್ರಮ. ಬೆಂಗಳೂರಲ್ಲಿದ್ದವರು ದಯವಿಟ್ಟು ಹೋಗಿ ಅಲ್ಲಿ ಒಂದು ಸರ್ತಿ ಭೇಟಿ ಕೊಟ್ಟು ಇದರ ಸದುಪಯೋಗ ಪಡ್ಕೊಳ್ಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ನಾಳಿನ ಕಾರ್ಯಕ್ರಮಕ್ಕೂ ಭಾಗವಹಿಸಿ ಅಂತ ಕೇಳ್ಕೊಳ್ತಾ ಇದ್ದೀವಿ. ಕಾರ್ಯಕ್ರಮ ಮುಗಿಸೋ ಮೊದಲು ಏನಾದರೂ ಹೇಳಲಿಕ್ಕೆ ಬಯಸ್ತೀರಾ ಕೃಷ್ಣಪ್ರಸಾದ್ ಜಿ? ಏನಿಲ್ಲ, ಮುಗಿಸೋಣ, ಹೇಳೋದಾಯ್ತಲ್ಲ. ಸರಿ, ಆಯಿತು.